Hello and welcome to IAS Baba. In this video, we are going to discuss about Union Budget 2024-25. ಸೊ ಈ ಒಂದು ವಿಡಿಯೋದ ಒಳಗಡೆ ನಾವು ಕೇಂದ್ರೀಯ ಬಜೆಟ್ ಅಥವಾ ಕೇಂದ್ರೀಯ ಮುಂಗಡ ಪತ್ರ ಅಂತ ಹೇಳಿ ಕರಿತೀವಿ. ಇದರ 2024-25ರ ಕೇಂದ್ರೀಯ ಮುಂಗಡ ಪತ್ರದಲ್ಲಿ ಏನೇನು ಇದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಅಗೇನ್ ಈ ಒಂದು ವಿಡಿಯೋವನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲೇ ನಾನು ಕೆಲವೊಂದು ಪಾಯಿಂಟ್ಸ್ಗಳನ್ನ ಹೇಳ್ಬಿಡ್ತೀನಿ. ಅದೇನು ಅಂತ ಕೇಳಿದಾಗ, ಈ ಯೂನಿಯನ್ ಬಜೆಟ್ ಅನ್ನ ನಾವು ಅರ್ಥ ಮಾಡ್ಕೋಬೇಕಾದ್ರೆ ನಾವು ಇಲ್ಲಿ ಯಾವ ಒಂದು ಪರ್ಟಿಕ್ಯುಲರ್ ಆದಂಥ ಡಾಕ್ಯುಮೆಂಟ್ ಅನ್ನ ಓದ್ತಾ ಇದೀವಿ ಅಂತ ಕೇಳಿದಾಗ, ಸೊ ಈ ನೋಡ್ತಾ ಇದೀವಿ ಅಂತ ಕೇಳಿದಾಗ, ಸೊ ಅದು ನಾವು ನೋಡ್ತಾ ಇರುವಂಥದ್ದು ಬಜೆಟ್ನ ಹೈಲೈಟ್ಸ್ ಅನ್ನ ನೋಡ್ತಾ ಇದೀವಿ. ಅಗೇನ್ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಕೂಡ ಆ ಥರದ ಹೈಲೈಟ್ಸ್ಗಳು ಸಾಕಾಗುತ್ತೆ. ಅದರಲ್ಲಿ ಬಂದಿರುವಂಥ ಕೆಲವೊಂದು ಯೋಜನೆಗಳನ್ನ ನೀವೇನಾದರೂ ಅಬ್ಸರ್ವ್ ಮಾಡೋದಕ್ಕೆ ಹೋದ್ರೆ ಆ ಯೋಜನೆಗಳ ಮೇಲೆ ನೀವು ಸ್ವಲ್ಪ ಫೋಕಸ್ ಮಾಡಬೇಕಾಗುತ್ತೆ. ಸೊ ಆ ಕಾರಣಕ್ಕಾಗಿ ನಾವೇನು ನೋಡ್ತಿದ್ವಿ, ಹೈಲೈಟ್ಸ್ ಅನ್ನ ನೋಡ್ತಾ ಇದೀವಿ. ಓಕೆ, ಸೊ ನೆನಪಿರ್ಲಿ. ಸೊ ಸ್ಟಾರ್ಟ್ ಮಾಡೋಣ ಹಾಗಾದ್ರೆ ಈ ಒಂದು ಯೂನಿಯನ್ ಬಜೆಟ್ಗೆ ಸಂಬಂಧಪಟ್ಟ ಹಾಗೆ. ಸೊ ವೆನ್ ಎವರ್ ವಿ ಟಾಕ್ ಅಬೌಟ್ ಯೂನಿಯನ್ ಬಜೆಟ್ ಅಥವಾ ಈ ರೀತಿಯ ಕೇಂದ್ರ ಬಜೆಟ್ನ ಒಂದು ಮಂಡನೆ ಮಾಡ್ತೀವಿ ಅಂತ ಹೇಳ್ತೀವಿ, ಆವಾಗ ಬರೀ ಕೇಂದ್ರ ಬಜೆಟ್ ಅಂತಂದಾಗ ಯಾವುದೋ ಒಂದು ಡಾಕ್ಯುಮೆಂಟ್ ಬರಲ್ಲ. ಅದ್ರ ಬದಲಾಗಿ ಏನಿದೆ, ಬಹಳಷ್ಟು ಬೇರೆ ಬೇರೆ ಡಾಕ್ಯುಮೆಂಟ್ಗಳು ಬರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಬಜೆಟ್ ಡಾಕ್ಯುಮೆಂಟ್ಸ್ ಫಾರ್ 2024-25 ಅಂತ ಹೇಳ್ಕೊಂಡು ಸೊ ಟೈಟಲ್ ಇದೆ. ಅದರ ಅಂಡರಲ್ಲಿ ನಿಮ್ಗೆ ಏನ್ ನೋಡ್ತೀರಾ, ಫೈನಾನ್ಸ್ ಮಿನಿಸ್ಟರ್ಸ್ ಸ್ಪೀಚ್ ಅಂತ ಹೇಳಿದೆ, ಕೀ ಟು ಬಜೆಟ್ ಸೊ ಅಂತ ಹೇಳಿದೆ, ಅದೇ ರೀತಿ ಕೀ ಟು ಬಜೆಟ್ ಡಾಕ್ಯುಮೆಂಟ್ ಅಂತ ಹೇಳಿದೆ, ಅದೇ ರೀತಿ ಬಜೆಟ್ ಹೈಲೈಟ್ಸ್ ಅಂತ ಹೇಳಿದೆ, ಕೀ ಫೀಚರ್ಸ್. ಸೊ ಆಕ್ಚುಲಿ ನಾವು ತಗೋತಿರೋದು ಇದನ್ನ ಬಜೆಟ್ ಹೈಲೈಟ್ಸ್ ಅನ್ನ. ಸೊ ಅಪಾರ್ಟ್ ಫ್ರಮ್ ದಟ್ ಆನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಹೇಳಿದೆ. ಅಗೇನ್ ವಿತ್ ಇನ್ ಆನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಬಹಳಷ್ಟು ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಇದೆ. ಫೈನಾನ್ಸ್ ಬಿಲ್ ಇದೆ. ಅದರ ಜೊತೆಯಲ್ಲಿ ಸ್ಟೇಟ್ಮೆಂಟ್ಸ್ ಆಫ್ ಫಿಸಲ್ ಪಾಲಿಸಿ ಅಂಡರ್ FRBM ಆಕ್ಟ್ ಅಂತ ಕೂಡ ಇದೆ. ಹಾಗೆ ನೆನಪಿರ್ಲಿ, ಈ ತರದ್ ನಾವೇನಾದ್ರೂ ಹೇಳಿದಾಗ ಸ್ಟೇಟ್ಮೆಂಟ್ಸ್ ಆಫ್ ಫಿಸಲ್ ಪಾಲಿಸಿ ಅಂಡರ್ ದ FRBM ಆಕ್ಟ್ ಅಂತಂದಾಗ ಅವಾಗ ಏನ್ ಮಾಡ್ತೀವಿ, ಸೊ ಎರಡು ಆ ತರದ ಪಾಲಿಸಿಗಳನ್ನ ನೋಡ್ತೀವಿ, ಸೊ ಅಥವಾ ಎರಡು ಸ್ಟೇಟ್ಮೆಂಟ್ಗಳನ್ನ ನೋಡ್ತೀವಿ. ಆ ಎರಡು ಸ್ಟೇಟ್ಮೆಂಟ್ಗಳು ಇದು ಮ್ಯಾಕ್ರೋ ಎಕನಾಮಿಕ್ ಫ್ರೇಮ್ ವರ್ಕ್ ಸ್ಟೇಟ್ಮೆಂಟ್ ಅಂತ ಒಂದನ್ನ ಕರಿತೀರಾ, ಇನ್ನೊಂದು ಮೀಡಿಯಂ ಟರ್ಮ್ ಫಿಸ್ಕಲ್ ಪಾಲಿಸಿ ಫಿಸ್ಕಲ್ ಪಾಲಿಸಿ ಸ್ಟ್ರಾಟಜಿ ಸ್ಟೇಟ್ಮೆಂಟ್ ಅಂತ ಕರಿತೀರಾ. ಸೊ ಇದು ಎರಡು ಸ್ಟೇಟ್ಮೆಂಟ್ಗಳು ಅಥವಾ ಇದು ಎರಡು ಡಾಕ್ಯುಮೆಂಟ್ಗಳು ಇದೇನಾಗುತ್ತೆ, ನಮಗೆ FRBM ಆಕ್ಟ್ 2003 ಅಡಿಯಲ್ಲಿ ಮ್ಯಾಂಡೇಟ್ ಮಾಡಿರುವಂತ ಡಾಕ್ಯುಮೆಂಟ್ಸ್. ಅಗೇನ್ ಬಹಳ ಜನ ಹೇಳ್ಬೋದು, ಸರ್ ಇಷ್ಟೆಲ್ಲ ಡಿಟೇಲ್ ಯಾಕೆ, ಈ ಸ್ಟೇಟ್ಮೆಂಟ್ನೆಲ್ಲ ಯಾಕೆ ಕೇಳ್ತಿದ್ರ? ಸೊ UPSC has asked this particular question in 2020 ಪ್ರಿಲಿಮ್ಸ್ ಅಲ್ಲಿ ನೀವು ನೋಡ್ಬೋದು. ಈ ತರ ಇದೆ ನೋಡಿ ಕ್ವಶನ್. 2020 ಪ್ರಿಲಿಮ್ಸ್ ಅಲ್ಲಿ ಏನ್ ಕ್ವಶನ್ ಕೇಳಿದರೆ, ಅಲಾಂಗ್ ವಿತ್ ದ ಬಜೆಟ್ ದ ಫೈನಾನ್ಸ್ ಮಿನಿಸ್ಟರ್ ಆಲ್ಸೋ ಪ್ಲೇಸಸ್ ಅದರ್ ಡಾಕ್ಯುಮೆಂಟ್ಸ್ ಬಿಫೋರ್ ದಿ ಪಾರ್ಲಿಮೆಂಟ್ ವಿಚ್ ಇನ್ಕ್ಲೂಡ್ ದ ಮ್ಯಾಕ್ರೋ ಎಕನಾಮಿಕ್ ಫ್ರೇಮ್ ವರ್ಕ್ ಸ್ಟೇಟ್ಮೆಂಟ್. ದ aforesaid document is presented because this is mandated by ಅಂತ ಕೇಳಿದ್ರು. ಸೊ ನೀವೇನಾದ್ರೂ ಆ ಡಾಕ್ಯುಮೆಂಟ್ ನ ಅಬ್ಸರ್ವ್ ಮಾಡಿದ್ರೆ ಅದು ಯಾವ್ದ್ರ ಅಂಡರ್ ಇದೆ, FRBM ಆಕ್ಟ್ ಅಥವಾ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆಕ್ಟ್ 2003 ಇದರ ಅಡಿಯಲ್ಲಿ ಅದನ್ನ ಏನ್ ಮಾಡಿದರೆ, ಮ್ಯಾಂಡೇಟ್ ಮಾಡಲಾಗಿದೆ. ಸೊ ಅದು ಮೀನಿಂಗ್. ಓಕೆ, ಯಾವ ತರ ನೀವು ನೋಡ್ತೀರಾ, ಯಾವ ತರ ಪ್ರಶ್ನೆಗಳು ಬಂದಿದೆ ಇಲ್ಲಿ ತನಕ 2020 UPSC ಪ್ರಿಲಿಮ್ಸ್. ಓಕೆ, ವೆರಿ ಈಸಿ ಕ್ವಶನ್ ಇಫ್ ಯು ನೋ. ಸೊ ದಟ್ ದ ಸ್ಟೇಟ್ಮೆಂಟ್ಸ್ ಆರ್ ಅಂಡರ್ FRBM ಆಕ್ಟ್ 2003. So apart from that we have something called as budget at glance, expenditure profile, expenditure budget. ಸೊ ಈ ತರದೆಲ್ಲ ಬಹಳಷ್ಟು ಬೇರೆ ಬೇರೆ ಇದೆ. ಅದನ್ನೆಲ್ಲವನ್ನ ನಾನು ಟಚ್ ಮಾಡೋದಕ್ಕೆ ಹೋಗಲ್ಲ. ಅದ್ರ ಜಸ್ಟ್ ನಾವೇನ್ ನೋಡ್ತಿದ್ವಿ, ಸೊ ಈ ತರದ ಎಲ್ಲಾ ಡಾಕ್ಯುಮೆಂಟ್ಗಳನ್ನ ಒಟ್ಟಿಗೆ ನಾವು ಬಜೆಟ್ ಮಂಡನೆ ಮಾಡ್ತೀವಿ ಅಂತಂದಾಗ ಇದೆಲ್ಲ ಡಾಕ್ಯುಮೆಂಟ್ಗಳು ಅದರ ಜೊತೆಯಲ್ಲಿ ಇರುತ್ತೆ ಅನ್ನೋದು ಗೊತ್ತಿರಲಿ. ಓಕೆ, ಸೊ ನೆಕ್ಸ್ಟ್ ಬರೋಣ ಹಾಗಾದ್ರೆ ಸಮ್ ಆಫ್ ದಿ ಫ್ಯಾಕ್ಟ್ಸ್. ಸೊ ಫ್ಯಾಕ್ಟ್ಸ್ ಅಂತಂದಾಗ ನಿಮ್ಗೆ ಆಲ್ರೆಡಿ ಗೊತ್ತಿರುವಂತದ್ದೇ ಫ್ಯಾಕ್ಟ್ಸ್ಗಳು ಇವು. ಮೊದಲನೇದಾಗಿ ಫೈನಾನ್ಸ್ ಮಿನಿಸ್ಟರ್ ಇದನ್ನ ಈ ತರದ ಬಜೆಟ್ ಗಳನ್ನ ಏನ್ ಮಾಡ್ತಾರೆ, ಇದನ್ನ ಪಾರ್ಲಿಮೆಂಟ್ ಅಲ್ಲಿ ಟೇಬಲ್ ಮಾಡ್ತಾರೆ. ಸೊ ಈಗ ಸದ್ಯದಲ್ಲಿ ಯಾರನ್ನ ನೋಡ್ತೀವಿ, ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರನ್ನ ನೋಡ್ತೀವಿ. ಅದರ ಜೊತೆಯಲ್ಲಿ ಹಿಂದಿನ ಬಜೆಟ್ ನಲ್ಲಿ ಮತ್ತೆ ಹಿಂದಿನ ಬಜೆಟ್ ಮತ್ತೆ ಈ ವರ್ಷದ ಬಜೆಟ್ ಎರಡರಲ್ಲಿ ಕೂಡ ನಿಮ್ಗೆ ಹೆಚ್ಚಾಗಿ ಚರ್ಚೆ ಆಗಿರುವಂತ ಒಂದು ಪರ್ಟಿಕ್ಯುಲರ್ ಆದಂತ ಆ ಟರ್ಮ್ ಏನು ಅಂತ ಕೇಳಿದಾಗ ಅಮೃತ್ ಕಾಲ್ ಅಂತ ಹೇಳಿ ಕರಿತಾರೆ. ಅಮೃತ್ ಕಾಲ್. ಅಗೇನ್ ಅಮೃತ್ ಕಾಲ್ ಅಂತಂದಾಗ ಇವ್ರು ಯಾವ್ದನ್ನ ಅಮೃತ್ ಕಾಲ್ ಅಂತ ಹೇಳಿ ಕರೀತಾರೆ ಅಂತ ಕೇಳಿದಾಗ, ಇಂಡಿಯಾಗೆ ಏನು ಇಂಡಿಪೆಂಡೆನ್ಸ್ ಬಂದು 75 ಅಂದ್ರೆ 75ನೇ ವರ್ಷ ಕಂಪ್ಲೀಟ್ ಆಗುತ್ತೆ. ಅಲ್ಲಿಂದ ನೆಕ್ಸ್ಟ್ ಇಂಡಿಯಾ ಎಟ್ 100 ಅಂತಂದಾಗ ಏನು, ಇಂಡಿಯಾದ 100ನೇ ಇಂಡಿಪೆಂಡೆನ್ಸ್ ಡೇ ಕಂಪ್ಲೀಟ್ ಆಗುತ್ತೆ. ಅಲ್ಲಿ ಮಧ್ಯದ 25 ವರ್ಷಗಳ ಸಂಕ್ರಮಣ ಅವಧಿ ಅಂತೇಳಿ ಕನ್ಸಿಡರ್ ಮಾಡ್ಕೊತಿದ್ದಾರೆ. ಆ ಮಧ್ಯದ 25 ವರ್ಷವನ್ನ ನಾವೇನ್ ಕರಿತೀವಿ, ಅಮೃತ್ ಕಾಲ್ ಅಂತೇಳಿ ಕರಿತೀವಿ. ಸೊ ಅದಕ್ಕಾಗಿ ನೆನಪಿರ್ಲಿ, ಅಮೃತ್ ಕಾಲ್ ಅನ್ನುವಂಥ ಟರ್ಮ್ ಅನ್ನ ಯೂಸ್ ಮಾಡ್ತಾರೆ. ಸೊ ಅದರ ಜೊತೆಯಲ್ಲಿ ಇವ್ರು ಏನ್ ಹೇಳ್ತಾರೆ, ಭಾರತ ಬಹಳಷ್ಟು ಬೇರೆ ಬೇರೆ ಸಾಧನೆಗಳಿಗಾಗಿ ಈಗ ಸದ್ಯದಲ್ಲಿ ನಮ್ಗೇನಾಗಿದೆ, ಸೊ ಇದು ಪೂರ್ತಿ ಜಗತ್ತಿನಲ್ಲೇ ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ ಅಂತ ಹೇಳ್ತಾರೆ. ಸೊ ಯಾಕೆ ಅಂತ ಕೇಳಿದಾಗ, ಯಾವ್ಯಾವ ರೀತಿ ಇದು ಅಂತ ಕೇಳಿದಾಗ, ಒಂದು ಗ್ರೋತ್ ರೇಟ್, GDP ಗ್ರೋತ್ ರೇಟ್ ಬಹಳ ಚೆನ್ನಾಗಿರೋದು, ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಬಹಳ ಚೆನ್ನಾಗಿರೋದು ಅಂತ ಹೇಳ್ತಾರೆ. ಅದರ ಜೊತೆಯಲ್ಲಿ ಕೆಲವೊಂದು ಡಿಜಿಟಲ್ ಇನಿಷಿಯೇಟಿವ್ ನಂತಹ ಆಧಾರ್ ಕಾರ್ಡ್ಗಳ ಆಧಾರ್ ಸಂಬಂಧಪಟ್ಟಾಗಿರ್ಬೋದು, ಯುನಿಕ್ ಐಡೆಂಟಿಟಿ ಕಾರ್ಡ್ಗಳನ್ನ ನೀಡೋದು ಅಥವಾ ನಂಬರ್ಗಳನ್ನ ನೀಡೋದು,
ಕೋವಿನ್ ಅಂತ ಪ್ಲಾಟ್ಫಾರ್ಮ್ ಅಥವಾ UPI ನಂತ ಸೊ ಡಿಜಿಟಲ್ ಪೇಮೆಂಟ್ ಸರ್ವಿಸಸ್ಗಳನ್ನ ನೀಡೋದಾಗಿರ್ಬೋದು. ಸೊ ಇವೆಲ್ಲ ಇಂಡಿಯಾ ಏನಿದೆ ಇನ್ನು ಭಾರತ ಬೇರೆ ದೇಶಗಳಿಗಿಂತ ಮುಂದಿದೆ ಅನ್ನೋದನ್ನ ತೋರಿಸ್ತಾ ಇದೆ. ಸೊ ಇದರ ಜೊತೆಯಲ್ಲಿ ನಾವೇನ್ ಮಾಡಿದ್ವಿ, ಈ ಕೋವಿಡ್ನ ಸಂದರ್ಭದಲ್ಲಿ ಜನರಿಗೆ ರಿಲೀಫ್ ಅನ್ನ ಕೊಡೋದಕ್ಕೆ, ರಿಲೀಫ್ ಇನ್ ದ ಸೆನ್ಸ್ ಅವರಿಗೆ ಆಹಾರದ ಭದ್ರತೆಯನ್ನು ಒದಗಿಸೋದಕ್ಕೆ ಕೂಡ ಬಹಳಷ್ಟು ಬೇರೆ ಬೇರೆ ರೀತಿಯಾದಂತಹ ಇನಿಷಿಯೇಟಿವ್ಗಳನ್ನು ತೆಗೆದುಕೊಂಡಿದ್ವಿ. ಅದರಲ್ಲಿ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆ ಕೂಡ ಆ ತರದ ಒಂದು ಇನಿಷಿಯೇಟಿವ್. ಸೊ ಅದರ ಜೊತೆಯಲ್ಲಿ ಲಾಸ್ಟ್ ಅಂದ್ರೆ 2022-23 ಅವಧಿಯಲ್ಲಿ ಭಾರತಕ್ಕೆ G20ಯ ಪ್ರೆಸಿಡೆನ್ಸಿ ಕೂಡ ಬಂದಿತ್ತು. G20ಯ ಅಧ್ಯಕ್ಷ ಸ್ಥಾನದಲ್ಲಿ ಅಧ್ಯಕ್ಷತೆಯನ್ನ ಭಾರತ ವಹಿಸಿತ್ತು. ಸೊ ಆ ಸಂದರ್ಭದಲ್ಲಿ ನಾವು ಇವನ್ ಥೀಮ್ಗಳನ್ನೆಲ್ಲ ಈ ತರ ಎಲ್ಲ ಕೊಟ್ಟಿದ್ದೀವಿ. ವಸುದೈವ ಕುಟುಂಬಕಂ. ಸೊ ವಸುದೈವ ಕುಟುಂಬಕಂ ಅಂತಂದ್ರೆ ಏನು, ಇಡೀ ಜಗತ್ತಿನಲ್ಲಿರೋರು ಒಂದೇ ಫ್ಯಾಮಿಲಿಯವರು, ಒಂದೇ ಕುಟುಂಬದವರು ಅನ್ನುವಂಥ ಫೀಲ್. ಸೊ ಆ ತರದ ಒಂದು ಥೀಮ್ ಅನ್ನ ಕೊಟ್ಕೊಂಡು ಅದರ ಜೊತೆಯಲ್ಲಿ ಈ ತರದ ಕ್ರೈಸಿಸ್ ನ ಪೀರಿಯಡ್ ಅಲ್ಲಿ, ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಎಲ್ಲಾ ದೇಶಗಳನ್ನ, G20ಯಲ್ಲಿರುವಂತಹ ಎಲ್ಲಾ ದೇಶಗಳನ್ನ ನಾವು ಲೀಡ್ ಮಾಡಿದೀವಿ, ಮುನ್ನಡೆಸಿದೀವಿ ಅಂತ ಹೇಳ್ತೀವಿ. ಸೊ ಅವು ಕೆಲವೊಂದು ಫ್ಯಾಕ್ಟ್ಸ್ಗಳು. ಸೊ ಈಗ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಇವರು ಈ ಸಂದರ್ಭದಲ್ಲಿ ಏನ್ ಹೇಳ್ತಿದ್ರೆ, ಇಂಡಿಯಾ ಎಟ್ 100 ಅಂತ ಹೇಳಿದ್ವಲ್ಲ, ಅದಕ್ಕೊಂದು ಹೆಸರನ್ನ ಕೊಡ್ತಾ ಇದ್ರೆ 2047 ಒಳಗಡೆ ನಾವೇನ್ ಮಾಡೋಣ, ವಿಕಸಿತ ಭಾರತವನ್ನ ರೆಡಿ ಮಾಡೋಣ. ವಿಕಸಿತ ಭಾರತ ಅಂತಂದ್ರೆ ಇಲ್ಲಿ ಡೆವಲಪ್ಡ್ ಭಾರತ್ ಅಂತೇಳಿ ಅರ್ಥ. ಸೊ ಏನು, ನಮ್ಗೆ ಡೆವಲಪ್ಡ್ ಕಂಟ್ರಿ ಆಗಿ ಭಾರತವನ್ನ ನೋಡೋಣ ಅಂತ. ಸೊ ಹಾಗಾದ್ರೆ ಅದಕ್ಕೆ ವಿಷನ್ ಅನ್ನ ಏನನ್ನ ಮೆನ್ಷನ್ ಮಾಡ್ತಾ ಇದ್ದಾರೆ, ಪ್ರಾಸ್ಪರಸ್ ಭಾರತ್ ಇನ್ ಹಾರ್ಮನಿ ವಿತ್ ನೇಚರ್, ಮಾಡರ್ನ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಅಪಾರ್ಚುನಿಟೀಸ್ ಫಾರ್ ಆಲ್ ಅಂತ ಹೇಳ್ತೀವಿ. ಓಕೆ, ಸೊ ಏನನ್ನ ಹೇಳ್ತಿದ್ರೆ, ಒಂದು ಸಂಪತ್ ಭರಿತ ಭಾರತದ ಬಗ್ಗೆ ಹೇಳ್ತಿದ್ರೆ, ಆ ಸಂಪತ್ತು ಸುಮ್ನೆ ಬರ್ತಾ ಇಲ್ಲ, ಅಥವಾ ಸಂಪತ್ತು ನಾವೇನೋ ನಾಶವನ್ನ ಮಾಡ್ಕೊಂಡು ಆ ಸಂಪತ್ತು ಬರ್ತಾ ಇಲ್ಲ. ಅದರ ಬದಲಾಗಿ ಏನಿದೆ, ನಿಸರ್ಗ ಆಗಿರ್ಬೋದು, ಅದೇ ರೀತಿಯಲ್ಲಿ ಅತ್ಯುನ್ನತವಾದಂತಹ ಮೂಲ ಸೌಕರ್ಯಗಳಾಗಿರ್ಬೋದು, ಅದರ ಜೊತೆಯಲ್ಲಿ ಎಲ್ಲರಿಗೂ ಅವಕಾಶಗಳನ್ನ ನೀಡುವಂಥದ್ದಾಗಿರ್ಬೋದು. ಸೊ ಇವೆಲ್ಲವುಗಳನ್ನ ಒಳಗೊಂಡ ಒಂದು ಸಂಪತ್ ಭರಿತ ಭಾರತದ ಪರಿಕಲ್ಪನೆಯನ್ನ ಹೇಳ್ತೀವಿ ಅಂತ ಹೇಳ್ತಿದೆ. ಸೊ ಇದು ವಿಕಸಿತ್ ಭಾರತ್ ಬೈ 2047 ಅಂತಾನೆ. ಸೊ ನೆಕ್ಸ್ಟ್ ಇವರು 2014ರಿಂದ 2024 ಈ ಒಂದು ಪೀರಿಯಡ್ ಅನ್ನ ಏನಂತ ಕರೀತಾರೆ, ಡಿಕೇಡ್ ಆಫ್ ಟ್ರಾನ್ಸ್ಫಾರ್ಮೇಟಿವ್ ಗ್ರೋತ್ ಅಂತ ಕರೀತಾರೆ. ಅಂದ್ರೆ ಭಾರತದಲ್ಲಿ ಈ ಒಂದು ದಶಕ ಅಂದ್ರೆ 2014ರಿಂದ 2024 10 ವರ್ಷಗಳು ಅದು ಬಹಳ ಜಾಸ್ತಿ ಪ್ರಮಾಣದಲ್ಲಿ ಬೆಳವಣಿಗೆಯನ್ನ ಮಾಡೋದಕ್ಕೆ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡಿದೆ ಅಂತ ಹೇಳ್ತಾರೆ. ಸೊ ಅದರಲ್ಲಿ ಕೂಡ ನಾವು ಯಾಕೆ 2014ರಿಂದ 2024 ತಗೋತೀವಿ ಅಂತಂದಾಗ, ಇಲ್ಲಿ ಸರ್ಕಾರದಲ್ಲಿ ಆದಂತ ಬದಲಾವಣೆಯನ್ನ ಆಧಾರವಾಗಿ ಇಟ್ಕೊಂಡು ಹೇಳ್ತಿದ್ದಾನೆ. ಮೊದಲನೇ ಟರ್ಮ್ ಮೋದಿಜಿಯವರ ಮೊದಲನೇ ಟರ್ಮ್ ಪ್ರೈಮ್ ಮಿನಿಸ್ಟರ್ ಆಗಿ, ಅದನ್ನ ನಾವೇನ್ ನೋಡ್ತೀವಿ 2014ರಿಂದ 2019 ನೋಡ್ತೀವಿ. ಈ 2014ರಿಂದ 2019 ಥೀಮ್ ಏನಿತ್ತು, ಅಥವಾ ನಾವು ಯಾವ ಒಂದು ಪಾಲಿಸಿ, ಯಾವ ರೀತಿಯ ಪಾಲಿಸಿಗಳನ್ನ ತಂದಿದ್ವಿ ಅಂತ ಹೇಳ್ತಾರೆ ಇವರು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ತಾರೆ. ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ನಾವೇನ್ ಮಾಡೋಣ, ಸೊ ವಿಕಾಸದಡಿಗೆ ಹೋಗೋಣ ಅಂತ ಹೇಳ್ತಾರೆ. ಸೊ ಅದೇ ಕಾರಣಕ್ಕಾಗಿ ನಾವೇನ್ ಮಾಡಿದ್ವಿ, ಬಹಳಷ್ಟು ಬೇರೆ ಬೇರೆ ರೀತಿಯಾದಂತ ರಚನಾತ್ಮಕ ಸುಧಾರಣೆಗಳನ್ನ, ಸ್ಟ್ರಕ್ಚರಲ್ ರಿಫಾರ್ಮ್ಸ್ ಅನ್ನ ತಂದ್ವಿ. ಸೊ ಅದೇ ರೀತಿಯಲ್ಲಿ ಮತ್ತೇನ ಮಾಡಿದ್ವಿ ಅಂತಂದಾಗ, ಪ್ರೋ ಪೀಪಲ್ ರಿಫಾರ್ಮ್ಸ್ ಅಂದ್ರೆ ಜನರಿಗೆ ಸರಳೀಕೃತವಾದಂತಹ ಬಹಳಷ್ಟು ಬೇರೆ ಬೇರೆ ಸುಧಾರಣೆಗಳನ್ನ ಮಾಡಿದ್ವಿ. ಜನರಿಗೆ ಸರಳೀಕರಣವಾಗುವಂತ ಸುಧಾರಣೆಗಳು ಅಂದ್ರೆ ಏನು, ತೆರಿಗೆಯಲ್ಲಿ ವಿನಾಯಿತಿ ನೀಡೋದಾಗಿರ್ಬೋದು, ಅಥವಾ ತೆರಿಗೆಯನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡೋದಾಗಿರ್ಬೋದು. ಮೊದಲು ಕಟ್ಟಬೇಕಾಗಿದ್ದಂತ 14-15 ಬೇರೆ ಬೇರೆ ಟ್ಯಾಕ್ಸ್ಗಳ ಬದಲಾಗಿ ಒಂದು ಟ್ಯಾಕ್ಸ್ಗೆ ಇಳಿಸೋದಾಗಿರ್ಬೋದು, GST ಅಂತ ಇನಿಷಿಯೇಟಿವ್ಗಳಾಗಿರ್ಬೋದು, ಅಥವಾ ಇನ್ಸಾಲ್ವೆನ್ಸಿ ಅಂಡ್ ಬ್ಯಾಂಕ್ರಪ್ಸಿ ಕೋಡ್ ನಂತ ಇನಿಷಿಯೇಟಿವ್ಗಳಾಗಿರ್ಬೋದು. ಅವೆಲ್ಲ ಏನ್ ಹೇಳ್ತಾರೆ, ಪ್ರೋ ಪೀಪಲ್ ರಿಫಾರ್ಮ್ಸ್ ನ ಬಗ್ಗೆ ಮಾತಾಡ್ತಾರೆ. ಓಕೆ, ಜನರ ಸಲುವಾಗಿ ಆದಂತ ಸುಧಾರಣೆ ಅಥವಾ ಜನರಿಗಾಗಿ ಆಗಿದಂತ ಸುಧಾರಣೆ ಅಂತ. ಸೊ ಅದನ್ನ ಜೊತೆಯಲ್ಲಿ ಮತ್ತೆ ಎಂಪ್ಲಾಯ್ಮೆಂಟ್ ಮತ್ತೆ ಆಂಟರ್ಪ್ರಿನರ್ಶಿಪ್ ಅಂತ ಕರೀತಾರೆ. ಅಂದ್ರೆ ಸೊ ಉದ್ಯೋಗ ಮತ್ತು ಉದ್ಯಮಶೀಲತೆಯನ್ನ ಹೆಚ್ಚಳ ಮಾಡುವಂತ ಒಂದು ಪ್ರಯತ್ನ, ಅದರ ಜೊತೆಯಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಉತ್ತಮವಾದಂತ ಒಂದು ಪರಿಸರವನ್ನ ನಿರ್ಮಾಣ ಮಾಡಿದೀವಿ ಅಂತ ಹೇಳ್ತಾರೆ. ಸೊ ಅದರ ಜೊತೆಯಲ್ಲಿ ಈ ರೀತಿ ಏನೇನು ಅಭಿವೃದ್ಧಿ ಉಂಟಾಗಿದೆ ಅಥವಾ ಬೆಳವಣಿಗೆ ಉಂಟಾಗಿದೆ, ಅದರ ಫಲಗಳು ಎಲ್ಲಾ ಜನರಿಗೂ ಸಿಗುವ ರೀತಿಯಲ್ಲಿ ಮಾಡಿದೀವಿ ಅಂತ ಹೇಳ್ತಾರೆ. ಇದು 2014ರಿಂದ 2019 ಆದ್ರೆ, ನೆಕ್ಸ್ಟ್ 2019ರಿಂದ 2024 ಏನ್ ತಗೋತಾರೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಮತ್ತೆ ಸಬ್ಕಾ ವಿಶ್ವಾಸ್ ಅಂತ ಹೇಳಿ ತಗೋತಾರೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಮತ್ತೆ ಸಬ್ಕಾ ವಿಶ್ವಾಸ್ ಅಂತ. ಸೊ ಎಲ್ಲರ ಜೊತೆ, ಅದೇ ರೀತಿಯಲ್ಲಿ ವಿಕಾಸ್ ಅಂತಂದ್ರೆ ಎಲ್ಲರ ಅಭಿವೃದ್ಧಿ, ಅದೇ ರೀತಿಯಲ್ಲಿ ಸಬ್ಕಾ ವಿಶ್ವಾಸ್ ಅಂತಂದ್ರೆ ಎಲ್ಲರ ನಂಬಿಕೆಯನ್ನ ಪಡ್ಕೋತೀವಿ ಅಂತ. ಸೊ ಆ ಕಾರಣಕ್ಕಾಗಿ ನಾವು 2ನೇ ಟರ್ಮ್ ಅಲ್ಲಿ ಏನ್ ನೋಡ್ತೀವಿ, ಸೋಷಿಯಲ್ ಅಂಡ್ ಜಿಯೋಗ್ರಫಿಕಲ್ ಇನ್ಕ್ಲೂಸಿವಿಟಿಯನ್ನ ನೋಡ್ತೀವಿ.
ಅವರು ಯಾವ ರಿಲಿಜಿಯನ್ ಅಥವಾ ಕಾಸ್ಟ್ ಇದು ಯಾವುದನ್ನು ನೋಡ್ದೇನೆ, ಸೋಷಿಯಲ್ ಬ್ಯಾಕ್ ಗ್ರೌಂಡ್ ಅನ್ನು ನೋಡ್ದೇನೆ ಎಲ್ಲರ ಒಂದು ಅಭಿವೃದ್ಧಿಗೆ ಕಾರಣವಾಗಿದ್ದೀವಿ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಜಿಯೋಗ್ರಾಫಿಕಲ್ ಇನ್ಕ್ಲೂಸಿವಿಟಿ ಅಂತಂದಾಗೇನು, ಬೇರೆ ಬೇರೆ ಪ್ರದೇಶಗಳು ಮೊದಲಾದ್ರೆ ಏನಾಗ್ತಿತ್ತು, ಕೆಲವೊಂದು ಪ್ರದೇಶಗಳು ಅಭಿವೃದ್ಧಿಯಲ್ಲಿ ಮುಂದಕ್ಕೆ ಹೋಗ್ತಿತ್ತು, ಕೆಲವೊಂದು ಪ್ರದೇಶಗಳು ಅಭಿವೃದ್ಧಿಯಲ್ಲಿ ಹಿಂದೆ ಉಳಿತಿತ್ತು. ಆದ್ರೆ ಈಗ ಏನ್ ಹೇಳ್ತಾರೆ ಇವರು, ಆ ಒಂದು ಜಿಯೋಗ್ರಾಫಿಕಲ್ ಬ್ಯಾರಿಯರ್ ಅನ್ನ ತೆಗೆದು ಕೂಡ ನಾವು ಅಭಿವೃದ್ಧಿಯನ್ನ ಎಲ್ಲಾ ಕಡೆ ಮಾಡುವಂತ ಪ್ರಯತ್ನ ಮಾಡಿದೀವಿ ಅಂತ ಹೇಳ್ತಾರೆ. ಸೊ ಅದಕ್ಕಾಗಿ 2014ರಿಂದ 2024 ಇವರು ಏನ್ ಕರಿತಿದ್ದಾರೆ, ಡಿಕೇಡ್ ಆಫ್ ಟ್ರಾನ್ಸ್ಫಾರ್ಮೇಟಿವ್ ಗ್ರೋತ್ ಅಂತ ಕರಿತಿದ್ದಾರೆ. ಸೊ ಇನ್ನು ನೆಕ್ಸ್ಟ್ ಏನ್ ಹೇಳ್ತಾರೆ, ಈ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ ಏನಿದೆ ಅದರ ಜೊತೆಯಲ್ಲಿ ಮತ್ತೊಂದನ್ನು ಕೂಡ ಮಧ್ಯದಲ್ಲಿ ನಾವು ಸೇರಿಸಿದೀವಿ, ಅದು ಯಾವುದು, ಸಬ್ಕಾ ಪ್ರಯಾಸ್ ಅಂತ ಕರಿತಾರೆ. ಅಂದ್ರೆ ಎಲ್ಲರೂ ಒಟ್ಟುಗೂಡಿ, ಓಕೆ, ಎಲ್ಲರ ಜೊತೆಗೆ ಎಲ್ಲರ ಅಭಿವೃದ್ಧಿ, ಅದರ ಜೊತೆಗೆ ಮತ್ತೊಂದಿದೆ ಎಲ್ಲರ ನಂಬಿಕೆ. ಈಗ 4ನೇದೇನು ಅಂತ ಕೇಳಿದಾಗ, ಜನರು ಕೂಡ ಅವರವರ ಚಿಕ್ಕದಾದಂತ ಪಾಲನ್ನ ಅವರು ಕೂಡ ಒಂದಿಷ್ಟು ಸ್ವಲ್ಪ ಮಟ್ಟಿಗೆ ಕಷ್ಟಪಟ್ಟು ಏನ್ ಮಾಡ್ಬೇಕು, ಅವರದು ಕಾಂಟ್ರಿಬ್ಯೂಷನ್ ಅನ್ನ, ಸಹಯೋಗವನ್ನ ನೀಡಬೇಕು ಅಂತ. ಸೊ ಆ ತರದನ್ನ ನಾವೇನ್ ಕರಿತೀವಿ, ಸಬ್ಕಾ ಪ್ರಯಾಸ್ ಅಂತ ಕರಿತೀವಿ. ಸೊ ಈ ತರದ ಸಬ್ಕಾ ಪ್ರಯಾಸ್ ಇದ್ರಿಂದ ಎಲ್ಲರೂ ಜೊತೆಗೂಡಿ ನಾವು ಒಟ್ಟಿಗೆ ನಿಂತಿದ್ರಿಂದನೇ ಸೊ ನಮಗೆ ಒನ್ಸ್ ಇನ್ ಎ ಸೆಂಚುರಿ ಪ್ಯಾಂಡಮಿಕ್ ಏನಿದೆ, ಕೋವಿಡ್-19 ಅಂತಹ ಒಂದು ಬಿಕ್ಕಟ್ಟಿನ ಪರಿಸ್ಥಿತಿ ಏನಿದೆ ಅದನ್ನ ನಾವು ಸೊ ಇಫೆಕ್ಟಿವ್ ಆಗಿ ಅಥವಾ ದಕ್ಷತೆಯಿಂದ ಎದುರಿಸೋದಕ್ಕೆ ಆಗತ್ತೆ ಅಂತ ಹೇಳ್ತಾರೆ, ಆಗಿದೆ ಅಂತ ಹೇಳ್ತಾರೆ. ಸೊ ಅದರ ಜೊತೆಯಲ್ಲಿ ಅದೇ ಸಂದರ್ಭದಲ್ಲಿ ನಾವೇನ್ ನೋಡ್ತೀವಿ, ಆತ್ಮನಿರ್ಭರ್ ಭಾರತ್, ಪಂಚ ಪ್ರಾಣ್, ಅಮೃತ್ ಕಾಲ್, ಈ ತರದೆಲ್ಲ ಸ್ಕೀಮ್ಗಳನ್ನ ನೋಡೋದಕ್ಕೆ ಹೋದ್ರೆ ಅದರಲ್ಲಿ ಜನರ ಪಾರ್ಟಿಸಿಪೇಷನ್ ಜಾಸ್ತಿ ಆಗಿರೋದನ್ನ ನೋಡ್ತೀವಿ. ಓಕೆ, ಪೀಪಲ್ ಪಾರ್ಟಿಸಿಪೇಷನ್ ಅಥವಾ ಜನರು ಇಲ್ಲಿ ಹೆಚ್ಚೆಚ್ಚು ಸಹಯೋಗವನ್ನ, ಅವರ ಒಂದು ಸಹಕಾರವನ್ನ ನೀಡ್ತಾ ಇರೋದನ್ನ ನೋಡ್ತೀವಿ. ಸೊ ಅದರ ಜೊತೆಯಲ್ಲಿ ಇಲ್ಲಿ ಇದೆಲ್ಲ ಆಗಿರೋದ್ರಿಂದಾಗಿ ಸಬ್ಕಾ ಪ್ರಯಾಸ್ ಅಂತಂದ್ರೆ ಜನರು ಕೂಡ ಈಗ ಏನಾದ್ರು ಸರ್ಕಾರದ ಭಾಗವಾಗಿ ಕೆಲಸ ಮಾಡ್ತಾರೆ, ಅಥವಾ ಈ ರೀತಿಯ ಯಾವ್ದಾದ್ರು ಯೋಜನೆಗಳನ್ನ ತರ್ತೀವಿ ಅಭಿವೃದ್ಧಿಗೆ ಸಂಬಂಧಪಟ್ಟಿದಂತಂದ್ರೆ ಆ ಅಭಿವೃದ್ಧಿಯಲ್ಲಿ ಜನರು ಕೂಡ ಒಬ್ರು ಪಾಲ್ದಾರರಾಗ್ತಾರೆ. ಈಗ ಈ ಪಾಲ್ದಾರರಾದಾಗ ಅವ್ರಿಗೇನಿರುತ್ತೆ, ಹೈ ಆಸ್ಪಿರೇಷನ್ ಇರುತ್ತೆ, ಮುಂದೆ ನಾನು ಮತ್ತು ಹೆಚ್ಚಿನ ಒಂದು ಕನಸನ್ನ ಈಡೇರಿಸ್ಕೊಳ್ಬಹುದು, ನನಸು ಮಾಡ್ಕೋಬಹುದು ಅನ್ನುವಂತ ಒಂದು ಆಸ್ಪಿರೇಷನ್ಸ್ ಜಾಸ್ತಿ ಇರುತ್ತೆ. ಸೊ ಅದನ್ನ ಬಿಟ್ಟು ಮತ್ತೇನ್ ಹೇಳ್ತಾರೆ ಇವರು, ಪ್ರೈಡ್ ಇನ್ ಪಾಸ್ಟ್ ಅಂಡ್ ಪ್ರೆಸೆಂಟ್, ತನ್ನ ಗತದ ಮೇಲೆ ಅದೇ ರೀತಿಯಲ್ಲಿ ಪ್ರಸ್ತುತದ ಮೇಲೆ ಬಹಳ ಗೌರವವನ್ನು ಹೊಂದಿರ್ತೀವಿ ಅಂತ ತಿಳ್ಕೊಂಡು, ಹೆಮ್ಮೆ ಇರುತ್ತೆ ನಮಗೆ ಅಂತ ತಿಳ್ಕೊಂಡು. ಸೊ ಅದೇ ರೀತಿಯಲ್ಲಿ ಹೋಪ್ ಅಂಡ್ ಕಾನ್ಫಿಡೆನ್ಸ್ ಆಫ್ ಬ್ರೈಟ್ ಫ್ಯೂಚರ್, ಮುಂದಿನ ಭವಿಷ್ಯ ಸೊ ಅದು ಬಹಳ ಚೆನ್ನಾಗಿರ್ಲಿದೆ ಅನ್ನುವಂತಹ ಸೊ ಒಂದು ಹೋಪ್ ಮತ್ತೆ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ, ಅದೇ ರೀತಿಯಲ್ಲಿ ಸೊ ನಿಮ್ಗೆ ಮುಂದಿನ ದಿನದ ಬಗ್ಗೆ ಒಂದು ಒಳ್ಳೆಯ ರೀತಿಯಾದಂತಹ ಪರಿಕಲ್ಪನೆ ಇದೆ ಅನ್ನೋದನ್ನ ಹೇಳ್ತಾರೆ. ಬ್ರೈಟ್ ಫ್ಯೂಚರ್ ಇದೆ, ಮುಂದಿನ ಭವಿಷ್ಯ ಬಹಳ ಉತ್ತಮವಾಗಿರ್ಲಿದೆ ಅನ್ನುವಂತ ಒಂದು ಅಚಲವಾದಂತ ವಿಶ್ವಾಸ ಇದೆ ಅಂತ ಹೇಳ್ತಾರೆ. ಸೊ ಇದು ಸಬ್ಕಾ ಪ್ರಯಾಸನ್ನ ತೆಗೆದುಕೊಂಡ ನಂತರ. ಸೊ ಈಗ ನಾವೇನಾದ್ರೂ ನೋಡೋದಕ್ಕೆ ಹೋದ್ರೆ ಅದನ್ನ ಈ ತರ ಸಮ್ ಅಪ್ ಮಾಡ್ಬೋದು. ಮೊದಲು ಏನಿತ್ತು, ಫಸ್ಟ್ ಟರ್ಮ್ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಸೊ ಆವಾಗ ಸೊ ನಾವೇನ್ ಮಾಡ್ತೀವಿ, ಎಲ್ಲರನ್ನ ಒಳಗೊಂಡಂತ ಬೆಳವಣಿಗೆಯನ್ನ ಮಾಡುವಂತ ಪ್ರಯತ್ನ ಮಾಡ್ತೀವಿ. ನಂತರದಲ್ಲಿ ಮತ್ತೆ ಸ್ವಲ್ಪ ಇದನ್ನ ಏನ್ ಮಾಡ್ತೀವಿ, ಜಾಸ್ತಿ ಮಾಡ್ತೀವಿ, ಅಲ್ಲೇನ್ ಮಾಡ್ತೀವಿ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಅಂತ ಹೇಳಿ ತಗೋತೀವಿ. ಅದರ ಜೊತೆಯಲ್ಲಿ ಮತ್ತೊಂದನ್ನು ಕೂಡ ತಗೋತೀವಿ, ಸಬ್ಕಾ ಪ್ರಯಾಸ್ ಅಂತ ಹೇಳಿ ತಗೋತೀವಿ. ಅಗೇನ್ ಅದ್ರ ಜೊತೆಲಿ ಇವ್ರು ಏನ್ ಹೇಳ್ತಾರೆ ನೋಡಿ, ಇದರ ಒಳಗಡೆನೂ ಕೂಡ 3D 3D ಅಂತಂದ್ರೆ ಏನು, ಒಂದು ಡೆಮೋಗ್ರಫಿ, ಇನ್ನೊಂದು ಡೆಮೋಕ್ರಸಿ, ಮತ್ತೆ ಡೈವರ್ಸಿಟಿ. ಡೆಮೋಗ್ರಫಿ ಅಂತಂದ್ರೆ ಜನಸಂಖ್ಯೆ, ನಮ್ಮ ಹತ್ರ ಇರುವಂತ ಜನಸಂಖ್ಯೆಯನ್ನ ನಾವು ಹೇಗೆ ಸಂಪನ್ಮೂಲವಾಗಿ ಬಳಸ್ಕೊತೀರಿ ಅಂತ, ಅದು ಡೆಮೋಗ್ರಫಿ ಅಂತ ಕರಿತೀವಿ. ಡೆಮೋಕ್ರಸಿ ಅಂತಂದ್ರೆ ಏನು, ನಮ್ಮಲ್ಲಿ ಏನು ಈ ಚುನಾಯಿತರಾಗಿ ಬರ್ತಾರೆ, ಅಂದ್ರೆ ಜನರಿಂದ ಜನರಿಗಾಗಿ ಬರ್ತಾರಲ್ಲ ಅದನ್ನ ಚುನಾಯಿತರಾಗಿ ಬರ್ತಾರೆ. ಸೊ ಅವರು ಸರಿಯಾಗಿ ಈ ಒಂದು ಆಡಳಿತವನ್ನ ಕೊಡುವಂತ ಪ್ರಯತ್ನ ಆಗಿರ್ಬೋದು ಡೆಮೋಕ್ರಸಿ. ಸೊ ಅದರ ಜೊತೆಯಲ್ಲಿ ಮತ್ತೊಂದೇನು, ಡೈವರ್ಸಿಟಿ. ಓಕೆ, ಡೈವರ್ಸಿಟಿ ವೈವಿಧ್ಯತೆ. ಸೊ ಆ ವೈವಿಧ್ಯತೆಗಳಿಂದ, ಬೇರೆ ಬೇರೆ ವೈವಿಧ್ಯತೆಗಳಿಂದ ಬಂದಾಗ ನಿಮ್ಗೆ ಏನಾಗುತ್ತೆ, ಅದಕ್ಕೆ ಅನುಗುಣವಾಗಿ ಒಂದಿಷ್ಟು ಕೌಶಲ್ಯಗಳನ್ನು ಕೂಡ ಹೊಂದುವಂತ ಸಾಧ್ಯತೆ ಇರುತ್ತೆ. ಈ 3Dಗಳು ಅಥವಾ 3D ಟ್ರಿನಿಟಿಯನ್ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ತಿದ್ವಿ, ಡೆವಲಪ್ಮೆಂಟ್ ಕಡೆ ಮುನ್ನುಗ್ತಿದ್ವಿ ಅಂತ ಹೇಳ್ತಾರೆ. ಸೊ ಆ ಕಾರಣಕ್ಕಾಗಿ 2047 ಸಂದರ್ಭದಲ್ಲಿ ಅಥವಾ ಭಾರತದ 100ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಭಾರತ ಅಭಿವೃದ್ಧಿ ಹೊಂದಿದ ದೇಶವಾಗಿ ಇರಲಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸೊ ಇದು ಡೆವಲಪ್ಮೆಂಟ್ ಮಂತ್ರ ಇವರು. ಓಕೆ, ಅಭಿವೃದ್ಧಿಯ ಮಂತ್ರ ಯಾವುದು ಅಂತ ಕೇಳಿದ್ರೆ ಇದು. ಸೊ ನೆಕ್ಸ್ಟ್ ಬರೋಣ, ಇವರು ಈ ಒಂದು ಬಜೆಟ್ ನ ಒಳಗಡೆ ಒಂದು ಇದನ್ನ ಮೆನ್ಷನ್ ಮಾಡ್ತಾರೆ. ನಮಗೆ ನಿಜವಾಗಿಯೂ ಯಾವುದೇ ರೀತಿಯಾದಂತ ಕಾಸ್ಟ್ಗಳಿಲ್ಲ, ಜಾತಿಗಳು ಅನ್ನೋದಿಲ್ಲ. ಸೊ ಏನಾದ್ರೂ ಜಾತಿಗಳಿದೆ ಅಂತಂದ್ರೆ ಅದು 4 ಮೇಜರ್ ಜಾತಿಗಳು ಮಾತ್ರ ಅಂತ ಹೇಳ್ತಾರೆ, 4 ಪ್ರಧಾನವಾದಂತ ಜಾತಿಗಳು. ಆ 4 ಪ್ರಧಾನವಾದಂತ ಜಾತಿಗಳು ಯಾರು? ಸೊ ಒಂದು ಗರೀಬ್ ಅಂತೇಳಿ ಕರೀತಾರೆ, ಬಡವ. ಓಕೆ, ಸೊ 2 ಮಹಿಳೆಯರು, ಅದೇ ರೀತಿಯಲ್ಲಿ 3 ಯುವಕರು, ಓಕೆ, ಯುವಕರು ಅಂತಂದಾಗ ಬರೀ ಯುವಕರಷ್ಟೇ ಅಲ್ಲ, ಯುವತಿಯರು ಕೂಡ ಬರ್ತಾರೆ. ಸೊ ಕಾರಣಕ್ಕಾಗಿ ಯುವ. ಸೊ ಅದೇ ರೀತಿಯಲ್ಲಿ ಅನ್ನದಾತ ಅಂತಂದ್ರೆ ಇಲ್ಲಿ ಯಾರನ್ನ ತಗೋತಿದ್ರೆ, ಅನ್ನದಾತ ಅಂತಂದ್ರೆ ರೈತರನ್ನ ತಗೋತಿದ್ದಾರೆ.
ಸೊ ಈ 4 ಜಾತಿಯನ್ನೇ ಹೇಳ್ತಾರೆ. ಸೊ ಈ 4 ಪಂಗಡಗಳನ್ನ ಅಥವಾ ಜಾತಿಗಳನ್ನ ನಾವೇನಾದ್ರೂ ಅಭಿವೃದ್ಧಿಯ ಪಥದಲ್ಲಿ ಮುನ್ನಡೆಸಿದ್ರೆ ಆಬ್ವಿಯಸ್ಲಿ ಭಾರತ ಕೂಡ ಅಭಿವೃದ್ಧಿಯ ಪಥದಲ್ಲಿ ಮುನ್ನುಗ್ಗುತ್ತೆ ಅಂತ ಹೇಳ್ತಾರೆ. ಬಡವರಿಂದ ನಾವೇನ್ ಮಾಡ್ಬೇಕು, ಅವರ ಆ ಬಡತನವನ್ನ ನೀಗಿಸುವಂತ ಪ್ರಯತ್ನವನ್ನ ಮಾಡಬೇಕು. ಮಹಿಳೆಯರ ಸಬಲೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯುವಕರಿಗೆ ಮುಂದಿನ ದಿನದ ಬಗ್ಗೆ, ಒಂದು ಒಳ್ಳೆಯ ಭವಿಷ್ಯದ ಬಗ್ಗೆ ಅವರಲ್ಲಿ ಕನಸನ್ನ ಮೂಡಿಸ್ಕೊಳ್ಳುವಂತ ಒಂದು ಇದನ್ನ ಮಾಡಬೇಕು. ಅದರ ಜೊತೆಯಲ್ಲಿ ಅದನ್ನ ನನಸು ಮಾಡುವಂತ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಕೆಲಸಗಳು ಆಗ್ಬೇಕು ಅಂತ ಹೇಳ್ತಾರೆ. ಅದರ ಜೊತೆಯಲ್ಲಿ ರೈತರಿಗೂ ಕೂಡ ಒಳ್ಳೆಯ ಒಂದು ಭವಿಷ್ಯವನ್ನ ನಿರ್ಮಾಣ ಮಾಡಿಕೊಡೋದು ಅಥವಾ ಆದಾಯದಲ್ಲಿ ಹೆಚ್ಚಳ ಮಾಡೋದು, ಇವೆಲ್ಲ ಯೋಜನೆಗಳನ್ನ ನೋಡ್ತೀವಿ ನಾವು. ಸೊ ಈ 4 ಮೇಜರ್ ಕಾಸ್ಟ್ಗಳನ್ನ, 4 ಪ್ರಧಾನವಾದಂತ ಜಾತಿಗಳನ್ನ ಹೇಳಿದ್ದಾರೆ, ನೆನಪಿರ್ಲಿ. ಸೊ ಇಲ್ಲಿ ಮೊದಲನೇದಾಗಿ ಏನ್ ಹೇಳ್ತಾರೆ, ಪೀಪಲ್ ಸೆಂಟ್ರಿಕ್ ಇನ್ಕ್ಲೂಸಿವ್ ಡೆವಲಪ್ಮೆಂಟ್. ಹಾಗಾದ್ರೆ ಏನ್ ಮಾಡಿದೀವಿ, ಜನರ ಕೇಂದ್ರಿತವಾದಂತಹ ಈ ತರದ ಅಭಿವೃದ್ಧಿ, ಅದು ಅಂತರ್ಗತ ಅಭಿವೃದ್ಧಿಯ ಬಗ್ಗೆ ಮಾತಾಡಿದಾಗ ಏನೇನ್ ಮಾಡಿದೀವಿ ಅಂತ ಕೇಳಿದಾಗ ಇವ್ರು ಮೊದಲನೇದಾಗಿ ಹೇಳ್ತಾರೆ, ನಾವು ಎಲ್ಲಾ ರೀತಿಯ ಮೂಲ ಸೌಕರ್ಯಗಳನ್ನ ರೆಡಿ ಮಾಡಿದ್ವಿ. ಆ ಮೂಲ ಸೌಕರ್ಯಗಳು ಏನಾಗಿರ್ಬೋದು, ಫಿಸಿಕಲ್, ಅದೇ ರೀತಿಯಲ್ಲಿ ಇದು ಫಿಸಿಕಲ್ ಆಗಿರ್ಬೋದು, ಡಿಜಿಟಲ್ ಆಗಿರ್ಬೋದು ಅಥವಾ ಸೋಷಿಯಲ್ ಆಗಿರ್ಬೋದು. ಈ ಎಲ್ಲಾ ರೀತಿಯ ಮೂಲ ಸೌಕರ್ಯಗಳನ್ನ ಅಭಿವೃದ್ಧಿ ಮಾಡಿದೀವಿ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಫಿಸಿಕಲ್ ಅಂತಂದಾಗ ನೀವು ರೋಡು, ರೈಲ್ವೆ ಈ ತರದೆಲ್ಲ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಭಾರತಮಾಲಾ, ಸಾಗರಮಾಲಾ ಈ ತರದ ಯೋಜನೆಗಳನ್ನ ನೀವು ಕೋಟ್ ಮಾಡ್ಬೋದು. ಡಿಜಿಟಲ್ ಅಂತಂದಾಗ ನಮ್ಮಲ್ಲಿ ಇಂಡಿಯಾ ಸ್ಟಾಕ್ ಅಂತ ಹೇಳ್ಕೊಂಡು ಒಂದನ್ನ ರೆಡಿ ಮಾಡಿದೀವಿ ಅಂತ ಹೇಳಿದೆ. ಸೊ ನೀವೇನಾದ್ರೂ ಇಂಡಿಯನ್ ಎಕಾನಮಿ ರಿವ್ಯೂ ಅಂತ ಹೇಳಿ ಆ ಡಾಕ್ಯುಮೆಂಟ್ ಅನ್ನ ನಾವು ಚರ್ಚೆ ಮಾಡಿದಾಗ ಆ ಕ್ಲಾಸ್ ಅನ್ನ ಕೇಳಿದೀರಾ ಅಂತಂದ್ರೆ, ಸೊ ಅದ್ರಲ್ಲಿ ನಿಮ್ಗೆ ಗೊತ್ತಿದೆ ಇಂಡಿಯಾ ಸ್ಟಾಕ್ ಅಂತ ಹೇಳಿದೆ. ಅದೇ ಅಗೈನ್ IMF ಕೂಡ ಒಂದು ರಿಪೋರ್ಟ್ ಅನ್ನು ಬಿಡುತ್ತೆ. ಸೊ ಎಲ್ಲಾ ದೇಶಗಳು ಇಂಡಿಯಾವನ್ನ ನೋಡಿ ಕಲಿಬೇಕು, ಈ ತರದ ಒಂದು ಇಂಡಿಯಾ ಸ್ಟಾಕ್ ಅಥವಾ ಆ ಒಂದು ಡಿಜಿಟಲೈಸೇಷನ್ ನ ಪ್ರೊಸೆಸ್ ಅನ್ನ ಅಂತ ಹೇಳ್ಕೊಂಡು. ಸೊ ಅದ್ರ ಜೊತೆಲಿ ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಅಂತಂದಾಗ ಎಜುಕೇಶನ್ ಮತ್ತೆ ಹೆಲ್ತ್ ಕೇರ್ ಅನ್ನ ಜಾಸ್ತಿಯಾಗಿ ಫೋಕಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಆಯುಷ್ಮಾನ್ ಭಾರತದಂತ ಯೋಜನೆಗಳನ್ನ ನೀವು ಕೋಟ್ ಮಾಡ್ಬೋದು. ಸೊ ಅಥವಾ ನೀವು ಎಜುಕೇಶನ್ ಅಂತಂದಾಗ ನ್ಯಾಷನಲ್ ಎಜುಕೇಶನಲ್ ಪಾಲಿಸಿಯನ್ನ ಮಾಡ್ಬೋದು, ಕೋಟ್ ಮಾಡ್ಬೋದು. ಅದರ ಜೊತೆಯಲ್ಲಿ ಬಹಳಷ್ಟಿದೆ. ಫಾರ್ ಎಕ್ಸಾಂಪಲ್ ನಿಪುಣ್ ಭಾರತ್ ಅಂತ ಹೇಳಿದೆ, ಇ ವಿದ್ಯಾ ಅಂತ ಹೇಳಿದೆ, PM ಇ ವಿದ್ಯಾ. ಸೊ ಅಥವಾ ಇವನ್ ಸ್ವಯಂ ಅಂತ ಹೇಳಿದೆ, ಮ್ಯಾಸಿವ್ ಆನ್ಲೈನ್ ಓಪನ್ ಕೋರ್ಸಸ್. ಸೊ ಅವೆಲ್ಲ ಇದಕ್ಕೆ ಸಂಬಂಧಪಟ್ಟಾಗಿ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಡೆವಲಪ್ಮೆಂಟ್ ಮಾಡಿದೀವಿ ಅಂತ ಹೇಳ್ತಾ ಇದ್ರು. ಓಕೆ, ಸೊ ಅದನ್ನೇ ನೆಕ್ಸ್ಟ್ ಬರ್ತೀವಿ ನೋಡಿ, ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್. ಇದನ್ನೇ ನಾವೇನ್ ಹೇಳಿದ್ವಿ, ಇಂಡಿಯಾ ಸ್ಟಾಕ್ ಅಂತ ಕೂಡ ಕರೆದಿದ್ವಿ. ಸೊ ಇದನ್ನೇ ಇಂಡಿಯಾ ಸ್ಟಾಕ್ ಅಂತ ಕೂಡ ಕರೆದಿದ್ವಿ. ಸೊ ಇಂಡಿಯಾದಲ್ಲಿ ಅಥವಾ ಭಾರತದಲ್ಲಿ ಈ ಡಿಜಿಟಲೀಕರಣ ಮಾಡುವ ನಿಟ್ಟಿನಲ್ಲಿ ಸಾರ್ವಜನಿಕವಾಗಿ ಡಿಜಿಟಲ್ ಮೂಲ ಸೌಕರ್ಯವನ್ನು ನೀಡಿರೋದನ್ನ ಹೇಳ್ತಿದ್ರು. ಸೊ ಅದು ಕೂಡ ಏನಾಗುತ್ತೆ, ಈ ತರ ನಾವು ಕೊಟ್ಟಿರೋದ್ರಿಂದಾಗಿ, ಇಂಡಿಯಾ ಸ್ಟಾಕ್ ಅನ್ನ ಕೊಟ್ಟಿರೋದ್ರಿಂದಾಗಿ ಕ್ಯಾಶ್ಲೆಸ್ ಪೇಮೆಂಟ್ಗಳಾಗಿರ್ಬೋದು, ಆನ್ಲೈನ್ ಗವರ್ನೆನ್ಸ್ಗೆ ಸಂಬಂಧಪಟ್ಟಾಗಿರ್ಬೋದು, ಪೇಪರ್ಲೆಸ್ ಆಕ್ಟಿವಿಟೀಸ್ಗಳಾಗಿರ್ಬೋದು, ಇವೆಲ್ಲವುಗಳು ಕೂಡ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ಸೊ ಅದೇ ಕಾರಣಕ್ಕಾಗಿ ಇವ್ರು ಏನ್ ಹೇಳ್ತಾರೆ, ಸೊ ಈ ತರ DPI ಅನ್ನ, ಇಂಡಿಯಾ ಸ್ಟಾಕ್ ಅನ್ನ ನಾವು ಮಾಡಿದ್ರಿಂದಾಗಿ ನಮ್ಮಲ್ಲಿಯ ಸಂಘಟನೆಗಳು ಅಥವಾ ನಮ್ಮಲ್ಲಿಯ ಬೇರೆ ಬೇರೆ ಕೈಗಾರಿಕೆಗಳು ಅದೇನಾಗುತ್ತೆ, ಸಂಘಟಿತ ವಲಯಕ್ಕೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಫಾರ್ಮಲೈಸೇಷನ್, ಮೊದಲಾದ್ರೆ ಏನಾಗ್ತಿತ್ತು, ಇನ್ಫಾರ್ಮಲ್ ಸೆಕ್ಟರ್ ಜಾಸ್ತಿ ಇತ್ತು. ಸೊ ಈಗ ಏನಾಗುತ್ತೆ, ಫಾರ್ಮಲೈಸೇಷನ್, ಸಂಘಟಿತ ವಲಯಗಳಾಗಿ ಬದಲಾಗುತ್ತೆ ಅಂತ ಹೇಳ್ತಾರೆ. ಅದರ ಜೊತೆಲಿ ಫೈನಾನ್ಷಿಯಲ್ ಇನ್ಕ್ಲೂಷನ್ ಕೂಡ ಆಗುತ್ತೆ ಅಂತ ಹೇಳ್ತಾರೆ. ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂದ್ರೆ ಏನು, ಸೊ ಪ್ರೊವೈಡಿಂಗ್ ಫೈನಾನ್ಷಿಯಲ್ ಸರ್ವಿಸಸ್ ಅಟ್ ಎ ರೀಸನಬಲ್ ಕಾಸ್ಟ್ ಅಂತ ಹೇಳ್ತಾರೆ. ಪ್ರೊವೈಡಿಂಗ್ ಫೈನಾನ್ಷಿಯಲ್ ಸರ್ವಿಸಸ್ ಫಾರ್ ಆಲ್ ವಿತ್ ಎ ರೀಸನಬಲ್ ಕಾಸ್ಟ್. ಸೊ ಅಂದ್ರೆ ಅರ್ಥ ಏನು, ಕೈಗೆಟುಕುವ ದರದಲ್ಲಿ ಎಲ್ಲರಿಗೂ ಹಣಕಾಸು ಸೇವೆಗಳನ್ನ ನಾವು ಏನಾದ್ರೂ ನೀಡ್ತೀವಿ ಅಂತಂದ್ರೆ ಅದನ್ನ ನಾವು ಕರಿತೀವಿ ಹಣಕಾಸು ಒಳಗೊಳ್ಳುವಿಕೆ, ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒನ್, ಡೀಪನಿಂಗ್ ಅಂಡ್ ವೈಡನಿಂಗ್ ಟ್ಯಾಕ್ಸ್ ಬೇಸ್. ತೆರಿಗೆಯ ಒಂದು ಬೇಸ್ ಅಂತ ಕರಿತೀವಿ, ಅಥವಾ ನೀವು ಕನ್ನಡದಲ್ಲಿ ಎಕ್ಸಾಕ್ಟ್ ಆಗಿ ಟ್ರಾನ್ಸ್ಲೇಟ್ ಮಾಡಿದ್ರೆ ತೆರಿಗೆ ಪಾವತಿದಾರರ ಸಂಖ್ಯೆಯ ಬಗ್ಗೆ ಹೇಳ್ತಾ ಇದ್ದಾರೆ, ಟ್ಯಾಕ್ಸ್ ಬೇಸ್ ಅಂತ. ಸೊ ಈಗ GST ಬಂದ ನಂತರ ನಮ್ಗೇನಾಗುತ್ತೆ, ಟ್ಯಾಕ್ಸ್ ಬೇಸ್ ಜಾಸ್ತಿ ಆಗುತ್ತೆ ಅಥವಾ ಟ್ಯಾಕ್ಸ್ ಕಂಪ್ಲಯನ್ಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀರಾ. ಸೊ ಟ್ಯಾಕ್ಸ್ ಕಂಪ್ಲಯನ್ಸ್ ಅಥವಾ ಟ್ಯಾಕ್ಸ್ ಬೇಸ್ ಜಾಸ್ತಿ ಆಗುತ್ತೆ ಅಂದ್ರೆ ಮೀನಿಂಗ್ ಏನು, ಸೊ ಇಲ್ಲಿ ನಮಗೆ ತೆರಿಗೆಯನ್ನ ಪಾವತಿ ಮಾಡುವವರ ಸಂಖ್ಯೆ ಜಾಸ್ತಿ ಆಗುತ್ತೆ ಅಂತ ಹೇಳಿ ಅರ್ಥ. ಸೊ ಅಗೇನ್ GSTಗಿಂತ ಮೊದಲಿನ ಪರಿಸ್ಥಿತಿ ನೋಡಿ, ಇಂಡೈರೆಕ್ಟ್ ಟ್ಯಾಕ್ಸ್ಗಳು ಬಹಳಷ್ಟು ಬೇರೆ ಬೇರೆ ಇದಾವೆ, 40ಕ್ಕಿಂತ ಹೆಚ್ಚು ಬೇರೆ ಇಂಡೈರೆಕ್ಟ್ ಟ್ಯಾಕ್ಸ್ಗಳಿದಾವೆ. ಅದನ್ನೆಲ್ಲ ನೀವು ರಿಟರ್ನ್ ಫೈಲ್ ಮಾಡೋದ್ರ ಬದಲಾಗಿ ಈಗ GST 1 ರಿಟರ್ನ್ ಫೈಲ್ ಮಾಡಬೇಕು. ಅಂದ್ರೆ ನಿಮ್ಗೇನಾಯ್ತು, ಅದಕ್ಕಿಂತ ಇದು ಸರಳವಾಗುತ್ತೆ. ಅದ್ರ ಜೊತೆಲಿ ಅಲ್ಲಿ ನಿಮ್ಗೆ ಏನಾಗ್ಬೋದು, ಡಬಲ್ ಟ್ಯಾಕ್ಸ್ ಬೀಳುವಂತ ಚಾನ್ಸಸ್ ಇರುತ್ತೆ. ಆದ್ರೆ ಇಲ್ಲಿ ಏನಾಗುತ್ತೆ, ಸೊ ಇಲ್ಲಿ ನಿಮ್ಗೆ ಅದೆಲ್ಲವೂ ಕೂಡ ಒಂದರ ಒಳಗಡೆ ವಿಲೀನ ಆಗಿರೋದ್ರಿಂದಾಗಿ ಒಂದೇ ಒಂದು ಟ್ಯಾಕ್ಸ್ ಇರುತ್ತೆ. ಸೊ ಆ ಕಾರಣಕ್ಕಾಗಿ ನಾವೇನ್ ಮಾಡ್ತೀವಿ, ಓಕೆ ಇದು ಬಹಳ ಸರಳವಾಗಿದೆಯಲ್ಲ, ಈ ಸಂದರ್ಭದಲ್ಲಿ ನಾ ಮತ್ತೆ ತೆರಿಗೆ ವಂಚನೆಯನ್ನ ಮಾಡೋದು ಬೇಡ, ನಾನೇನ್ ಮಾಡೋಣ, ತೆರಿಗೆಯನ್ನ ಕಟ್ಟೋಣ ಅಂತ ಥಿಂಕ್ ಮಾಡ್ತೀವಿ. ಸೊ ಆ ಕಾರಣಕ್ಕಾಗಿ ನಮ್ಗೆ ಏನಾಗುತ್ತೆ, ತೆರಿಗೆಯ ಈ ಪಾವತಿದಾರರ ಸಂಖ್ಯೆಯಲ್ಲಿ ಹೆಚ್ಚಳ ಆಗಿದೆ, ಟ್ಯಾಕ್ಸ್ ಬೇಸ್ ಏನಾಗಿದೆ ಇದು ಜಾಸ್ತಿ ಆಗಿದೆ. ಅದನ್ನ ಇವ್ರು ಏನ್ ಹೇಳ್ತಾರೆ, ಡೀಪನಿಂಗ್ ಅಂಡ್ ವೈಡನಿಂಗ್ ಆಫ್ ಟ್ಯಾಕ್ಸ್ ಬೇಸ್ ಅಂತ ಕರಿತಿದ್ದಾರೆ. ಡೀಪನಿಂಗ್ ಅಂಡ್ ವೈಡನಿಂಗ್ ಆಫ್ ಟ್ಯಾಕ್ಸ್ ಬೇಸ್ ಅಂತ. So next one is strengthened financial sector brought savings, credit and investment back on track ಅಂತ ಹೇಳ್ತೀವಿ.
ಅಂದ್ರೆ ಕೋವಿಡ್-19 ನಲ್ಲಿ ಏನು ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಹಣಕಾಸು ವಲಯ ಛಿದ್ರವಾಗಿತ್ತು ಅಥವಾ ಹಣಕಾಸು ವಲಯ ಸ್ವಲ್ಪ ಪ್ರಾಬ್ಲಮ್ ಅಲ್ಲಿತ್ತು, ಅದರ ಆರೋಗ್ಯ ಸರಿ ಇರಲಿಲ್ಲ ಅಂತ ಕರಿತೀರ. ಆರೋಗ್ಯ ಸರಿ ಇರಲಿಲ್ಲ ಅಂತಂದ್ರೆ ಮೀನಿಂಗ್ ಏನು? ಈಗ ಸಾಲವನ್ನ ಕೊಟ್ಟಿದ್ದನ್ನ ಯಾವ್ದಾದ್ರು ಬ್ಯಾಂಕ್ ರಿಕವರಿ ಮಾಡಿಲ್ಲ ಅಂತಂದ್ರೆ ಅದರ ಆರೋಗ್ಯ ಸರಿ ಇಲ್ಲ ಅಂತ ಕರಿತೀವಿ. ಸೊ ಸಾಲವನ್ನ ಕೊಟ್ಟಿದ್ದನ್ನ ರಿಕವರಿ ಮಾಡಿಲ್ಲ ಅಂತಂದ್ರೆ ಆ ರಿಕವರಿ ಮಾಡದಿರುವಂತ ಸಾಲ ಯಾವ ಒಂದು ಪಟ್ಟಿಯಲ್ಲಿ ಬರುತ್ತೆ ಅಂತ ಹೇಳಿ ನೋಡ್ತೀವಿ, ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಹೇಳಿ ಹೇಳ್ತೀವಿ ಅಲ್ಲ. ಈ ತರ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ಗಳು ಜಾಸ್ತಿ ಆಗಿದ್ರಿಂದಾಗಿ ಆವಾಗ ನಮ್ಗೇನಿರಲಿಲ್ಲ, ಆರೋಗ್ಯ ಸರಿ ಇರಲಿಲ್ಲ. ಯಾರ್ದು ಆರೋಗ್ಯ ಸರಿ ಇರಲಿಲ್ಲ? ಬ್ಯಾಂಕುಗಳ ಅಥವಾ ಹಣಕಾಸು ವ್ಯವಸ್ಥೆಯ ಆರೋಗ್ಯ ಸರಿ ಇರಲಿಲ್ಲ. ಈಗ ನೆಕ್ಸ್ಟ್ ಏನಾಗುತ್ತೆ, ಕೋವಿಡ್-19 ಮುಗೀತು ಅಥವಾ ಮುಗೀತು ಅಂತ ಹೇಳಿ ಕೂಡ ಹೇಳೋದಕ್ಕಾಗಲ್ಲ, ಇನ್ನೂ ಕೂಡ ಇದೆ. ಆದ್ರೆ ನಾವು ಅದ್ರ ಜೊತೆಯಲ್ಲಿ ಅಡ್ಜಸ್ಟ್ ಆಗಿ ಬದುಕೋದಕ್ಕೆ ಕಲ್ತ್ವಿ. ನಂತರದಲ್ಲಿ ಅನ್ಲಾಕ್ ಫೇಸ್ಗಳನ್ನು ನಾವು ಮಾಡ್ತಾ ಹೋದಾಗೆ ನಮ್ಮಲ್ಲಿ ಏನಾಯ್ತು, ಈ ಒಂದು ಹಣಕಾಸು ವಲಯದ ಒಳಗಡೆ ಕೂಡ ಉಳಿತಾಯಗಳು ಜಾಸ್ತಿ ಆಗೋದಕ್ಕೆ ಸ್ಟಾರ್ಟ್ ಆದವು. ಉಳಿತಾಯಗಳು ಜಾಸ್ತಿ ಆಗುತ್ತೆ ಅಂತಂದ್ರೆ ಆಬ್ವಿಯಸ್ಲಿ ಏನಾಗುತ್ತೆ, ಅಲ್ಲಿ ಇನ್ವೆಸ್ಟ್ಮೆಂಟ್ ಕೂಡ ಜಾಸ್ತಿ ಆಗುತ್ತೆ. ಉಳಿತಾಯ ಜಾಸ್ತಿ ಆದ್ರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ. ಅದರ ಜೊತೆಯಲ್ಲಿ ಈ ಒಂದು ಬ್ಯಾಂಕ್ಗಳು ಸಾಲವನ್ನ ಏನು ಸೃಷ್ಟಿ ಮಾಡುತ್ತೆ, ಸಾಲದ ಸೃಜನೆ ಅದು ಕೂಡ ಹೆಚ್ಚಾಗುತ್ತೆ. ಕ್ರೆಡಿಟ್ ಕ್ರಿಯೇಷನ್ ಕೂಡ ಜಾಸ್ತಿ ಆಗುತ್ತೆ. ಸೊ ಅವುಗಳನ್ನ ನಾವಿಲ್ಲಿ ನೋಡ್ಬೋದು. ಸೊ ಅದರ ಜೊತೆಯಲ್ಲಿ ನಾವೇನ್ ಮಾಡಿದ್ವಿ, ಒಂದು ಗಿಫ್ಟ್ IFSC ಅಂತೇಳಿ ಓಪನ್ ಮಾಡಿದ್ವಿ. ಸೊ ಗುಜರಾತ್ ಇಂಟರ್ನ್ಯಾಷನಲ್ ಫಿನ್ಟೆಕ್ ಸಿಟಿ ಅಂತ ಕರಿತೀರ ಅಥವಾ ಗಿಫ್ಟ್ ಸಿಟಿ ಅಂತ ಕರಿತೀರ. ಓಕೆ, ಸೊ ಇದು ಎಲ್ಲಿದೆ ಅಂತ ಕೇಳಿದಾಗ ಗಾಂಧಿನಗರದ ಹತ್ರದಲ್ಲಿದೆ, ಗುಜರಾತ್ನಲ್ಲಿ. ಸೊ ಇದು ಒಂದು ಏನು ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಸರ್ವಿಸ್ ಸೆಂಟರ್ ಅಂತ ಕರಿತೀರ. ಸೊ ಈಗ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ ಇದೇನು ಅಂತ ಹೇಳ್ಕೊಂಡು ಸಪೋಸ್ ಥಿಂಕ್ ಮಾಡಿ, ಭಾರತದ ಯಾವುದೋ ಒಂದು ಕಂಪನಿ ಬೇರೆ ದೇಶದಲ್ಲಿ ವರ್ಕ್ ಮಾಡ್ತಿದೆ ಅಥವಾ ಬೇರೆ ದೇಶದ ಯಾವುದೋ ಒಂದು ಕಂಪನಿ ಭಾರತದಲ್ಲಿ ವರ್ಕ್ ಮಾಡ್ತಿದೆ ಅಂತ ಥಿಂಕ್ ಮಾಡೋಣ. ಈಗ ನಾರ್ಮಲ್ ಆಗಿ ನೀವೇನ್ ಮಾಡ್ತೀರಾ, ಬೇರೆ ದೇಶದ ಒಂದು ಕಂಪನಿಯ ಶೇರ್ ಅನ್ನ ನಮ್ಮ ಷೇರು ಮಾರುಕಟ್ಟೆಯಲ್ಲಿ ಡೈರೆಕ್ಟ್ ಆಗಿ ಕೊಡಲ್ಲ. ಸೊ ಅದನ್ನ ಎಲ್ಲಿ ಕೊಡ್ಬೋದಪ್ಪ ನೀವು ಅಂತ ಕೇಳಿದಾಗ ಈ ತರದ IFSC ಅಲ್ಲಿ ಕೊಡ್ಬೋದು. ಅದು ಒಂದು ರೀತಿಯ ಅಡ್ವಾಂಟೇಜ್. ಅದರ ಜೊತೆಯಲ್ಲಿ ಮತ್ಯಾವುದಾದ್ರೂ ರೀತಿಯ ಸೇವೆಗಳನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ತರ ಬೇರೆ ಬೇರೆ ಸಂಸ್ಥೆಗಳಿದೆಯಲ್ಲ, ಅವುಗಳ ಸೇವೆಗಳನ್ನ ನೀವು ನೀಡಬೇಕು ಅಂತಂದ್ರೆ ಸೊ ಈ ತರದ ಯಾವುದೋ ಒಂದು ನಮ್ಗೆ ಏನಿರ್ಬೇಕು, ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಸರ್ವಿಸಸ್ ಸೆಂಟರ್ಗಳು ಇರಬೇಕು. ಅಲ್ಲಿ ಮಾತ್ರ ನೀವು ಅದನ್ನ ಕೊಡೋದಕ್ಕಾಗತ್ತೆ. ಆ ತರದ IFSC ಒಂದನ್ನ ನಾವೆಲ್ಲಿ ಮಾಡಿದ್ವಿ, ಗಿಫ್ಟ್ ಸಿಟಿ ಅಂತೇಳಿ ಮಾಡಿದ್ವಿ. ಸೊ ಅದಕ್ಕಾಗಿ ನೆನಪಿರ್ಲಿ ಅದು. ಸೊ ಈ ತರದ ಗಿಫ್ಟ್ ಸಿಟಿ ಇರೋದ್ರಿಂದಾಗಿ ನಮ್ಗೆ ಏನಾಗಿದೆ, ಬೇರೆ ದೇಶದಿಂದ ಏನು ಹೂಡಿಕೆ ಬರುತ್ತೆ ಅದು ಕೂಡ ಜಾಸ್ತಿ ಆಗ್ತಿರೋದನ್ನ ನೋಡ್ತೀರಾ. ಅದರ ಜೊತೆಯಲ್ಲಿ ಅದನ್ನೇ ಬಂಡವಾಳ ಅಂತ ಕರಿತೀರಾ. ಸೊ ಹೂಡಿಕೆ ಅಂತಂದಾಗ ಬಂಡವಾಳ ಅಂತ ಕರಿತೀರಾ. ಅದರ ಜೊತೆಯಲ್ಲಿ ಹಣಕಾಸು ಸೇವೆಗಳು ಕೂಡ ಹೆಚ್ಚಳ ಆಗ್ತಿರೋದನ್ನ ನೋಡ್ತೀರಾ. ಹಣಕಾಸು ಸೇವೆಗಳು ಕೂಡ ಹೆಚ್ಚಳ ಆಗ್ತಿರೋದನ್ನ ನೋಡ್ತೀರಾ. ಅದರ ಜೊತೆಯಲ್ಲಿ ಹಣದುಬ್ಬರವನ್ನ ನಿಯಂತ್ರಣ ಮಾಡೋದಕ್ಕೆ ನಾವೇನ್ ಮಾಡಿದ್ವಿ, ಬಹಳಷ್ಟು ಪ್ರೋಆಕ್ಟಿವ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಗಳನ್ನ ಯೂಸ್ ಮಾಡಿದ್ವಿ ಅಂತ ಹೇಳಿದ್ವಿ. ಅಗೇನ್ ಇಂಡಿಯನ್ ಎಕಾನಮಿಯ ಆ ಒಂದು ರಿವ್ಯೂ ಡಾಕ್ಯುಮೆಂಟ್ ಅನ್ನ ನೋಡ್ಬೇಕಾದ್ರೆ ನಾನು ಹೇಳಿದ್ದೆ, ಅಲ್ಲಿ ನಮ್ಗೇನಿದೆ, ಪ್ರೈಸ್ ಸ್ಟೆಬಿಲೈಸೇಷನ್ ಫಂಡ್ ಅಂತ ಹೇಳ್ಕೊಂಡು ಸ್ಥಾಪನೆ ಮಾಡ್ತೀವಿ. ಅದರ ಜೊತೆಯಲ್ಲಿ ಕೃಷಿ ವಲಯದ ಬೇರೆ ಬೇರೆ ಈ ತರದ ವಸ್ತುಗಳ ಹಣದುಬ್ಬರವನ್ನ ತಡೆಯೋದಕ್ಕೂ ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮೂಲ ಸೌಕರ್ಯದ ಸೃಷ್ಟಿ ಮಾಡೋದಾಗಿರ್ಬೋದು, ಮಾರುಕಟ್ಟೆಗೆ ಸಂಬಂಧಪಟ್ಟ ಹಾಗೆ ಇಲೆಕ್ಟ್ರಾನಿಕ್ ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟ್ ನಂತ ಸ್ಕೀಮ್ಗಳಾಗಿರ್ಬೋದು, ಅವೆಲ್ಲ ಏನ್ ಮಾಡುತ್ತೆ, ಸೊ ಇನ್ಫ್ಲೇಷನ್ ಅನ್ನ ಕಂಟ್ರೋಲ್ ಮಾಡುವಂತ ಪ್ರಯತ್ನ ಮಾಡುತ್ತೆ ಅಂತ ಹೇಳಿದ್ವಿ. ಸೊ ಅದು ಮನಿಟರಿ ಪಾಲಿಸಿಯ ಜೊತೆಗೆ ಮನಿಟರಿ ಪಾಲಿಸಿಯಲ್ಲಿ ಕೂಡ ನಾವು ಇನ್ಫ್ಲೇಷನ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಆದ್ರೆ ಫಿಸ್ಕಲ್ ಪಾಲಿಸಿಯಲ್ಲಿ ಕೂಡ ಆ ತರದ ಕೆಲವೊಂದು ಇನಿಷಿಯೇಟಿವ್ಗಳು ಮಾಡಿದ್ವಿ. ಸೊ ನೆಕ್ಸ್ಟ್, ಆಲ್ ಪಾರ್ಟ್ಸ್ ಆಫ್ ಕಂಟ್ರಿ ಬಿಕಮಿಂಗ್ ಆಕ್ಟಿವ್ ಪಾರ್ಟಿಸಿಪೆಂಟ್ಸ್ ಆಫ್ ಎಕನಾಮಿಕ್ ಗ್ರೋತ್ ಅಂತ ಕರಿತೀವಿ. ಅಥವಾ ನಾವು ಆಲ್ರೆಡಿ ಇದನ್ನ ನೋಡಿದ್ವಿ, ಏನಂತ ಕರೆದಿದ್ವಿ, ಜಿಯೋಗ್ರಾಫಿಕಲ್ ಇನ್ಕ್ಲೂಸಿವಿಟಿ ಅಂತ ಕರಿತಿದ್ವಿ. ಇನ್ಕ್ಲೂಸಿವಿಟಿ ಭೌಗೋಳಿಕವಾಗಿ ಎಲ್ಲಾ ಪ್ರದೇಶಗಳನ್ನ ಒಳಗೊಂಡಂತ ಒಂದು ಅಭಿವೃದ್ಧಿಯ ಬಗ್ಗೆ ಮಾತಾಡ್ತೀವಿ ಅಂತ ತಗೊಂಡಿದ್ವಿ. ಸೊ ನೆಕ್ಸ್ಟ್, ಭಾರತ ಮತ್ತು ಜಾಗತಿಕ ಮಟ್ಟದ ಈ ಡಾಲರ್ ನಲ್ಲಿ, ಅಂದ್ರೆ ಎಲ್ಲವನ್ನ ಡಾಲರ್ ಕನ್ವರ್ಟ್ ಮಾಡಿದ್ರೆ, ರೂಪಾಯಿನಲ್ಲಿ ಇಟ್ಟು ತೋರಿಸ್ತಾ ಇಲ್ಲ, ಅದ್ರ ಬದಲಾಗಿ ಡಾಲರ್ ಕನ್ವರ್ಟ್ ಮಾಡ್ಕೊಂಡು GDP ಬೆಳವಣಿಗೆಯ ದರ ಯಾವ ತರ ಇದೆ ಅಂತ ಹೇಳ್ತಿದ್ದಾರೆ. ಸೊ ಇದನ್ನೇನಾದ್ರೂ ನೀವು ನೋಡೋದಕ್ಕೆ ಹೋದ್ರೆ ನಮ್ಗೇನಾಗಿತ್ತು, ಈ ಲಾಕ್ ಡೌನ್ ನ ಪೀರಿಯಡ್ ಅಲ್ಲಿ, ಓಕೆ, ಸೊ ಇಲ್ಲಿ ನೋಡಿ ಭಾರತ ಈ ಕಲರ್ ನಲ್ಲಿದೆ. ಸೊ ಭಾರತದ ಒಂದು GDP ಗ್ರೋತ್ ರೇಟ್, ವರ್ಲ್ಡ್ GDP ಗ್ರೋತ್ ರೇಟ್ ಈ ಕಲರ್ ನಲ್ಲಿದೆ, ಬ್ಲೂ. ಸೊ ಈಗ ನೀವೇನಾದ್ರೂ ನೋಡೋದಕ್ಕೆ ಹೋದ್ರೆ ಇಲ್ಲಿ ನಾವೇನಾದ್ರೂ ನೋಡ್ತೀವಿ ಅಂತಂದ್ರೆ, ಲಾಕ್ಡೌನ್ ನ ಸಂದರ್ಭ ಅಥವಾ ಕೋವಿಡ್-19 ಕ್ರೈಸಿಸ್ ನ ಸಂದರ್ಭ, ಈ ಸಂದರ್ಭದಲ್ಲಿ ಏನಿದೆ, ವರ್ಲ್ಡ್ ನ ಎವರೇಜ್ ಏನಿದೆ ಅದಕ್ಕಿಂತ ಹೆಚ್ಚಿನ ರಿಸೆಷನ್ ಆಗಿದೆ ಭಾರತದಲ್ಲಿ, ಅಥವಾ ಅದಕ್ಕಿಂತ ಸೊ ನಮ್ಗೇನಾಗಿದೆ, ನಮ್ದು GDP ಗ್ರೋತ್ ರೇಟ್ ನೆಗೆಟಿವ್ ಅಲ್ಲಿ ಸೊ ಇದೆ. ಆ ತರ ಆಗಿರೋದು ನಂತರದಲ್ಲಿ ನಾವೇನಾಗಿದೀವಿ, ರಿಕವರಿ ಆಗಿದೀವಿ. ಈಗ ನೀವೇನಾದ್ರೂ ನೋಡೋದಕ್ಕೆ ಹೋದ್ರೆ ವರ್ಲ್ಡ್ ನ ಎವರೇಜ್ ಗ್ರೋತ್ ರೇಟ್ ಗಿಂತ ಭಾರತದ ಗ್ರೋತ್ ರೇಟ್ ಹೆಚ್ಚಿರೋದನ್ನು ನೋಡ್ತೀರ. ಇಲ್ಲಿಂದ ಮುಂದೇನಿದೆ ಇದು ಎಸ್ಟಿಮೇಷನ್ಸ್. ಸೊ ಇಲ್ಲಿ ತನಕ ನೀವೇನಾದ್ರೂ ನೋಡೋಕೋದ್ರೆ ಭಾರತದ ಗ್ರೋತ್ ರೇಟ್ ವರ್ಲ್ಡ್ ಎವರೇಜ್ ಗಿಂತ ಜಾಸ್ತಿ ಇರೋದನ್ನ ನೋಡ್ತೀರಾ. ವಿಶ್ವದ ಸರಾಸರಿಗಿಂತ ಭಾರತದ GDP ಗ್ರೋತ್ ರೇಟ್ ಅಥವಾ GDP ಬೆಳವಣಿಗೆ ದರ ಹೆಚ್ಚಿರೋದನ್ನ ನೋಡ್ತೀರಾ. ಸೊ ಇದು ಭಾರತ ಮತ್ತು ಓವರ್ ಆಲ್ ವರ್ಲ್ಡ್ ಅನ್ನ ನೀವು ಕಂಪೇರ್ ಮಾಡಿದಾಗ. ಸೊ ನೆಕ್ಸ್ಟ್, ಹಾಗಾದ್ರೆ ಈ ವಿಕಸಿತ ಭಾರತವನ್ನ ಅಚೀವ್ ಮಾಡೋದಕ್ಕೆ ಏನೇನು ಫೋಕಸ್ ಏರಿಯಾಸ್ ಇದೆ ಅಂತ ಕೇಳಿದಾಗ, ಮೊದಲನೇ ಫೋಕಸ್ ಏರಿಯಾ ಅನ್ನ ಹೇಳ್ತಾರೆ ಗರೀಬ್ ಕಲ್ಯಾಣ್ ದೇಶ್ ಕಾ ಕಲ್ಯಾಣ್ ಅಂತ ಕರೀತಾರೆ.
ಸೊ ಅದೇ ನಾನು ಹೇಳಿದ್ದೆ 4 ಮೇಜರ್ ಕಾಸ್ಟ್ಗಳು ಅಂತ ಹೇಳಿದ್ರಲ್ಲ, ಅದರಲ್ಲಿ ಒಂದೊಂದನ್ನ ಈಗ ಏನ್ ಮಾಡ್ತಾರೆ, ಇಂಪ್ರೂವ್ ಮಾಡೋದಕ್ಕೆ ಏನ್ ಮಾಡಿದೀವಿ ಅಂತ ಹೇಳ್ತಾರೆ. ಸೊ ಇದನ್ನ ಏನೇನ್ ಮಾಡಿದೀವಿ ಅಂತ ಹೇಳಿ ನೋಡ್ತಾರೆ. ಗರೀಬ್ ಕಲ್ಯಾಣ್ ದೇಶ್ ಕಾ ಕಲ್ಯಾಣ್ ಅಂತಂದಾಗ ಇವರು ಮೊದಲನೇದಾಗಿ ಏನ್ ಹೇಳ್ತಾರೆ, ಆಧಾರ್, ಜನ್ಧನ್ ಮತ್ತೆ ಮೊಬೈಲ್ ಅನ್ನ ಲಿಂಕ್ ಮಾಡಿರೋದ್ರಿಂದ ಅಥವಾ ಅದನ್ನ ಜಾಮ್ ಟ್ರಿನಿಟಿ ಅಂತ ಕರಿತೀವಿ. ಆ ಜಾಮ್ ಟ್ರಿನಿಟಿಯಿಂದಾಗಿ ನಾವೇನ್ ಮಾಡಿದ್ವಿ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಗಳನ್ನ ಮಾಡೋದಕ್ಕೆ ಟ್ರೈ ಮಾಡಿದ್ವಿ. ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತಂದ್ರೆ ಇನ್ನು ನೇರ ಹಣ ವರ್ಗಾವಣೆ ಅಂತ ಕರಿಬಹುದು ನೀವು ಕನ್ನಡದಲ್ಲಿ. ಆದ್ರೆ ಇಲ್ಲಿ ನಾವೇನ್ ನೋಡ್ತೀವಿ, ಯಾರಿಗೆ ಈ ತರದ ಸಬ್ಸಿಡಿಗಳನ್ನ ಕೊಡಬೇಕಿತ್ತು ಆ ಫಲಾನುಭವಿಯ ಅಕೌಂಟ್ಗೆ ಡೈರೆಕ್ಟ್ ಆಗಿ ಹಣವನ್ನ ಹಾಕೋದು. ಓಕೆ, ಫಾರ್ ಎಕ್ಸಾಂಪಲ್ LPG ಸಬ್ಸಿಡಿ ನೀವು ನೆನ್ಪು ಮಾಡ್ಕೊಳ್ಳಿ. ಅದರಲ್ಲಿ ನಿಮ್ಗೆ ಏನಾದ್ರು ನೋಡ್ತೀರಾ ಅಂತಂದ್ರೆ ಏನಾಗುತ್ತೆ, ಡೊಮೆಸ್ಟಿಕ್ ಯೂಸ್ಗಾಗಿ ನೀವೇನಾದ್ರು LPG ಅನ್ನ ಬಳಸ್ತೀರಾ ಅಂತಂದ್ರೆ ಮೊದಲಾದ್ರೆ ಸಬ್ಸಿಡಿಯನ್ನ ಕಟ್ ಮಾಡಿ ಆ ಉಳಿದಂತ ದುಡ್ಡನ್ನ ತಗೋತಿದ್ವಿ. ಆದ್ರೆ ಈಗ ಏನ್ ಮಾಡ್ತೀವಿ, ಪೂರ್ತಿ ದುಡ್ಡನ್ನ ನೀವು ಪೇ ಮಾಡಬೇಕು, ಸಬ್ಸಿಡಿ ಏನಾಗುತ್ತೆ ನಿಮ್ಮ ಅಕೌಂಟ್ಗೆ ಬರುತ್ತೆ. ಸೊ ನೀವು ಆ ಕಾರ್ಡ್ ಹೋಲ್ಡರ್ ಆಗಿದ್ರೆ ನಿಮ್ಮ ಅಕೌಂಟ್ಗೆ ಬರುತ್ತೆ ಅಂತ. ಸೊ ಆ ಥರ DBT ಕೊಟ್ಟಿರೋದ್ರಿಂದ ನಾವೇನ್ ಹೇಳ್ತೀವಿ, ಕರಪ್ಷನ್ ಅನ್ನ ಆದಷ್ಟು ಕಡಿಮೆ ಮಾಡಿದೀವಿ ಅಂತ ಹೇಳ್ತೀವಿ. ಅಗೇನ್ ನಾನು ಇಲ್ಲಿ ಕಡಿಮೆ ಮಾಡಿದೀವಿ ಅನ್ನೋಂಥ ಟರ್ಮ್ ಅನ್ನ ಯೂಸ್ ಮಾಡ್ತಿದ್ದೀನಿ, ಯಾಕಂದ್ರೆ ಪೂರ್ತಿಯಾಗಿ ನಿರ್ಮೂಲನೆ ಮಾಡೋದಕ್ಕಾಗಿಲ್ಲ. ಸೊ ಆ ಕಾರಣಕ್ಕಾಗಿ ಕಡಿಮೆ ಮಾಡುವಂತ ಪ್ರಯತ್ನವನ್ನ ಮಾಡಿದೀವಿ. ಸೊ ಅದು ಕೂಡ ನೀವೇನಾದ್ರೂ ನೋಡೋದಕ್ಕೋದ್ರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಇಂದ ಏನೇನು ಈ ತರ ಅಕೌಂಟ್ ಬಂದಿತ್ತಲ್ವಾ, ಜನ ಏನ್ ಮಾಡ್ತಾರೆ, ಅದನ್ನ ಹಾಗೆ ಇಟ್ಕೊಂಡು ಸೇವಿಂಗ್ಸ್ ಅಲ್ಲೇ ಇಟ್ಕೊಳ್ಳುವಂತ ಪ್ರಯತ್ನ ಮಾಡ್ತಾರೆ. ಆ ಕಾರಣಕ್ಕಾಗಿ ಕೂಡ ನಮಗೆ ಸೇವಿಂಗ್ಸ್ ಆಫ್ ವರ್ತ್ 2.7 lakh crore ಆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಇಂದ ಬಂದಂತ ದುಡ್ಡಲ್ಲಿ ಸೇವಿಂಗ್ಸ್ ಆಗಿರೋದು ಕೂಡ ನೋಡ್ತೀವಿ. ಸೊ ಇನ್ನು ನಮ್ಗೇನಾಗುತ್ತೆ, ಮಲ್ಟಿ ಡೈಮೆನ್ಷನಲ್ ಪುವರ್ಟಿ ಇಂಡೆಕ್ಸ್ ಅನ್ನ ನೀವೇನಾದ್ರೂ ನೋಡೋದಕ್ಕೋದ್ರೆ ಅಥವಾ ಮಲ್ಟಿ ಡೈಮೆನ್ಷನಲ್ ಪುವರ್ಟಿ ಅನ್ನ ನೋಡೋದಕ್ಕೋದ್ರೆ, ಹಾಗೆ ನೆನ್ಪು ಮಾಡ್ಕೊಳ್ಳಿ, ಮಲ್ಟಿ ಡೈಮೆನ್ಷನಲ್ ಪುವರ್ಟಿ ಅಂದ್ರೆ ಏನು. ಸೊ ಇದರಲ್ಲಿ ಕೂಡ 3 ಬೇರೆ ಬೇರೆ ಡೈಮೆನ್ಷನ್ಸ್ ಅನ್ನ ಯೂಸ್ ಮಾಡ್ತಾರೆ. 3 ಡೈಮೆನ್ಷನ್ಸ್ ಯಾವುದು, ಒಂದು ಆರೋಗ್ಯ ಹೆಲ್ತ್, ಎರಡನೇದು ಎಜುಕೇಶನ್ ಶಿಕ್ಷಣ, ಅದೇ ರೀತಿಯಲ್ಲಿ ಮೂರನೇದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತ ಕರೀತಾರೆ, ಅಂದ್ರೆ ಜೀವನದ ಮಟ್ಟ ಅಂತ ಕರೀತಾರೆ. ಜೀವನದ ಮಟ್ಟದ ಒಳಗಡೆ ಇದೆ, ಸೊ ಯಾವ ರೀತಿ ನಿಮ್ಗೆ ಎಲೆಕ್ಟ್ರಿಸಿಟಿ ಸಪ್ಲೈ ಇದೆಯಾ ಇಲ್ವಾ, ಅಥವಾ LPG ಅಥವಾ ಕ್ಲೀನ್ ಬರ್ನಿಂಗ್ ಫ್ಯೂಯಲ್ ನ ಕನೆಕ್ಷನ್ ಇದೆಯಾ ಇಲ್ವಾ, ಸೊ ಯಾವ ರೀತಿಯ ಒಂದು ಪರಿಸರದಲ್ಲಿ ಇರ್ತಾ ಇದ್ರು ಅಂದ್ರೆ ಸ್ವಚ್ಛತೆ ಇದೆಯಾ ಇಲ್ವಾ, ಈ ತರದೆಲ್ಲ ನಿಮ್ಗೆ ಕನ್ಸಿಡರ್ ಮಾಡ್ಕೋತಾರೆ. ಅದರ ಆಧಾರದ ಮೇಲೆ ಮಲ್ಟಿ ಡೈಮೆನ್ಷನಲ್ ಪುವರ್ಟಿ ಅಥವಾ ಬಹು ಆಯಾಮದ ಬಡತನವನ್ನ ಹೇಳ್ತೀವಿ. ಆ ಬಹು ಆಯಾಮದ ಬಡತನದಿಂದ ನಾವೇನ್ ಹೇಳ್ತೀವಿ, ಸೊ ಹತ್ತಿರ 25 ಕೋಟಿ ಜನ ಏನಾಗಿದ್ದಾರೆ ಈ ಬಡತನದಿಂದ ಮೇಲ್ಗಡೆ ಬಂದಿದ್ದಾರೆ ಅಂತ ಹೇಳ್ತಾರೆ. ಓಕೆ, ಸೊ ಮೊದಲು ಇವರು ಬಹು ಆಯಾಮದ ಬಡವರ ಲಿಸ್ಟ್ ಅಲ್ಲಿ ಇದ್ದವರು ಈಗ ಏನಾಗಿದ್ದಾರೆ, ಬಡವರ ಲಿಸ್ಟ್ ಇಂದ ಹೊರಗಡೆ ಬಂದಿದ್ದಾರೆ ಅಂತೇಳಿ ಅರ್ಥ. ಸೊ ಅದನ್ನು ಕೂಡ ಹೇಳ್ತಾರೆ. ಅದರ ಜೊತೆಲಿ ಕ್ರೆಡಿಟ್ ಅಸಿಸ್ಟೆನ್ಸ್ ಟು 78 lakh ಸ್ಟ್ರೀಟ್ ವೆಂಡರ್ಸ್. ಈ ಒಂದು ಸಂದರ್ಭ ಯಾವುದು, COVID-19 ಕ್ರೈಸಿಸ್ ನ ಸಂದರ್ಭ ನೋಡಿ. ಆ ಟೈಮಲ್ಲಿ ನಮ್ಗೆ ಏನಾಗಿದೆ, COVID-19 ಕ್ರೈಸಿಸ್ ನ ಸಂದರ್ಭದಲ್ಲಿ ನಮ್ಗೆ ಆಲ್ಮೋಸ್ಟ್ ಸ್ಟ್ರೀಟ್ ವೆಂಡರ್ಸ್ ಅಥವಾ ಈ ಬೀದಿ ವ್ಯಾಪಾರಿಗಳು ಏನಿದಾರಲ್ವಾ, ಅವರಿಗೆ ಬಹಳ ಪ್ರಾಬ್ಲಮ್ ಆಗಿರೋದು ನೋಡ್ತೀರಾ. ಅಂದ್ರೆ ಇನ್ನು ಲಾಕ್ಡೌನ್ ಆಗಿರೋದ್ರಿಂದಾಗಿ ಸೊ ಅವರಿಗೆ ನಮ್ಗೆ ಏನಾಗುತ್ತೆ, ಮಾರಾಟನೇ ಆಗಲ್ಲ ಅಂತಂದಾಗ ಅವರ ದಿನ ಜೀವನ ಅದರ ಮೂಲಕನೇ ನಡೀತಿತ್ತು, ಅದರ ವೇತನದ ಮೂಲಕನೇ ನಡೀತಿತ್ತು. ಈಗ ಅದೇ ಸ್ಟಾಪ್ ಆಗಿದೆ ಅಂತಂದ್ರೆ ಅವ್ರಿಗೆ ಕಷ್ಟ ಆಗುತ್ತೆ. ಆ ಕಾರಣಕ್ಕಾಗಿ ಸೊ ನಮ್ಗೆ ಏನ್ ಮಾಡ್ತಾರೆ, ಒಂದು ಯೋಜನೆ ಏನಂತ ಇರ್ತಾರೆ, ಅದನ್ನ PM ಸ್ವಾನಿಧಿ ಯೋಜನೆ ಅಂತ ಕರಿತಾರೆ. PM ಸ್ವಾನಿಧಿ ಯೋಜನೆ. ಸೊ ಸ್ಟ್ರೀಟ್ ವೆಂಡರ್ಸ್ ಅಸಿಸ್ಟೆಂಟ್ ಅಂತ ಕರಿತಾರೆ, ಅಸಿಸ್ಟೆನ್ಸ್. ಓಕೆ, ಸೊ ಈ ತರದ ಒಂದು ಸಾಲದ ಸೌಲಭ್ಯವನ್ನ ಬೀದಿ ವ್ಯಾಪಾರಿಗಳಿಗೆ ನೀಡೋದನ್ನ ನೋಡ್ತೀವಿ. ಸೊ ಅದನ್ನ ನಾವೇನ್ ನೋಡ್ತೀವಿ, ಅದರಲ್ಲಿಯೂ ಕೂಡ ಸೊ ಆಲ್ಮೋಸ್ಟ್ 78 ಲಕ್ಷದಷ್ಟು ಬೀದಿ ವ್ಯಾಪಾರಿಗಳು, ಸೊ ಬೀದಿ ಬದಿ ವ್ಯಾಪಾರಿಗಳು ನಮ್ಗೆ ಏನಾಗಿದ್ದಾರೆ, ಸೊ ಇದರ ಸಾಲದ ಸೌಲಭ್ಯವನ್ನ ಪಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಅದರ ಜೊತೆಲಿ ಮಲ್ಟಿ ಡೈಮೆನ್ಷನಲ್ ಪೋವರ್ಟಿ ಇಂಡೆಕ್ಸ್ ಇರೋದಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ನೋಡಿ. ಸೊ ಇವ್ರೇನ್ ಹೇಳ್ತಾರೆ, ಹೆಡ್ ಕೌಂಟ್ ರೇಷಿಯೋ. ಇದನ್ನ ಕೆಲವೊಂದು ಎಕ್ಸಾಮ್ಗಳಲ್ಲಿ ಕ್ವಶನ್ ಕೇಳಿದ್ದಾರೆ, ಸಿಂಪಲ್ ಕ್ವಶನ್ಸ್ಗಳು. ಹೆಡ್ ಕೌಂಟ್ ರೇಷಿಯೋ ಇದನ್ನ ಯಾವ್ದನ್ನ ಅಳತೆ ಮಾಡೋದಕ್ಕೆ ತಗೋತೀವಿ ಅಂತ ಕೇಳಿದಾಗ ಅದು ಬಡತನವನ್ನ ಅಳತೆ ಮಾಡೋದಕ್ಕೆ ತಗೋತೀವಿ, ಹೆಡ್ ಕೌಂಟ್ ರೇಷಿಯೋ ಅನ್ನು. ಸೊ ಇಲ್ಲಿ ನೀವೇನಾದ್ರೂ ನೋಡೋದಕ್ಕೋದ್ರೆ ಹೆಡ್ ಕೌಂಟ್ ರೇಷಿಯೋದಲ್ಲಿ ಏನ್ ಹೇಳ್ತಾರೆ, 2005-6 ಸಂದರ್ಭದಲ್ಲಿ ನೀವೇನಾದ್ರೂ ನೋಡೋದಕ್ಕೋದ್ರೆ 55.3% ನಷ್ಟು ಇದ್ದವರನ್ನ. ಸೊ ಈಗ ನಾವೇನ್ ಮಾಡ್ತೀವಿ, ಹೆಡ್ ಕೌಂಟ್ ರೇಷಿಯೋದಲ್ಲಿ 55.3 ಇದ್ದವರನ್ನ 22-23 ಸಂದರ್ಭದಲ್ಲಿ 11.3ಕ್ಕೆ ಇಳಿದಿದ್ದಾರೆ ಅಂತ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಏನಾಗಿದೆ, ಕಡಿಮೆ ಆಗಿದೆ ಅಂತ. ಸೊ ಓವರ್ ಆಲ್ ಆಗಿ ಇದು ಯಾವ ತರ ತಗೋತಿದ್ರ ಅಂತಂದಾಗ, ಇದು 2022-23 ಪ್ರೊಜೆಕ್ಷನ್ ತಗೋತಿದ್ದೆ. 19-21ರಲ್ಲಿ ಎಷ್ಟಿದ್ರು, 15. ಸೊ ಈ ತರ ನಾವು 15 ಇದರಲ್ಲಿ ನೋಡ್ತೀವಿ. ಸೊ ಆ ತರ ಕಡಿಮೆ ಆಗಿರೋದನ್ನ ನೋಡ್ತೀರಾ. 55.3 ಇಂದ ಸೊ ಇಲ್ಲಿಗೆ 11.3, ಇದು ಎಲ್ಲಿಗೆ 2022-23 ಸಂದರ್ಭದಲ್ಲಿ. ಸೊ ಇವಿಷ್ಟು ಗರೀಬ್ ಕಲ್ಯಾಣ್ ದೇಶ್ ಕಾ ಕಲ್ಯಾಣ್ ಅಥವಾ ಪೋವರ್ಟಿಗೆ ಸಂಬಂಧಪಟ್ಟ ಹಾಗೆ, ಬಡತನವನ್ನ ಕಡಿಮೆ ಮಾಡೋದಕ್ಕೆ ಅಥವಾ ಬಡತನ ನಿವಾರಣೆಗೆ ಸಂಬಂಧಪಟ್ಟ ಹಾಗೆ ಏನೇನು ಕೆಲಸಗಳು ನಡೆದಿದೆ ಅಂತ. ಸೊ ನೆಕ್ಸ್ಟ್ ಎಂಪವರಿಂಗ್ ದ ಯೂತ್. ಸೊ ಎರಡನೇದನ್ನ ಏನ್ ತಗೋತಾರೆ, ಯುವಕರಿಗೆ ಸಂಬಂಧಪಟ್ಟ ಹಾಗೆ ಯುವ PD ಅಂತ ಕೂಡ ತಗೋತಾರೆ. ಇಲ್ಲಿ ಅಮೃತ್ PD ಅನ್ನುವಂತ ಹೆಸರನ್ನ ಕೂಡ ಕರಿತೀವಿ. ಅಮೃತ್ PD ಅಂತಂದಾಗ ಸೊ ಏನೋ ಬೇರೆದು ಅಂತೇಳಿ ಥಿಂಕ್ ಮಾಡ್ಬಿಡಿ. ಅಮೃತ್ PD ಅಂತಂದಾಗ ಇಲ್ಲೇನು, ಅಮೃತ ಪೀಳಿಗೆ ಅಂತೇಳಿ ಅರ್ಥ. ಸೊ ಅಂದ್ರೆ ಮುಂದಿನ ಪೀಳಿಗೆ, ಅಮೃತ ಪೀಳಿಗೆ ಅಂತ ತಗೊಂಡಿದ್ದಾರೆ.
ಸೊ ಆ ಒಂದು ಯೂತ್ಗಳನ್ನ ಇದು ಅಥವಾ ಯುವಕರನ್ನ ಸಂಬಂಧಪಟ್ಟ ಹಾಗೆ ಏನೇನಿದೆ ಅಂತ ಹೇಳ್ತಾರೆ. ಸೊ ಇಲ್ಲಿ ನಮಗೆ ಒಂದು ಸ್ಕಿಲ್ ಇಂಡಿಯಾ ಮಿಷನ್ ಇಂದ ಬಹಳಷ್ಟು ಸ್ಕಿಲ್ಗೆ ಸಂಬಂಧಪಟ್ಟಂತ ಟ್ರೈನಿಂಗ್ ಅನ್ನು ಕೊಡುವಂತ ಪ್ರಯತ್ನ ಮಾಡಿದೀವಿ ಅಂತ ಹೇಳ್ತಾರೆ. ಅದರ ಜೊತೆಲಿ ಆಂಟ್ರಪ್ರಿನರಲ್ ಆಸ್ಪಿರೇಷನ್ಸ್ ಅಥವಾ ಉದ್ಯಮಶೀಲತೆಯ ಒಂದು ಗುರಿಯನ್ನ ಹೊಂದುವಂತ ಪ್ರಯತ್ನವನ್ನ ಮಾಡಿದೀವಿ ಅಂತ ಹೇಳ್ತಾರೆ. ಅಗೇನ್ ಆಂಟ್ರಪ್ರಿನರಲ್ ಆಸ್ಪಿರೇಷನ್ಸ್ ಅಂತಂದಾಗೇನು ನಾರ್ಮಲ್ ಆಗಿ ತಮ್ಮದೇ ಒಂದು ಉದ್ಯಮವನ್ನ ಸ್ಥಾಪನೆ ಮಾಡುವಂತ ಕನಸಾಗಿರ್ಬೋದು. ಸೊ ಈ ತರದೆಲ್ಲ ನಾವೇನ್ ಕರಿತೀವಿ ಆಂಟ್ರಪ್ರಿನರಲ್ ಆಸ್ಪಿರೇಷನ್ಸ್ ಅಂತ ಕರಿತೀವಿ. ಸೊ ಅವುಗಳನ್ನ ಮಾಡೋದಕ್ಕೆ ನಾವೇನ್ ಮಾಡಿದ್ವಿ, PM ಮುದ್ರಾ ಯೋಜನೆ ಅಂತ ಯೋಜನೆಗಳಿಂದ ಸೊ ಈ ಯುವಕರಿಗೆ ಸಾಲ ಸೌಲಭ್ಯವನ್ನು ಕೂಡ ಒದಗಿಸಿದ್ವಿ. ಅದು ಕೂಡ ಹೇಳ್ತಾರೆ ನೋಡಿ, PM ಮುದ್ರಾ ಯೋಜನೆಯಿಂದ ಎಷ್ಟು ಸುಮಾರು 43 ಕೋಟಿಯಷ್ಟು ಸಾಲವನ್ನ ನೀಡಲಾಗಿದೆ ಅಂತ ಹೇಳ್ತಾರೆ. ಸೊ ಇವೆಲ್ಲ ನಮಗೆ ಕೆಲವೊಂದು ಪಾಯಿಂಟ್ಗಳು. ಅದರ ಜೊತೆಯಲ್ಲಿ ಯುವಕರಿಗೆ ಸಂಬಂಧಪಟ್ಟಾಗಿ ಮತ್ತೊಂದು ಎಜುಕೇಶನ್ಗೆ ಹೇಳ್ತಾ ಇದ್ದಾರೆ. ಸೊ ಎಜುಕೇಶನ್ ಅಲ್ಲಿ ಇತ್ತೀಚೆಗೆ ನಾವೇನ್ ನೋಡ್ತೀವಿ, ಈ ತರದ ಒಂದು ಸ್ಕೂಲ್ಗಳ ಬಗ್ಗೆ ಮಾತಾಡ್ತೇವೆ. PM ಶ್ರೀ ಸ್ಕೂಲ್ಗಳು ಅಂತ ಕರಿತೀವಿ. ಸೊ ಇದರ ಬಜೆಟ್ ಅಲೋಕೇಶನ್ ಅನ್ನು ನೀವು ನೋಡೋಕೋದ್ರೆ 23-24 ಸಂದರ್ಭದಲ್ಲಿ 4,000 ಕೋಟಿ ರೂಪಾಯಿಯನ್ನ ಕೊಟ್ಟಿದ್ರೆ, ಈಗ ಏನ್ ಮಾಡಿದ್ದಾರೆ ಅದನ್ನ ಹೆಚ್ಚಳ ಮಾಡಿದ್ದಾರೆ 24-25 ಅಂದ್ರೆ ಈ ಒಂದು ಹಣಕಾಸು ವರ್ಷಕ್ಕೆ. ಸೊ 24-25ಕ್ಕೆ 6,050 ಕೋಟಿ ರೂಪಾಯಿಯನ್ನ PM ಶ್ರೀ ಸ್ಕೂಲ್ಗಳಿಗೆ ನೀಡುತ್ತೆ ಅಂತ ಹೇಳ್ತಾರೆ. ಅಗೇನ್ PM ಶ್ರೀ ಸ್ಕೂಲ್ಗಳು ಅಂತಂದಾಗ ಈ ತರ ನೆನ್ಪಿಟ್ಕೊಳ್ಳಿ, ಈ PM ಶ್ರೀ ಸ್ಕೂಲ್ಗಳು ಏನಿದೆ ಅಂತಂದ್ರೆ ಇದು NEP 2020 ಏನ್ ಬಂತು, NEP 2020 ಅಂದ್ರೆ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಏನ್ ಬಂತು, ಅದನ್ನ ಫಸ್ಟ್ ತಾನು ಇಂಪ್ಲಿಮೆಂಟ್ ಮಾಡಿ ತೋರಿಸುತ್ತೆ. ಇದು ಇಂಪ್ಲಿಮೆಂಟ್ ಮಾಡಿ ತೋರಿಸಿದ ನಂತರ ನಾವೇನ್ ಮಾಡ್ತೀವಿ, ಬೇರೆ ಶಾಲೆಗಳಲ್ಲಿ ಕೂಡ ಇದನ್ನ ಮಾಡೆಲ್ ಆಗಿ ಅಥವಾ ಮಾದರಿಯಾಗಿ ಇಟ್ಕೊಂಡು ಅದನ್ನ ಫಾಲೋ ಮಾಡ್ತೀವಿ ಅನ್ನೋ ಕಾರಣಕ್ಕಾಗಿ ಆ ತರ ತರ್ತೀವಿ. ಹಾಗಾದ್ರೆ ಈ PM ಶ್ರೀ ಸ್ಕೂಲ್ಗಳು ಅಂತಂದ್ರೆ ಏನು, PM ಸ್ಕೂಲ್ ಫಾರ್ ರೈಸಿಂಗ್ ಇಂಡಿಯಾ ಅಂತ ತಗೋತಾರೆ. PM ಸ್ಕೂಲ್ ಫಾರ್ ರೈಸಿಂಗ್ ಇಂಡಿಯಾ ಅನ್ನುವಂತ ಹೆಸರಿಂದ ಹೇಳ್ತೀರಾ. ಸೊ ಅದರ ಜೊತೆಯಲ್ಲಿ ಏನ್ ಮಾಡುತ್ತೆ, ನ್ಯಾಷನಲ್ ಎಜುಕೇಶನಲ್ ಪಾಲಿಸಿ 2020 ಸೊ ಕುರಿತಾಗಿ ಅಥವಾ ಇದನ್ನ ಇಂಪ್ಲಿಮೆಂಟ್ ಜಾರಿಗೆ ತರೋದ್ರಲ್ಲಿ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ. ಜಾರಿಗೆ ತರೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಸೊ ಇದನ್ನ ಈ ಒಂದು PM ಶ್ರೀ ಸ್ಕೂಲ್ಗಳನ್ನ ಜಾರಿಗೆ ತರುವಂತ ಒಂದು ಇದರಲ್ಲಿ ನೀವೇನಾದ್ರೂ ನೋಡ್ಕೋದ್ರೆ ಎಷ್ಟು ವರ್ಷಗಳ ಸಂದರ್ಭದಲ್ಲಿ ಇದನ್ನ ಜಾರಿಗೆ ತರುವಂತ ಅಂದ್ರೆ NEP ಅನ್ನು ಜಾರಿಗೆ ತರುವಂತ ಕೆಲಸಗಳನ್ನ ಮಾಡಲಿದೆ ಅಂತ ಕೇಳಿದಾಗ ಓವರ್ ದ ಪೀರಿಯಡ್ ಆಫ್ 5 years. ಸೊ 5 ವರ್ಷ ಅಂದ್ರೆ ಏನು, 2022-23 ಸ್ಟಾರ್ಟ್ ಆಗಿ 2026-27 ಒಳಗಡೆ ಸೊ ಇದು ತನ್ನ ಫಲಿತಾಂಶಗಳನ್ನ NEP ಜಾರಿಗೆ ತಂದಿರೋದ್ರಿಂದಾಗಿ ಯಾವ ರೀತಿಯಲ್ಲಿ ಫಲಿತಾಂಶದಲ್ಲಿ ಬದಲಾವಣೆ ಆಗ್ತಿದೆ ಅದನ್ನ ತೋರ್ಸುತ್ತೆ ಅಂತ ಹೇಳ್ತಾರೆ. ಸೊ ಇದು PM ಶ್ರೀ ಸ್ಕೂಲ್ಗಳು ಅಂತ. ಅದನ್ನ ಬಿಟ್ಟು ಯುವಕರಿಗೆ ಮತ್ತು ಜಾಸ್ತಿಯಾಗಿ ಸ್ಕಿಲ್ ಆಯ್ತು, PM ಮುದ್ರಾ ಯೋಜನೆ ಅಡಿಯಲ್ಲಿ ಆಂಟರ್ಪ್ರಿನರಿಯಲ್ ಆಸ್ಪಿರೇಷನ್ಸ್ ಆಯ್ತು. ಅದೇ ರೀತಿಯಲ್ಲಿ ಎಜುಕೇಶನ್ಗೆ ಸಂಬಂಧಪಟ್ಟ ಹಾಗೆ PM ಶ್ರೀ ಸ್ಕೂಲ್ಗಳದು. ಎಜುಕೇಶನ್ಗೆ ಸಂಬಂಧಪಟ್ಟ ಹಾಗೆ ಮತ್ತು ಕೆಲವೊಂದನ್ನ ಸ್ಥಾಪನೆ ಮಾಡ್ತೀವಿ. ಅದೇನು IITಗಳಾಗಿರ್ಬೋದು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜೀಸ್ ಆಗಿರ್ಬೋದು. ಸೊ ಅವುಗಳಲ್ಲಿ ನೀವೇನಾದ್ರೂ ನೋಡ್ತೀರಾ ಅಂತಂದ್ರೆ 2014 ಸಂದರ್ಭದಲ್ಲಿ 16 IITಗಳಿದ್ರೆ, ಈಗ ನಮ್ಮಲ್ಲಿ ಎಷ್ಟಿದೆ ಟೋಟಲ್ 23 IITಗಳಿದಾವೆ. ಅದೇ ರೀತಿಯಲ್ಲಿ AIIMS ಇದು ಮೆಡಿಕಲ್ ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಫಾರ್ ಮೆಡಿಕಲ್ ಸೈನ್ಸ್ ಅಂತ ಕರಿತೀರಾ, AIIMS. ಸೊ ಮೊದಲು 2014 ಸಂದರ್ಭದಲ್ಲಿ 7 ಇತ್ತು, ಈಗ ಹಿಂದೆ ಸೊ 2022 ಸಂದರ್ಭದಲ್ಲಿ 22 ಇದೆ. ಸೊ ಅದರಲ್ಲಿ ಕೂಡ ಹೆಚ್ಚಳ ಆಗಿರೋದನ್ನ ನೋಡ್ತೀರಾ. ಅದೇ ರೀತಿಯಲ್ಲಿ ಸೊ ಮತ್ತೊಂದು ಯೂನಿವರ್ಸಿಟೀಸ್, ಓವರ್ ಆಲ್ ಯೂನಿವರ್ಸಿಟೀಸ್ಗಳನ್ನ ನೀವು ನೋಡೋದಕ್ಕೋದ್ರೆ ಮೊದಲು 2014 ಸಂದರ್ಭದಲ್ಲಿ 723 ಇತ್ತು, 2023 ಸಂದರ್ಭದಲ್ಲಿ 1113 ಯೂನಿವರ್ಸಿಟಿಗಳಾಗಿರೋದನ್ನ ಹೇಳ್ತೆ. ನಂಬರ್ಸ್ ಅಲ್ಲಿ ಇನ್ಕ್ರೀಸ್ ಆಗಿರೋದನ್ನ ಹೇಳ್ತೆ. ನಂಬರ್ಸ್ ಅಲ್ಲಿ ಈ ತರದ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಗಳಲ್ಲಿ ಹೆಚ್ಚಳ ಆಗಿರೋದನ್ನ ನೋಡ್ತೀರಾ. ಅಂದ್ರೆ ಇದನ್ನ ಅರ್ಥ ಏನು ಅಂತ ಕೇಳಿದಾಗ ಹೆಚ್ಚಿನ ಜನ ಹೆಚ್ಚಿನ ವಿದ್ಯಾರ್ಥಿಗಳು ಈ ರೀತಿಯ ಟಾಪ್ ಇನ್ಸ್ಟಿಟ್ಯೂಷನ್ಗಳ ಉನ್ನತ ವಿಶ್ವವಿದ್ಯಾಲಯಗಳ ಅಡಿಯಲ್ಲಿ ಅವರು ಕಲಿಬಹುದು ಅಂತ ಹೇಳುತ್ತೆ. ಸೊ ಆ ಕಾರಣಕ್ಕಾಗಿ ಕೂಡ ಎಜುಕೇಶನ್ ನಾವು ಮತ್ತು ಚೆನ್ನಾಗಿ ಮಾಡ್ಬೋದು ಅಂತ ಹೇಳುತ್ತೆ. ಸೊ ನೆಕ್ಸ್ಟ್ ಫೋಕಸ್ ಏರಿಯಾ ಸೆಕೆಂಡ್ ಅಂತ ಹೇಳಿ ಅದಕ್ಕೆ ಅಲ್ಲಿ ಆಲ್ರೆಡಿ 2 ನೋಡಿದ್ವಿ ನಾವು. ಸೊ ಒಂದು ಯಾವ್ದನ್ನ ನೋಡಿದ್ವಿ, ಸೊ ಪುವರ್ ಅಥವಾ ಬಡವರ ಬಗ್ಗೆ ನೋಡಿದ್ವಿ. ಅದೇ ರೀತಿಯಲ್ಲಿ ಯುವಕರ ಬಗ್ಗೆ ನೋಡಿದ್ವಿ. ಈಗ ನೆಕ್ಸ್ಟ್ ಬರ್ತಾ ಇದ್ರೆ ಅನ್ನದಾತ ಅಥವಾ ಸೊ ಫಾರ್ಮರ್ಸ್, ರೈತರ ಬಗ್ಗೆ ಮಾತಾಡ್ತಿದ್ವಿ. ವೆಲ್ಫೇರ್ ಆಫ್ ಫಾರ್ಮರ್ಸ್ ಇದರ ಒಳಗಡೆ ಏನೇನು ನೋಡ್ತೀರಾ, PM ಕಿಸಾನ್ ಅಡಿಯಲ್ಲಿ ನಾವೇನ್ ಮಾಡಿದ್ವಿ, ಡೈರೆಕ್ಟ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್. ಸೊ 11.8 ಕೋಟಿ ರೈತರಿಗೆ ಇದರ PM ಕಿಸಾನ್ ಒಂದು ಯೋಜನೆಯನ್ನು ತಲುಪಿಸಿದೀವಿ ಅಂತ ಹೇಳ್ತಾರೆ. PM ಕಿಸಾನ್ ಯೋಜನೆ ಏನದು, PM ಕಿಸಾನ್ ಸಮ್ಮಾನ್ ನಿಧಿ ಅಂತೇಳಿ ಕರಿತೀವಿ. ಪ್ರತಿಯೊಬ್ಬ ರೈತನಿಗೂ ಕೂಡ ಆ ರೈತ ಪ್ರತಿ ವರ್ಷದಲ್ಲಿ ಒಂದಿಷ್ಟು ಕನಿಷ್ಠ ವೇತನವನ್ನ ಪಡಿಬೇಕು ಅಥವಾ ಅವನಿಗೆ ಒಂದು ಆದಾಯ ಇರಬೇಕು ಅನ್ನೋ ಕಾರಣಕ್ಕಾಗಿ ಪ್ರತಿ ವರ್ಷ 3 ಕಂತುಗಳಲ್ಲಿ 2,000 ರೂಪಾಯಿಗಳಂತೆ ಟೋಟಲ್ ಆಗಿ 6,000 ರೂಪಾಯಿಗಳನ್ನ ಅವರಿಗೆ ಏನ್ ಮಾಡ್ತಾರೆ, ಒಂದು ರೀತಿಯ ಕನಿಷ್ಠ ವೇತನದ ರೀತಿಯಲ್ಲಿ ನೀಡ್ತಾರೆ. ಅದನ್ನ PM ಕಿಸಾನ್ ಸಮ್ಮಾನ್ ನಿಧಿ ಅಂತ ಕರೀತಾರೆ. PM ಕಿಸಾನ್ ಅಂತ ಅದು. ಸೊ ಅದೇ ರೀತಿಯಲ್ಲಿ 2ನೇದು ಕ್ರಾಪ್ ಇನ್ಶೂರೆನ್ಸ್ ನ
ಸೊ ಅಪ್ ಟು 4 ಕೋಟಿ ರೈತರು ಇದರ ಒಂದು ಲಾಭವನ್ನು ಪಡೆದಿದ್ದಾರೆ ಹೇಳ್ತಾರೆ. ಯಾವ ಒಂದು ಯೋಜನೆ ಅಡಿಯಲ್ಲಿ? PM ಫಸಲ್ ಬಿಮಾ ಯೋಜನೆ. PM ಫಸಲ್ ಬಿಮಾ ಯೋಜನೆ ಹೆಸರು ಹೇಳ್ತದೆ ಫಸಲು ಬಿಮಾ ಅಂತಂದ್ರೆ ವಿಮೆ. ಸೊ ಫಸಲಿಗೆ ಏನಾದರೂ ತೊಂದರೆ ಆಗತ್ತೆ, ಅದು ಸರಿಯಾಗಿ ಬರ್ತಾ ಇಲ್ಲ, ಬೆಳೆ ನಿಮ್ಗೆ ಸರಿಯಾಗಿ ಕೈಗೆ ಸಿಗ್ತಾ ಇಲ್ಲ ಅಂತಂದ್ರೆ ಅದರಲ್ಲಿ ಏನ್ ನಷ್ಟ ಆಗಿದೆಯೋ ಅದರ ಮೇಲೆ ನೀವೇನ್ ಮಾಡ್ಬೋದು? ಇನ್ಸೂರೆನ್ಸ್ ಅನ್ನ ಕ್ಲೇಮ್ ಮಾಡ್ಬೋದು ಅಂತ. PM ಫಸಲ್ ಬಿಮಾ ಯೋಜನೆ. ಸೊ ಅದೇ ರೀತಿಯಲ್ಲಿ ನಾವೇನ್ ಮಾಡ್ತೀವಿ? ಇಲೆಕ್ಟ್ರಾನಿಕ್ ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟ್ಗಳನ್ನ ಸ್ಥಾಪನೆ ಮಾಡಿದ್ವಿ. ಇದರಿಂದ ನಿಮ್ಗೆ ಏನಾಗುತ್ತೆ? ಯಾವ ಮಂಡಿಯಲ್ಲಿ ಯಾವ ರೀತಿಯ ಉತ್ಪನ್ನಕ್ಕೆ ಎಷ್ಟು ರೇಟ್ ಇದೆ ಅನ್ನೋದು ಸೊ ನಿಮ್ಗೆ ಆನ್ಲೈನ್ ನ ಮೂಲಕನೇ ತಿಳಿಯುತ್ತೆ. ಎಲೆಕ್ಟ್ರಾನಿಕಲಿ ನೀವು ಅದನ್ನ ನೋಡ್ಬೋದು. ಸೊ ಆ ತರ ನೋಡಿದಾಗ ಏನಾಗುತ್ತೆ? ನೀವು ಏನು ಬೆಳೆಯನ್ನ ಬೆಳೆದಿರೋ ಆಸ್ ಎ ಫಾರ್ಮರ್, ರೈತರಾಗಿ ನೀವೇನು ಬೆಳೆಯನ್ನ ಬೆಳೆದಿರೋ ಅದನ್ನ ನಿಮ್ಗೆ ಎಲ್ಲಿ ಜಾಸ್ತಿ ಒಂದು ದರ ಸಿಗುತ್ತೋ ಅಲ್ಲಿಗೆ ಕಳಿಸ್ಕೊಡ್ಬೇಕಾಗತ್ತೆ. ಸೊ ಆ ತರದನ್ನ ನಾವಿಲ್ಲಿ ನೋಡ್ತೀವಿ. ಸೊ ಇನ್ನು ನೆಕ್ಸ್ಟ್ ನಾವೇನಾದ್ರೂ ನೋಡೋಕೋದ್ರೆ ಹಾಗಾದ್ರೆ ಪ್ರೊಕ್ಯೂರ್ಮೆಂಟ್ ಅಂದಾಗ ರೈತರು ಏನು ಬೆಳೆಯನ್ನ ಬೆಳೆದಿದ್ದಾರೋ ಅದನ್ನ ಸೊ ಎಷ್ಟನ್ನ ನಾವು ಖರೀದಿ ಮಾಡಿದೀವಿ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾಗ ನಾನು ಏನ್ ಹೇಳ್ತಾ ಇದ್ದೀನಿ? ಸರ್ಕಾರ ಎಷ್ಟನ್ನ ಖರೀದಿ ಮಾಡಿದೆ. ಸೊ ಇದನ್ನ ನೀವು ನೋಡೋದಕ್ಕೋದ್ರೆ ಇಲ್ಲಿ ಏನಾಗ್ತಿತ್ತು? 22-23 ಸಂದರ್ಭದಲ್ಲಿ ಇದು ಕಡಿಮೆ ಆದ ಹಾಗೆ ಕಾಣುತ್ತೆ ನಿಮ್ಗೆ. ಆದ್ರೆ ನಿಜವಾಗಿ ಇಲ್ಲಿ ಏನಾಗಿದೆ ಅಂತ ಕೇಳಿದಾಗ 20-21 ಸಂದರ್ಭದಲ್ಲಿ ಬಹಳ ಜಾಸ್ತಿ ಆಗಿತ್ತು. ಲಾಕ್ಡೌನ್ ನ ಟೈಮಲ್ಲಿ ಮಾರ್ಕೆಟ್ಗೆ ಸೊ ಅಷ್ಟು ಜಾಸ್ತಿಯಾಗಿ ಹೋಗ್ತಾ ಇರಲಿಲ್ಲ. ಅದ್ರ ಬದಲಾಗಿ ಏನಾಗ್ತಿತ್ತು? ಸರ್ಕಾರ ಜಾಸ್ತಿಯಾಗಿ ಪರ್ಚೇಸ್ ಮಾಡ್ತಿದೆ ನೋಡ್ತೀರಾ. ಆದ್ರೆ ನೆಕ್ಸ್ಟ್ 21-22 ಅದೇ ರೀತಿಯಲ್ಲಿ 22-23 ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿರೋದು ನೋಡ್ತೀರಾ ಅಕ್ಕಿಯ ಒಂದು ಪ್ರೊಕ್ಯೂರ್ಮೆಂಟ್ ಅಲ್ಲಿ ಖರೀದಿಲಿ. ಈಗ 23-24 ಏನ್ ಹೇಳ್ತಿದ್ವಿ? ಮತ್ತೆ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ವಿ. 23-24 ಜಾಸ್ತಿ ಆಗಿದೆ ಅಂತ ಹೇಳ್ತೀವಿ. ಅದರ ಜೊತೆಯಲ್ಲಿ ಈ ತರದೆಲ್ಲ ನೆನಪನ್ನ ಇಟ್ಕೊಳ್ಳಿ. ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆಯನ್ನ ಮತ್ತೆ 5 ವರ್ಷಕ್ಕೆ ವಿಸ್ತರಣೆ ಮಾಡಿದ್ವಿ. 2028 ತನಕ ಈಗ ಫ್ರೀ ರೇಷನ್ ಸಿಗುತ್ತೆ. ಸೊ ಆ ತರದೆಲ್ಲ ಮಾಡಿರೋದ್ರಿಂದಾಗಿ ಈ ತರದ ಪ್ರೊಕ್ಯೂರ್ಮೆಂಟ್ ಗಳನ್ನು ಕೂಡ ಜಾಸ್ತಿ ಮಾಡ್ತಿರೋದು ನೋಡ್ತೀರಾ. ಸೊ ಇನ್ನು ಗೋಧಿಯನ್ನ ನೀವೇನಾದ್ರೂ ನೋಡೋಕೋದ್ರೆ ಇಲ್ಲಿಯೂ ಕೂಡ ನಮ್ಗೆ ಏನಾಗುತ್ತೆ? 20-21-22 ಗೋಧಿಯ ಪ್ರೊಕ್ಯೂರ್ಮೆಂಟ್ ಸರ್ಕಾರದಿಂದ ಜಾಸ್ತಿ ಆಗಿತ್ತು. ಆದ್ರೆ 22-23 ಸಡನ್ ಆಗಿ ಡ್ರಾಪ್. ಸೊ ಈಗ ಮತ್ತೆ ಇನ್ಕ್ರೀಸ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ಇದು ರೈಸ್ ಮತ್ತೆ ವೀಟ್. ಅಗೇನ್ ನೆನಪಿರ್ಲಿ, ಯಾಕೆ ಈ ರೈಸ್ ಮತ್ತೆ ವೀಟ್ ಅನ್ನೇ ಜಾಸ್ತಿಯಾಗಿ ಈ ತರ ನಾವು ಡಿಸ್ಕಸ್ ಮಾಡ್ತೀವಿ, ಬೇರೆ ಪ್ರಾಡಕ್ಟ್ಸ್ ಗಳನ್ನ ಯಾಕೆ ಮಾಡಲ್ಲ ಅಂತಂದಾಗ, ಈ ಗ್ರೀನ್ ರೆವಲ್ಯೂಷನ್ ಆದ ನಂತರ ನಮ್ಮಲ್ಲಿ ಇಳುವರಿ ಯಾವ್ದಾದ್ರು ಒಂದು ಫುಡ್ ಗ್ರೈನ್ಸ್ ಅಲ್ಲಿ ಜಾಸ್ತಿ ಆಗಿದೆ ಅಂತಂದ್ರೆ ಅದು ಹೆಚ್ಚಾಗಿ ನಮಗೆ ಪರಿಣಾಮ ತೋರಿರೋದು ಇದೇ ಎರಡರಲ್ಲಿ. ಅದೇ ಕಾರಣಕ್ಕಾಗಿ ಕೆಲವೊಂದು ಸಂದರ್ಭದಲ್ಲಿ ಗ್ರೀನ್ ರೆವಲ್ಯೂಷನ್ ಅನ್ನ ನಾವೇನ್ ಕರಿತೀವಿ? ರೈಸ್ ವೀಟ್ ಸಿಸ್ಟಮ್ ಅಂತ ಕೂಡ ಕರಿತೀವಿ. ಸೊ ಅದು ನೆನಪಿರ್ಲಿ. ಓಕೆ, ಸೊ ಅದು ಕೆಲವೊಂದು ಪಾಯಿಂಟ್ಗಳು. ಸೊ ನೆಕ್ಸ್ಟ್ ಲಾಸ್ಟ್ ಇದರಲ್ಲಿ 4ನೇ ಕಾಸ್ಟ್ ಅನ್ನ ನೋಡ್ತಾ ಇದೀವಿ. 4 ಪ್ರಧಾನ ಕಾಸ್ಟ್ಗಳು ಅಥವಾ 4 ಪ್ರಧಾನ ಜಾತಿಗಳು ಅಂತ ಹೇಳಿ ನೋಡಿದಾಗ ಸೊ ಅದರಲ್ಲಿ ಏನೇನು ನೋಡಿದ್ವಿ ಆಲ್ರೆಡಿ ಯುವಕರ ಬಗ್ಗೆ ನೋಡಿದ್ವಿ, ಬಡವರ ಬಗ್ಗೆ ನೋಡಿದ್ವಿ, ರೈತರ ಬಗ್ಗೆ ನೋಡಿದ್ವಿ. ಈಗ ಲಾಸ್ಟ್ದು ನಾರಿ ಶಕ್ತಿ. ಓಕೆ, ಸೊ ಅಂದ್ರೆ ಮಹಿಳೆಯರ ಬಗ್ಗೆ ನೋಡ್ತಾ ಇದ್ವಿ. ಹಾಗೇನು ಇಲ್ಲಿಯೂ ಕೂಡ ನೀವೇನ್ ಹೇಳ್ತಿದ್ರ? ನಾರಿ ಶಕ್ತಿ ಅಂತಂದಾಗ ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಒಂದನ್ನ ಯಾವ್ದು ಹೇಳ್ತಾರೆ? ಪಾರ್ಲಿಮೆಂಟ್ ಮತ್ತೆ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ 1/3 ಸೀಟ್ ಅನ್ನ ಮಹಿಳೆಯರಿಗೆ ರಿಸರ್ವೇಶನ್ ಮಾಡಿರುವಂತ ಒಂದು ಬಿಲ್, ನಾರಿ ಶಕ್ತಿ ವಂದನಾ ಬಿಲ್ ಅಂತೇಳಿ ಕರಿತಾರೆ ಅದನ್ನ. ಸೊ ಅದು ಕೂಡ ನೆನಪಿರ್ಬೇಕು. ಅದರ ಜೊತೆಯಲ್ಲಿ ಯಾರು ಮಹಿಳಾ ಉದ್ಯಮಿಗಳಿದಾರೋ ಅವರಿಗೆ ಮುದ್ರಾ ಯೋಜನೆ ಅಡಿಯಲ್ಲಿ ಸೊ ಹತ್ರ 30 ಕೋಟಿಯಷ್ಟು ಸಾಲವನ್ನು ನೀಡಲಾಗಿದೆ ಅಂತ ಹೇಳ್ತಾರೆ. ಸೊ ಅದರ ಜೊತೆಯಲ್ಲಿ ಮಹಿಳೆಯರು ಏನು ಈ ಒಂದು ಹೈಯರ್ ಎಜುಕೇಶನ್ ನ ಒಳಗಡೆ, ಉನ್ನತ ವಿದ್ಯಾಭ್ಯಾಸಗಳ ಒಳಗಡೆ ಸೊ ಅವರ ರಿಜಿಸ್ಟ್ರೇಷನ್ ಅನ್ನ ನಾವೇನಾದ್ರೂ ನೋಡಕ್ ಹೋದ್ರೆ ಅದು ಜಾಸ್ತಿ ಆಗಿರೋದು ನೋಡ್ತೀರಾ. ಅದು ಹೆಚ್ಚಳ ಆಗಿರೋದು ಲಾಸ್ಟ್ 10 ವರ್ಷದಲ್ಲಿ 28% ನಷ್ಟು ಜಾಸ್ತಿ ಆಗಿರೋದು ನೋಡ್ತೀರಾ. ಸೊ ಅದನ್ನ ಬಿಟ್ಟು ಸ್ಟೆಮ್ ಕೋರ್ಸಸ್ಗಳಲ್ಲಿ, ವಾಟ್ ಇಸ್ ದ ಮೀನಿಂಗ್ ಆಫ್ ಸ್ಟೆಮ್ ಕೋರ್ಸಸ್ ಅಂದಾಗ ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್ ಅಂಡ್ ಮ್ಯಾಥಮೆಟಿಕ್ಸ್ ಅಂತ ಕರೀತಾರೆ. ಸೊ ಅಂದ್ರೆ ಈ ತರದ ಕೋರ್ಸ್ಗಳಲ್ಲಿ ಹೆಚ್ಚಾಗಿ ನಾವು ಮಹಿಳೆಯರನ್ನು ನೋಡೋದು ಸ್ವಲ್ಪ ಕಡಿಮೆ. ಓಕೆ, ಸೊ ಹೆಣ್ಣು ಮಕ್ಕಳನ್ನ ಅಥವಾ ಮಹಿಳೆಯರನ್ನ ನೋಡೋದು ಸ್ವಲ್ಪ ಕಡಿಮೆ. ಆದ್ರೆ ಇತ್ತೀಚೆಗೆ ಅದರಲ್ಲಿಯೂ ಕೂಡ ಹೆಚ್ಚಳ ಆಗ್ತಾ ಇದೆ ಅಂತ ಹೇಳ್ತಿದ್ರೆ. ಸೊ ಅದನ್ನ ನೀವು ನೋಡ್ಬೋದು, ಇಲ್ಲಿ 43%ಗೆ ಏರಿಕೆ ಆಗಿದೆ. 43%ಗೆ ಏರಿಕೆ ಆಗಿರೋದನ್ನ ನೋಡ್ತೀರಾ. ಸೊ ಅದೇ ರೀತಿಯಲ್ಲಿ ವುಮೆನ್, ಸೊ 1 ಕೋಟಿಯಷ್ಟು ಮಹಿಳೆಯರನ್ನ ಇವರನ್ನ ಲಖಪತಿ ದೀದಿಗಳಾಗಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಲಖಪತಿ ದೀದಿ ಅಂತಂದ್ರೆ ಏನು? ಈ ಮಹಿಳೆಯರಿಗೆ ಅವರೇನಾದ್ರೂ ಆರ್ಥಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ರು ಅಂತಂದ್ರೆ ಅವರಿಗೆ ಲಕ್ಷಾಧಿಪತಿ ಆಗುವಂತ ಎಲ್ಲಾ ಲಕ್ಷಣಗಳಿದಾವೆ ಅಂತ ಹೇಳಿ ತಗೋತಾರೆ. ಆ ಲಕ್ಷಾಧಿಪತಿಗಳಾಗುವಂತ ಎಲ್ಲಾ ಲಕ್ಷಣಗಳಿರುವಂತ ಈ ಒಂದು ಮಹಿಳೆಯರಿಗೆ ನಾವೇನ್ ಮಾಡ್ತೀವಿ? ಸೆಲ್ಫ್ ಹೆಲ್ಪ್ ಗ್ರೂಪ್ ನ ಮೂಲಕ ಸಪೋರ್ಟ್ ಮಾಡ್ತೀವಿ. ಗವರ್ಮೆಂಟ್ ಸೆಲ್ಫ್ ಹೆಲ್ಪ್ ಗ್ರೂಪ್ ನ ಮೂಲಕ ಏನ್ ಮಾಡುತ್ತೆ? ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ತಾರೆ. ಸ್ವಸಹಾಯ ಸಂಘಗಳ ಮೂಲಕ ಸಪೋರ್ಟ್ ಮಾಡಿ ಅವರ ಆರ್ಥಿಕ ಚಟುವಟಿಕೆಗಳನ್ನ ಹೆಚ್ಚು ಮಾಡಿ ಅದರ ಮೂಲಕ ಅವರ ವಾರ್ಷಿಕ ವರಮಾನ 1,00,000ಕ್ಕಿಂತ ಹೆಚ್ಚಾಗುವ ಹಾಗೆ ಮಾಡ್ತೀವಿ ಅಂತಂದ್ರೆ ಅದನ್ನ ನಾವೇನ್ ಕರಿತೀವಿ? ಅವರನ್ನ ಲಖಪತಿ ದೀದಿಗಳು ಅಂತ ಕರಿತೀವಿ.
ಸೊ ಇವ್ರು ಏನ್ ಮಾಡ್ತಿದ್ದಾರೆ, ಮೊದಲು ಕೆಲವೊಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಗಳಲ್ಲಿ ಈ ತರ ಅಪ್ ಟು ಟೋಟಲ್ ಆಗಿ 1 ಕೋಟಿ ಮಹಿಳೆಯರನ್ನ ಈ ತರ ಲಖಪತಿ ದೀದಿಗಳಾಗಿ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇತ್ತೀಚೆಗೆ ಅದರಲ್ಲಿ ಕೂಡ ಮತ್ತೆ ಚೇಂಜಸ್ ಅನ್ನು ಮಾಡಿ ಹೇಳ್ತಾ ಇದ್ದಾರೆ, 2 ರಿಂದ 3 ಕೋಟಿ ಲಖಪತಿ ದೀದಿಗಳನ್ನ ಮಾಡುವಂತ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅಗೇನ್ ಇದೆಲ್ಲ ಯಾಕೆ ಇಂಪಾರ್ಟೆಂಟ್ ಅಂತೇಳಿ ಯೋಚನೆ ಮಾಡಿ, ಒಂದು ರೋಲ್ ಆಫ್ ಸೆಲ್ಫ್ ಹೆಲ್ಪ್ ಗ್ರೂಪ್ ಗಳನ್ನು ಕೂಡ ಹೇಳುತ್ತೆ, ಅದರ ಜೊತೆಯಲ್ಲಿ ಎಕನಾಮಿಕ್ ಆಕ್ಟಿವಿಟೀಸ್ ಗಳಲ್ಲಿ ಮಹಿಳೆಯರ ಪಾಲುದಾರಿಕೆಯನ್ನು ಕೂಡ ಹೇಳುತ್ತೆ. ಓಕೆ, ಆರ್ಥಿಕ ಚಟುವಟಿಕೆಗಳಲ್ಲಿ ಮಹಿಳೆಯರ ಪಾಲುದಾರಿಕೆಯನ್ನು ಕೂಡ ಹೇಳುತ್ತೆ. ಸೊ ಅದು ಕೆಲವೊಂದು ಪಾಯಿಂಟ್ಗಳು. ಸೊ ನೆಕ್ಸ್ಟ್, ರೈಸ್ ಇನ್ ಫಿಮೇಲ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್. ರೈಸ್ ಇನ್ ಫಿಮೇಲ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಅಂತ ಹೇಳ್ತಾರೆ. ಸೊ ಇದು ಏನು ಮೀನಿಂಗು, ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಅಂತಂದಾಗ ಓವರ್ ಆಲ್ ಪಾಪ್ಯುಲೇಷನ್ ಅಲ್ಲಿ ಎಷ್ಟು ಜನ ಕೆಲಸಕ್ಕೆ ಅರ್ಹರಿದ್ದಾರೆ ಅಥವಾ ಕೆಲಸ ಮಾಡೋದಕ್ಕೆ ರೆಡಿ ಇದ್ದಾರೆ ಅಂತ ಹೇಳ್ತಾರೆ ಲೇಬರ್ ಫೋರ್ಸ್ ಅಂತಂದಾಗ. ಪಾರ್ಟಿಸಿಪೇಷನ್ ರೇಟ್ ಅಂತ ಹೇಳಿದಾಗ ನೀವು ಏನ್ ಮಾಡ್ತೀರಾ, ಸೊ ಎಷ್ಟು ಜನ ಆರ್ಥಿಕ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಅದನ್ನ ನೋಡ್ತೀರಾ. ಸೊ ಇಲ್ಲೇನಾದ್ರೂ ನೀವು ನೋಡ್ತೀರಾ ಅಂತಂದ್ರೆ, ಮೊದಲು 2017-18ರಲ್ಲಿ ಆರ್ಥಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತ ಮಹಿಳೆಯರು 23% ಇದ್ರೆ ಈಗ ಏನಾಗಿದೆ, ಸೊ ಈಗ ಅದು 37%ಗೆ ಜಾಸ್ತಿ ಆಗಿದೆ, 37%ಗೆ ಇನ್ಕ್ರೀಸ್ ಆಗಿದೆ. ಸೊ ಅದು ಕೂಡ ಒಂದು ಖುಷಿಯ ವಿಚಾರ, ಆರ್ಥಿಕ ಚಟುವಟಿಕೆಗಳಲ್ಲಿ ಮಹಿಳೆಯರು ಹೆಚ್ಚಾಗಿ ಭಾಗವಹಿಸ್ತಿದ್ದಾರೆ ಅನ್ನೋಕೆ. ಸೊ ಅದು ನಮಗೆ ನಾರಿ ಶಕ್ತಿಗೆ ಸಂಬಂಧಪಟ್ಟಂತ ಕೆಲವೊಂದು ಯೋಜನೆಗಳು. ಸೊ ನೆಕ್ಸ್ಟ್, ಹಾಗಾದ್ರೆ ಅಮೃತ್ ಕಾಲ್ ಅಂತಂದ್ರೆ ಈ 25 ವರ್ಷ ಏನಿದೆ, 75ನೇ ಸ್ವಾತಂತ್ರ್ಯೋತ್ಸವದಿಂದ 100ನೇ ಸ್ವಾತಂತ್ರ್ಯೋತ್ಸವದ ಮಧ್ಯದ 25 ವರ್ಷ ಏನಿದೆ ಅದನ್ನ ಅಮೃತ ಕಾಲ ಅಂತ ಹೇಳಿ ಕರೆದ್ವಿ ಅಂತ ಹೇಳಿದ್ವಿ. ಹಾಗಾದ್ರೆ ಈ ಅಮೃತ ಕಾಲದಲ್ಲಿ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಯಾವ ರೀತಿಯ ಸ್ಟ್ರಾಟಜಿಯನ್ನ ಹೊಂದಿದೆ ಅಂತ ಕೇಳಿದಾಗ ಇದರಲ್ಲಿ ಕೆಲವೊಂದು ಪಾಯಿಂಟ್ಗಳನ್ನ ಮಾತಾಡ್ತಾ ಹೋಗ್ತೀವಿ. ಲೈಕ್ ಮೊದಲನೇದು ಸಸ್ಟೈನಬಲ್ ಡೆವಲಪ್ಮೆಂಟ್, ಸುಸ್ಥಿರ ಅಭಿವೃದ್ಧಿ. ಸುಸ್ಥಿರ ಅಭಿವೃದ್ಧಿಯಲ್ಲಿ ಏನ್ ಹೇಳ್ತಾರೆ, ಮೊದಲನೇದಾಗಿ ನಾವೇನು ನೆಟ್ ಝೀರೋ ಕಮಿಟ್ಮೆಂಟ್ ಅನ್ನ ಹೊಂದಿದೀವಿ. 2070ರ ಒಳಗಡೆ ಭಾರತ ನಿವ್ವಳ ಶೂನ್ಯ ದೇಶವಾಗಲಿದೆ ಅಂತ. ಸೊ ಈ ತರ ಹೇಳಿದ ಕೂಡಲೇ ಬಹಳ ಜನಕ್ಕೆ ಕನ್ಫ್ಯೂಷನ್ ಆಗುತ್ತೆ ಸರ್. ಸೊ ನಿವ್ವಳ ಶೂನ್ಯ ದೇಶ ಆಗತ್ತೆ ಅಂದ್ರೆ ಇದೇನು GDP ಜೀರೋ ಆಗತ್ತಾ? ಇಲ್ಲ, GDP ಜೀರೋ ಆಗಲ್ಲ. ಎಮಿಷನ್ ಜೀರೋ ಆಗತ್ತಾ? ಇಲ್ಲ, ಎಮಿಷನ್ ಕೂಡ ಜೀರೋ ಆಗಲ್ಲ. ಹಾಗಾದ್ರೆ ಏನಿದು ನಿವ್ವಳ ಶೂನ್ಯ ಅಂತಂದ್ರೆ, ನೆಟ್ ಝೀರೋ ಅಂತಂದ್ರೆ? ನೆಟ್ ಝೀರೋ ಅಂತಂದ್ರೆ ಈ ತರ ಬರುತ್ತೆ ನೋಡಿ. ನೆಟ್ ಝೀರೋ ಅಂತಂದ್ರೆ ನಾವು ಎಷ್ಟು ಎಮಿಷನ್ ಮಾಡ್ತೀವೋ ಅಷ್ಟನ್ನ ಮತ್ತೆ ವಾಪಸ್ ಸಿಂಕ್ ಮಾಡ್ಕೋತೀವಿ ಅಂತೇಳಿ ಅರ್ಥ. ಅಂದ್ರೆ ನಾವು ವಾತಾವರಣಕ್ಕೆ ಯಾವುದೇ ರೀತಿಯಲ್ಲಿ ಅಡಿಷನಲ್ ಆದಂತ ಎಮಿಷನ್ ಮಾಡಲ್ಲ. ಎಷ್ಟನ್ನ ನಮ್ಮಲ್ಲಿರುವಂತ ಕಾಡುಗಳು ಅಥವಾ ಬೇರೆ ಬೇರೆ ಸ್ಟ್ರಕ್ಚರ್ಗಳು, ರಚನೆಗಳು ಅದನ್ನ ಅಬ್ಸಾರ್ಬ್ ಮಾಡ್ಕೊಳ್ಳುವಂತ, ಅಂದ್ರೆ ಅದನ್ನ ಮತ್ತೆ ವಾಪಸ್ಸು ಬೇರೆ ಬೇರೆ ಪದರಗಳಲ್ಲಿ ಅದನ್ನ ತಂದು ಹಾಕುವಂತಹ ಕೆಪಾಸಿಟಿಯನ್ನ ಹೊಂದಿದೆಯೋ ಅಷ್ಟರ ಮಟ್ಟಿಗೆ ಮಾತ್ರ ನಾವು ಎಮಿಷನ್ ಮಾಡ್ತೀವಿ ಅಂತಂದ್ರೆ ಅದನ್ನ ನೆಟ್ ಝೀರೋ ಅಂತ ಕರಿತೀವಿ. ಒಂದ್ ಕಡೆ ಎಮಿಷನ್ ಆಗ್ತಾ ಇರೋದನ್ನ ಹೇಳ್ತಿದ್ರ, ಇನ್ನೊಂದು ಕಡೆ ವಾತಾವರಣದಿಂದ ಅದನ್ನ ಹಿಡಿದಿಟ್ಕೊಳ್ಳುವಂತ ಸಾಮರ್ಥ್ಯವನ್ನ ಹೇಳ್ತಿದ್ರ. ಎರಡು ಈಕ್ವಲ್ ಇದ್ರೆ ಅದನ್ನ ಏನ್ ಕರಿತೀವಿ, ನಿವ್ವಳ ಶೂನ್ಯ ಅಂತ ಕರಿತೀವಿ. 2070ರ ಸಂದರ್ಭದಲ್ಲಿ ನಾವೇನ್ ಹೇಳ್ತಿದ್ವಿ, ಭಾರತದಲ್ಲಿ ನಾವು ಈ ತರ ನೆಟ್ ಝೀರೋ ಮಾಡ್ತೀವಿ ಅಂತ ಹೇಳಿದ್ವಿ. ಹಾಗೆ ನೆನಪಿರ್ಲಿ, UNFCCC ಬಹಳಷ್ಟು ಬೇರೆ ಬೇರೆ ದೇಶಗಳಿದಾವೆ, ಬಹಳಷ್ಟು ಅಭಿವೃದ್ಧಿ ಹೊಂದಿದ ದೇಶಗಳಿದಾವೆ. ಯಾರು ಕೂಡ ಇಷ್ಟು ಬೇಗನೆ ಕಮಿಟ್ಮೆಂಟ್ ಮಾಡಿಲ್ಲ. 2070ರ ಒಳಗಡೆ ಮಾಡ್ತೀವಿ ಅಂತೇಳಿ ಯಾರು ಕಮಿಟ್ಮೆಂಟ್ ಮಾಡಿಲ್ಲ. ಹಾಗೆ ನೀವು ಕೇಳ್ಬೋದು, ಸರ್ 2070 ಬೇಗ ಅಂತ ಹೇಳ್ತಿದ್ರಲ್ಲ ಸರ್, ಇದು ಇನ್ನೂ ಬಹಳ ದೂರ ಇದೆ ಅಂತ ಹೇಳ್ಕೊಂಡು. ಸೊ ಆದ್ರೂ ಕೂಡ ಬೇರೆ ಬೇರೆ ದೇಶಗಳ ದೃಷ್ಟಿಯಲ್ಲಿ ನೀವೇನಾದ್ರೂ ನೋಡೋದಕ್ಕೆ ಹೋದ್ರೆ ಈ 2070 ಭಾರತದ್ದು ಬಹಳ ಬೇಗನೆ ಈ ತರದ ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ದಾರೆ. ನೆಟ್ ಝೀರೋ ಮಾಡೋದು ಅಷ್ಟು ಈಸಿ ಇಲ್ಲ, ಆ ಕಾರಣಕ್ಕಾಗಿ ಹೇಳ್ತಿದ್ರು. ಸೊ ಹಾಗಾದ್ರೆ ಇವ್ರು ಏನೇನ್ ಮಾಡ್ತಿದ್ದಾರೆ ನೆಟ್ ಝೀರೋ ಮಾಡೋದಕ್ಕೆ ಅಂತ ಕೇಳಿದಾಗ, ಸೊ ವಿಂಡ್ ಎನರ್ಜಿ ಆಗಿರ್ಬೋದು, ಸೋಲಾರ್ ಎನರ್ಜಿ ಆಗಿರ್ಬೋದು, ಈ ತರದನ್ನ ಅಂದ್ರೆ ರಿನ್ಯೂವೇಬಲ್ ಎನರ್ಜಿಗಳನ್ನ ಬಳಸುವಂತ ಪ್ರಯತ್ನ ಮಾಡ್ತಿದ್ವಿ. ಸೊ ಆ ಕಾರಣಕ್ಕಾಗಿ ವಿಂಡ್ ಎನರ್ಜಿಗೆ ಸಂಬಂಧಪಟ್ಟ ಹಾಗೆ ಫಂಡಿಂಗ್ ಅನ್ನ ಮಾಡುವಂತ ಪ್ರಯತ್ನ ಮಾಡ್ತಿದ್ದಾರೆ. ಅದೇ ರೀತಿಯಲ್ಲಿ ಕೋಲ್ ಗ್ಯಾಸಿಫಿಕೇಶನ್ ಮಾಡುವಂಥದ್ದು ಅಥವಾ ಲಿಕ್ವಿಫ್ಯಾಕ್ಷನ್ ಕೆಪಾಸಿಟಿಯನ್ನ ಇನ್ಕ್ರೀಸ್ ಮಾಡುವಂತ ಪ್ರಯತ್ನ ಮಾಡ್ತಿದ್ವಿ. ಸೊ ಕಲ್ಲಿದ್ದಲನ್ನ ಈ ತರ ಗ್ಯಾಸಿಫಿಕೇಶನ್ ಮಾಡಿದಾಗ ನಿಮ್ಗೇನಾಗುತ್ತೆ, ಸೊ ಮತ್ತು ಸ್ವಲ್ಪ ದಕ್ಷತೆ ಜಾಸ್ತಿ ಆಗುತ್ತೆ ಕಲ್ಲಿದ್ದಲಂದು. ಸೊ ಅಥವಾ ಪೋರ್ಟಬಿಲಿಟಿ ಕೂಡ ಜಾಸ್ತಿ ಆಗುತ್ತೆ. ಆ ಎಮಿಷನ್ಸ್ ಅನ್ನ ನೀವು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಬೋದು ಅಂತ ಹೇಳ್ತಾರೆ. ಅದರ ಜೊತೆಯಲ್ಲಿ ಬ್ಲೆಂಡಿಂಗ್ ಆಫ್ CNG, PNG ಅಥವಾ ಕಂಪ್ರೆಸ್ಡ್ ಬಯೋಗ್ಯಾಸ್, ಈ ತರದ ಗ್ಯಾಸ್ಗಳನ್ನ ನಾವು ಏನು IC ಇಂಜಿನ್ಗಳನ್ನ ಬಳಸ್ತಿದ್ವಿ ಅದರ ಫ್ಯೂಯಲ್ ನ ಜೊತೆಯಲ್ಲಿ ಬ್ಲೆಂಡ್ ಮಾಡುವಂತ ಪ್ರಯತ್ನ ಮಾಡ್ತಿದ್ವಿ. ಸೊ ಆ ತರ ಬ್ಲೆಂಡ್ ಮಾಡೋದ್ರ ಅಂದ್ರೆ ಮಿಕ್ಸ್ ಮಾಡೋದ್ರಿಂದಾಗಿ ನಿಮ್ಗೆ ಏನಾಗುತ್ತೆ, ಮತ್ತೆ ನಮ್ಗೆ ಎಮಿಷನ್ಸ್ಗಳು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದರ ಜೊತೆಯಲ್ಲಿ ಬಯೋಮಾಸ್ ಅಗ್ರಿಗೇಷನ್ ಮಷಿನರಿಗಳನ್ನ ತೆಗೆದುಕೊಳ್ಳೋದು. ಸೊ ಇವುಗಳ ಪ್ರೊಕ್ಯೂರ್ಮೆಂಟ್ ಅನ್ನು ಕೂಡ ಮಾಡೋದಕ್ಕೆ ಸರ್ಕಾರ ಹಣಕಾಸಿನ ಸಹಾಯವನ್ನ ನೀಡುತ್ತೆ ಅಂತ ಹೇಳಿದ್ರೆ. ಸೊ ಇದೆಲ್ಲ ಏನ್ ಮಾಡುತ್ತೆ, ಎಮಿಷನ್ಸ್ ಗಳನ್ನ ಕಟ್ ಡೌನ್ ಮಾಡುವಂತ ಕೆಲವೊಂದು ಪಾಯಿಂಟ್ಗಳು. ಸೊ ಅದರ ಜನ್ ದಟ್ ಮತ್ತೊಂದೇನಿದೆ, ರೂಫ್ ಟಾಪ್ ಸೋಲರೈಸೇಷನ್ ಅಂತ ಹೇಳಿದೆ. ರೂಫ್ ಟಾಪ್ ಸೋಲರೈಸೇಷನ್ ಅಂದ್ರೆ ಏನು, ಸೊ ಮನೆಯ ಮಾಳಿಗೆಯ ಮೇಲೆ ನೀವು ಈ ತರದ ಸೋಲಾರ್ ಫಲಕಗಳನ್ನ ಹೊಂದೋದು ಅಂತ ಹೇಳ್ತಾರೆ.
ಸೊ ಇದೆಲ್ಲ ಏನ್ ಮಾಡುತ್ತೆ ಅಂತಂದಾಗ ಗ್ರಿಡ್ ಕನೆಕ್ಟಿವಿಟಿಯ ಅವಶ್ಯಕತೆಯನ್ನ ತಪ್ಪಿಸುತ್ತೆ. ಅದರ ಜೊತೆಯಲ್ಲಿ ನಿಮ್ಗೆ ಸೊ ಬಹಳ ಅಂದ್ರೆ ನಿಮ್ಮ ಹತ್ತಿರದಲ್ಲೇ ಇರುವಂತ ಎನರ್ಜಿಯನ್ನ ಅಂದ್ರೆ ಸೂರ್ಯನ ಆ ಒಂದು ಬೆಳಕನ್ನ ಬಳಸ್ಕೊಳ್ಳುವಂತ ಒಂದು ಅವಕಾಶವನ್ನ ಕೊಡುತ್ತೆ. ಸೊ ಆ ತರದಲ್ಲಿ ಹೇಳ್ತೇನೆ. ಅಗೇನ್ ಈ ತರ ರೂಫ್ ಟಾಪ್ ಸೋಲರೈಸೇಷನ್ ಮಾಡಿದಾಗ ಇಲ್ಲಿ ಏನ್ ಹೇಳ್ತೀರಾ ನೋಡಿ, 1 ಕೋಟಿಯಷ್ಟು ಮನೆಗಳನ್ನ ಈ ತರ ಟಾರ್ಗೆಟ್ ಮಾಡ್ತಾ ಇದೀವಿ. ಸೊ ಅದರಲ್ಲಿ ಕೂಡ ನಾವ್ ಏನ್ ನೋಡ್ತೀರಾ 300 ಯೂನಿಟ್ ನಷ್ಟು ಫ್ರೀ ಎಲೆಕ್ಟ್ರಿಸಿಟಿಯನ್ನ ಅವ್ರಿಗೆ ನೀಡ್ತೀವಿ. ಯಾರು ಆ ತರ ಸೋಲಾರ್ ಪವರ್ ಗಳನ್ನ ಇದು ಮಾಡ್ಕೋತಾರೆ ಅಂತಂದ್ರೆ ಸೊ ಅಂತ ಸಂದರ್ಭದಲ್ಲಿ 300 ಯೂನಿಟ್ ನಷ್ಟು ಫ್ರೀ ಎಲೆಕ್ಟ್ರಿಸಿಟಿ ಪ್ರತಿ ತಿಂಗಳಿಗೆ ಸಿಗಲಿದೆ ಅಂತ ಹೇಳ್ಕೊಂಡು. ಅಗೇನ್ ಸೋಲಾರ್ ಎನರ್ಜಿ ಅಂತಾನೆ ನೀವು ಮತ್ತೆ ಅದನ್ನ ಸೊ ಹಾಕಿದೀವಿ ಅನ್ನೋ ಕಾರಣಕ್ಕಾಗಿ ಗ್ರಿಡ್ ಇಂದ ಬರೋ ಎನರ್ಜಿಯನ್ನ ಕೊಡ್ತೀವಿ ಅಂತ ಥಿಂಕ್ ಮಾಡ್ಬೇಡಿ. ಆದ್ರೆ ಇಲ್ಲಿ ಏನಾಗುತ್ತೆ ಸೋಲಾರ್ ಎನರ್ಜಿ ಅಂತಾನೆ ಅದರದ್ದು ಫ್ರೀ ಎಲೆಕ್ಟ್ರಿಸಿಟಿಯ ರೀತಿಯಲ್ಲಿ ಕಾಣುತ್ತೆ ಅಂತ ಹೇಳ್ತಾರೆ. ಅಗೇನ್ ಎಕ್ಸಾಕ್ಟ್ ಆಗಿ ಮೊದಲನೇದಾಗಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ. ಓಕೆ, ಸೊ ಅದು ಸೋಲಾರ್ ರೂಫ್ ಟಾಪ್ ಸೋಲರೈಸೇಷನ್ ಅಂತ. ಸೊ ನೆಕ್ಸ್ಟ್ ಮತ್ತೇನ ನೋಡ್ತೀವಿ ಅಂತ ಕೇಳಿದಾಗ ಇಲೆಕ್ಟ್ರಿಕಲ್ ವೆಹಿಕಲ್ ಗಳನ್ನ ಸಪೋರ್ಟ್ ಮಾಡ್ತಾ ಇದೀವಿ. ಈ ಇಲೆಕ್ಟ್ರಿಕಲ್ ವೆಹಿಕಲ್ ಗಳು ಅಂತಂದಾಗ ಈ ಬಸ್ಗಳಾಗಿರ್ಬೋದು, ಈ ಬಸ್ಗಳು ಅಥವಾ ಈ ವೆಹಿಕಲ್ ಸಿಸ್ಟಮ್ಗಳ ಬಗ್ಗೆ ನೋಡ್ತೀವಿ. ಅಗೇನ್ ಇದಕ್ಕೆ ಸಂಬಂಧಪಟ್ಟಾಗಿ ಈ ವೆಹಿಕಲ್ ಗಳನ್ನ ಸಂಬಂಧಪಟ್ಟಾಗಿ ಒಂದು ಪರ್ಟಿಕ್ಯುಲರ್ ಆದಂತ ಸ್ಕೀಮ್ ಬಹಳ ಸೊ ಇಂಪಾರ್ಟೆಂಟ್. ಈ ಸ್ಕೀಮ್ ನ ಹೆಸರು ನೆನಪಿರಲಿ, ಫೇಮ್. ಓಕೆ, ಸೊ ಫಾಸ್ಟರ್ ಅಡಾಪ್ಷನ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಇಲೆಕ್ಟ್ರಿಕಲ್ ವೆಹಿಕಲ್ಸ್ ಅಂತ ಕರಿತೀರ. ಸೊ ಆ ಥರದ್ದು. ಅದರ ಜೊತೆಯಲ್ಲಿ ನಾವೇನ್ ಮಾಡ್ತಿದ್ವಿ, ಸೊ ಒಂದು ಹೊಸ ಸ್ಕೀಮ್ ಅನ್ನ ಮಾಡುವಂತ ಪ್ರಯತ್ನ ಮಾಡ್ತಿದ್ವಿ ಬಯೋ ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ಬಯೋ ಫೌಂಡ್ರಿಗೆ ಸಂಬಂಧಪಟ್ಟ ಹಾಗೆ. ಓಕೆ, ಬಯೋ ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ಬಯೋ ಫೌಂಡ್ರಿಗೆ ಸಂಬಂಧಪಟ್ಟ ಹಾಗೆ. ಅಂದ್ರೆ ನಾರ್ಮಲ್ ಆಗಿ ನಾರ್ಮಲ್ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಫೌಂಡ್ರಿ ಅಂತಂದಾಗ ಅಲ್ಲಿ ಏನಾಗುತ್ತೆ ನಿಮ್ಗೆ ಎಮಿಷನ್ಸ್ ಗಳು ಜಾಸ್ತಿ ಇರುತ್ತೆ. ಸೊ ಅದನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಬಯೋ ಮ್ಯಾನುಫ್ಯಾಕ್ಚರಿಂಗ್, ಬಯೋ ಫೌಂಡ್ರಿ ಅಥವಾ ಸ್ವಲ್ಪ ಮಟ್ಟಿಗೆ ಕಡಿಮೆ ಎಮಿಷನ್ ಮಾಡುವಂತ ಸೊ ಒಂದು ಟೆಕ್ನಿಕ್ ಗಳನ್ನ ಬಳಸುವಂತ ಪ್ರಯತ್ನ ಮಾಡ್ತಿದ್ವಿ. ಸೊ ಇವಿಷ್ಟು ಕೆಲವೊಂದು ಪಾಯಿಂಟ್ಗಳು. ಸೊ ಅದರ ಜೊತೆಯಲ್ಲಿ ಕೆಲವೊಂದು ಸ್ಕೀಮ್ಗಳ ಸಕ್ಸಸ್ ಅನ್ನ ಹೇಳ್ತಿದ್ದಾರೆ ನೋಡಿ. ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ ಏನ್ ಮಾಡಿದೀವಿ, ಸೊ ಹತ್ತಿರ 10 ಕೋಟಿಗಿಂತ ಹೆಚ್ಚಿನ LPG ಕನೆಕ್ಷನ್ ಅನ್ನ ಕೊಟ್ಟಿದೀವಿ ಅಂತ ಹೇಳ್ತೀವಿ. ಅದೇ ರೀತಿಯಲ್ಲಿ LED ಬಲ್ಬ್ಗಳನ್ನ, LED ಟ್ಯೂಬ್ ಲೈಟ್ ಗಳನ್ನ ಸೊ ಈ ತರ ಕೊಟ್ಟಿರೋದ್ರಿಂದಾಗಿ ಎನರ್ಜಿಯ ಎಫಿಷಿಯನ್ಸಿಯನ್ನ ಜಾಸ್ತಿ ಮಾಡಿದೀವಿ. ಅಂದ್ರೆ ಮೊದಲು ನಿಮ್ಗೆ 60 ವ್ಯಾಟ್ ನ ಒಂದು ಇನ್ಕ್ಯಾಂಡೆಸೆಂಟ್ ಬಲ್ಬ್ ಬೇಕಾಗಿದ್ರೆ ಈಗ ಏನಾಗುತ್ತೆ ಜಸ್ಟ್ 5 ವ್ಯಾಟ್ ನ LED ಸಾಕಾಗುತ್ತೆ. ಅಂದ್ರೆ ಎನರ್ಜಿಯನ್ನ ನಾವು ಏನ್ ಮಾಡ್ತಿದ್ವಿ ಕಡಿಮೆ ಬಳಕೆ ಮಾಡುವಂತ ದಿಟ್ಟಿನಲ್ಲಿ ಕೂಡ ನೋಡ್ತೀವಿ. ಸೊ ಇವೆಲ್ಲ LED ಗಳನ್ನ ಸಂಬಂಧಪಟ್ಟಾಗಿ ಯಾವ್ದ್ರಲ್ಲಿ ನಾವು ಯಾವ ಒಂದು ಯೋಜನೆ ಒಳಗಡೆ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ, ಉಜಾಲ ಅನ್ನುವ ಯೋಜನೆಯಲ್ಲಿ. ಉಜ್ವಲ ಬೇರೆ, LPG, ಉಜಾಲ ಅಂತಂದಾಗ ಲೈಟ್. ಓಕೆ, ಉಜಾಲ ಅಂತಂದಾಗ ಲೈಟ್. ಸೊ ನೆಕ್ಸ್ಟ್ ಇವನ್ LED ಸ್ಟ್ರೀಟ್ ಲ್ಯಾಂಪ್ ಗಳನ್ನು ಕೂಡ ಮಾಡಿದ್ವಿ. ಸೊ ಈ LED ಸ್ಟ್ರೀಟ್ ಲ್ಯಾಂಪ್ಗಳು ಅಂತಂದಾಗ ನಿಮ್ಗೆ ಏನಾಗುತ್ತೆ, LED ಸ್ಟ್ರೀಟ್ ಲ್ಯಾಂಪ್ಗಳು ಅಂತಂದಾಗ ಇವುಗಳು ಬಹಳಷ್ಟು ಅಡ್ವಾನ್ಸ್ ಟೆಕ್ನಾಲಜಿಯನ್ನು ಹೊಂದಿರುವಂತ LED ಸ್ಟ್ರೀಟ್ ಲೈಟ್ ಗಳನ್ನು ಕೂಡ ಮಾಡಿದ್ದಾರೆ ಸೋಲಾರ್ ಎನರ್ಜಿ ಬೇಸಿಸ್ ಮೇಲೆ. ಈ ಸೋಲಾರ್ ಎನರ್ಜಿ ಬೇಸಿಸ್ ಮೇಲೆ ಅಂತಂದಾಗ ನಿಮ್ಗೆ ನಾರ್ಮಲ್ ಆಗಿ ಏನಾಗುತ್ತೆ, ಸೊ ಇದು ಯಾವಾಗ ಕತ್ತಲೆ ಆಗುತ್ತೋ ಆವಾಗ ಆನ್ ಆಗುತ್ತೆ. ಸೊ ಯಾವಾಗ ಬೆಳಕು ಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತೋ ತಾನೇ ಆಫ್ ಆಗುತ್ತೆ, ಆಟೋಮೆಟಿಕ್ ಆಗಿ ಕೂಡ ಆಗುವಂತದ್ದಾಗಿರ್ಬೋದು. ಸೊ ಈ ತರದೆಲ್ಲವನ್ನು ನಾವೇನ್ ನೋಡ್ತೀವಿ, ಸೊ ಅದನ್ನು ಕೂಡ ನಾವು ನೋಡ್ತೀವಿ. ಸೊ ನೆಕ್ಸ್ಟ್ ಬರೋಣ ಇಲ್ಲಿ. ಸೊ ಇಲ್ಲಿ ಏನನ್ನ ಹೇಳ್ತಿದ್ರೆ ಅಂತಂದ್ರೆ ಪರ್ಸೆಂಟೇಜ್ ನಾನ್ ಫಾಸಿಲ್ ಫ್ಯೂಯಲ್ ಎಷ್ಟನ್ನ ನಾವು ಓವರ್ ಆಲ್ ಆಗಿ ಇನ್ಸ್ಟಾಲ್ ಮಾಡಿದೀವಿ ಅಂತ ತಿಳ್ಕೊಂಡು. ಓಕೆ, ನಾನ್ ಫಾಸಿಲ್ ಫ್ಯೂಯಲ್ ಅಂದ್ರೇನು, ಪಳೆಯುಳಿಕೆ ಇಂಧನಗಳನ್ನ ಹೊರತುಪಡಿಸಿದ ಉಳಿದಂತಹ ಸೊ ಈ ತರದ ನವೀಕರಿಸಬಹುದಾದಂತಹ ಇಂಧನಗಳ ಬಗ್ಗೆ ಮಾತಾಡ್ತಿದ್ವಿ. ಅವುಗಳನ್ನು ನೀವೇನಾದ್ರೂ ನೋಡೋದಕ್ಕೋದ್ರೆ 2004ರ ಸಂದರ್ಭದಲ್ಲಿ ನಮ್ದು ಎಷ್ಟಿತ್ತು, 30% ಇತ್ತು. ಅಗೇನ್ ಇದರಲ್ಲಿ ಹೈಡ್ರೋ ಕೂಡ ಇದೆ. ಓಕೆ, ಸೊ ಇದನ್ನ ನೀವೇನಾದ್ರೂ ನೋಡ್ತೀರಾ ಅಂತಂದ್ರೆ ಈಗ ಸದ್ಯದಲ್ಲಿ ಎಷ್ಟನ್ನ ನಾವು ಉತ್ಪಾದನೆ ಮಾಡ್ತಿದ್ವಿ ಅಂತ ಹೇಳ್ತೀರಾ, ನವೆಂಬರ್ 2023ರ ಸಂದರ್ಭದಲ್ಲಿ ಇನ್ಸ್ಟಾಲ್ಡ್ ಕೆಪಾಸಿಟಿ 43.9% ಆಗಿದೆ. ಅದರಲ್ಲಿ ಹೈಡ್ರೋ ಕೂಡ ಇರೋದ್ರಿಂದಾಗಿ, ಜಲವಿದ್ಯುತ್ ಕೂಡ ಇರೋದ್ರಿಂದಾಗಿ ನಿಮ್ಗೆ ಇಷ್ಟು ಜಾಸ್ತಿ ಕಾಣುತ್ತೆ. ಜಲವಿದ್ಯುತ್ ಅನ್ನ ಬಿಟ್ರೆ ಅರೌಂಡ್ ಏನಾಗುತ್ತೆ 10% ಡೌನ್ ಆಗುತ್ತೆ, 33% ಹತ್ರ ಇದೆ ನಮಗೆ. ಸೊ ಉಳಿದ ರಿನ್ಯೂವೇಬಲ್ ಎನರ್ಜಿ, ಜಲವಿದ್ಯುತ್ ಕೂಡ ರಿನ್ಯೂವೇಬಲ್ ಎನರ್ಜಿ, ಆ ಕಾರಣಕ್ಕಾಗಿ ಅದನ್ನ ಸ್ವಲ್ಪ ಆಡ್ ಮಾಡ್ಕೋತೀರಾ. ಸೊ ಇವಿಷ್ಟು ಕೆಲವೊಂದು ಪಾಯಿಂಟ್ಗಳು. ಸೊ ನೆಕ್ಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟಾಗೆ ನೋಡ್ಬೇಕು. ಸೊ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಇನ್ವೆಸ್ಟ್ಮೆಂಟ್ ಅಥವಾ ಮೂಲಸೌಕರ್ಯ, ಅದೇ ರೀತಿಯಲ್ಲಿ ಹೂಡಿಕೆಗೆ ಸಂಬಂಧಪಟ್ಟಾಗೆ ಚರ್ಚೆ ಮಾಡ್ತೀವಿ. ಸೊ ಇದರಲ್ಲಿ ನಾವೇನ್ ನೋಡ್ತೀವಿ ಅಂತಂದಾಗ ಒಂದು PM ಗತಿಶಕ್ತಿ ಮಾಸ್ಟರ್ ಪ್ಲಾನ್ ಅಂತೇಳಿ ಮಾಡ್ತೀವಿ, ಹೌದಲ್ವಾ? PM ಗತಿಶಕ್ತಿ ಮಾಸ್ಟರ್ ಪ್ಲಾನ್. ಈ PM ಗತಿಶಕ್ತಿ ಮಾಸ್ಟರ್ ಪ್ಲಾನ್ ಅಲ್ಲಿ ಏನ್ ಮಾಡ್ತೀವಿ ಅಂತ ಕೇಳಿದಾಗ, ಸೊ ಬೇರೆ ಬೇರೆ ಮಿನಿಸ್ಟ್ರಿಗಳನ್ನ 16 ಬೇರೆ ಬೇರೆ ಮಿನಿಸ್ಟ್ರಿಗಳನ್ನ ಒಟ್ಟಿಗೆ ಸೇರಿಸಿ ಅವ್ರದ್ದೆಲ್ಲದ್ರದ್ದು ಸೇರಿ ಒಂದು ಮಾಸ್ಟರ್ ಪ್ಲಾನ್ ಮಾಡ್ತೀವಿ. ಇದನ್ನ ನಾನು ಬಹಳ ಸಿಂಪಲ್ ಆಗಿ ಹೇಳೋದಕ್ಕೋದ್ರೆ ಈ ತರ ಇದೆ ನೋಡಿ. ನಮ್ಮಲ್ಲಿ ಏನಾಗುತ್ತೆ, ಒಂದು ರೋಡ್ ಕನ್ಸ್ಟ್ರಕ್ಷನ್ ಆಗುತ್ತೆ. ಆ ರೋಡ್ ಕನ್ಸ್ಟ್ರಕ್ಷನ್ ಆದ ನಂತರ ನೆಕ್ಸ್ಟ್ ಬರ್ತಾರೆ ಯಾರು, ಸೊ ಈ ನೀರನ್ನ ಸರಬರಾಜು ಮಾಡೋರು. ಅವ್ರೇನ್ ಮಾಡ್ತಾರೆ, ರೋಡ್ ಕನ್ಸ್ಟ್ರಕ್ಷನ್ ಆಗೋ ತನಕ ಅವ್ರದ್ದು ಸೊ ಒಳಗಡೆ ಪೈಪ್ ಲೈನ್ ಹೋಗೋದು ನೆನಪಿರಲ್ಲ ಅವ್ರಿಗೆ. ರೋಡ್ ಕನ್ಸ್ಟ್ರಕ್ಷನ್ ಆಗಿ ಇನ್ನೊಂದು ವಾರ ಆಗಿರುತ್ತೆ, ಅವಾಗ ಇವ್ರು ಏನ್ ಮಾಡ್ತಾರೆ, ಅಗಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಏನ್ ಹೇಳ್ತಾ ಇದೀನಿ ಅಂತಂದ್ರೆ, ಒಂದು ಡಿಪಾರ್ಟ್ಮೆಂಟ್ ಅಭಿವೃದ್ಧಿ ಕಡೆಯಲ್ಲಿ ಹೋಗೋದಕ್ಕೆ ಟ್ರೈ ಮಾಡಿದ್ರೆ ಇನ್ನೊಂದು ಡಿಪಾರ್ಟ್ಮೆಂಟ್ ಅದನ್ನ ಹಿಂದಕ್ಕೆ ತರುವಂತ ಪ್ರಯತ್ನ ಮಾಡುತ್ತೆ.
ಅದರ ಬದಲಾಗಿ ಇವ್ರದೆಲ್ಲ ಒಂದು ಮಾಸ್ಟರ್ ಪ್ಲಾನ್ ಇದ್ದಿದ್ರೆ, ಈ ತರದ ಒಂದು ಪೈಪ್ ಲೈನ್ ಇಲ್ಲಿ ಹೋಗುತ್ತೆ, ಈ ರೋಡ್ ಇಲ್ಲಿ ಬರುತ್ತೆ, ಯಾವ್ದನ್ನ ಮೊದಲು ಮಾಡಬೇಕು, ಯಾವ್ದನ್ನ ನಂತರ ಮಾಡಬೇಕು, ಹೇಗೆ ಮಾಡಿದ್ರೆ ನಮಗೆ ದುಡ್ಡು ಉಳಿತಾಯ ಆಗುತ್ತೆ, ಇದನ್ನೆಲ್ಲವನ್ನ ಅವ್ರು ಯೋಚನೆ ಮಾಡೋದಾದ್ರೆ ಅಥವಾ ಅದರದ ಮೇಲೆ ಒಂದು ಪ್ಲಾನ್ ಮಾಡ್ಕೊಳ್ಳೋದಾದ್ರೆ ಅಂಥದ್ದನ್ನ ಮಾಸ್ಟರ್ ಪ್ಲಾನ್ ಅಂತ ಕರಿತೀವಿ. ಸೊ ಈಗ PM ಗತಿಶಕ್ತಿ ಆ ತರದ ಒಂದು ಮಾಸ್ಟರ್ ಪ್ಲಾನ್ ಒಳಗಡೆ ನೋಡ್ತೀವಿ. ಸೊ ಅದರ ಜೊತೆಯಲ್ಲಿ ನಾವೇನ್ ಮಾಡ್ತಿದ್ವಿ, PM ಗತಿಶಕ್ತಿ ಒಳಗಡೆ 3 ಮೇಜರ್ ರೈಲ್ವೆ ಕಾರಿಡಾರ್ ಪ್ರೋಗ್ರಾಮ್ಗಳನ್ನ ತರ್ತೀವಿ ಅಂತ ಹೇಳಿದ್ದಾರೆ. 3 ಮೇಜರ್ ರೈಲ್ವೆ ಕಾರಿಡಾರ್ ಪ್ರೋಗ್ರಾಮ್ಗಳನ್ನು ತರ್ತೀವಿ ಅಂತ ಹೇಳಿದ್ರೆ, ಈ ತರ ರೈಲ್ವೆ ಕಾರಿಡಾರ್ನ ಪ್ರೋಗ್ರಾಮ್ಗಳು ಬಂತು ಅಂತಂದ್ರೆ ನಿಮ್ಗೆ ಏನಾಗುತ್ತೆ, ಆಬ್ವಿಯಸ್ಲಿ ಲಾಜಿಸ್ಟಿಕ್ಸ್ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ, ಅಂದ್ರೆ ಸರಕುಗಳನ್ನ ಸಾಗಾಟ ಮಾಡುವಂತ ದಕ್ಷತೆ ಜಾಸ್ತಿ ಆಗುತ್ತೆ. ಅದರ ಜೊತೆಲಿ ಕಾಸ್ಟ್ ಕೂಡ ಕಡಿಮೆ ಆಗುತ್ತೆ, ರೆಡ್ಯೂಸ್ ಕಾಸ್ಟ್, ವೆಚ್ಚಗಳು ಕೂಡ ಕಡಿಮೆ ಆಗೋದನ್ನು ನೋಡ್ತೀರಾ. ಸೊ ನೆಕ್ಸ್ಟ್ ಮತ್ತೊಂದನ್ನ ಏನ್ ನೋಡ್ಬೋದು, ಫಾರಿನ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡುವಂತ ಅಥವಾ ಉತ್ತೇಜನ ಮಾಡುವಂತ ಕೆಲವೊಂದು ಪ್ರಯತ್ನಗಳನ್ನ ಮಾಡ್ತಿದ್ವಿ. ಆ ಕಾರಣಕ್ಕಾಗಿ ಬೇರೆ ಬೇರೆ ದೇಶಗಳ ಜೊತೆಯಲ್ಲಿ ಬೈಲ್ಯಾಟ್ರಲ್ ಇನ್ವೆಸ್ಟ್ಮೆಂಟ್ ಟ್ರೀಟಿಗಳನ್ನ ಮಾಡ್ತಾ ಇದೀವಿ. ಓಕೆ, ದ್ವಿಪಕ್ಷೀಯವಾದಂತ ಹೂಡಿಕೆಗೆ ಸಂಬಂಧಪಟ್ಟಂತ ಒಪ್ಪಂದಗಳನ್ನ ಮಾಡ್ಕೋತಿದ್ವಿ ಅಂತ ಹೇಳ್ತಿದ್ರು. ಅದರ ಜೊತೆಯಲ್ಲಿ ಎಕ್ಸಿಸ್ಟಿಂಗ್ ಏರ್ಪೋರ್ಟ್ಸ್ ಗಳನ್ನ ನಾವೇನ್ ಮಾಡ್ತಿದ್ವಿ, ಎಕ್ಸ್ಪಾನ್ಷನ್ ಮಾಡುವಂತ ಪ್ರಯತ್ನ ಮಾಡ್ತಿದ್ವಿ. ಅದರ ಜೊತೆಲಿ ಉಡಾನ್ ಸ್ಕೀಮ್, ಉಡೇ ದೇಶ್ ಕಿ ಆಮ್ ನಾಗರಿಕ್, ಈ ಯೋಜನೆಯ ಅಡಿಯಲ್ಲಿ ಏನು ಹೊಸ ಹೊಸ ಏರ್ಪೋರ್ಟ್ ಗಳನ್ನು ಕೂಡ ಕನ್ಸ್ಟ್ರಕ್ಟ್ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ವಿ. ಸೊ ಇದು ನಮ್ಗೆ ಮತ್ತೊಂದು ಉಡಾನ್ಗೆ ಸಂಬಂಧಪಟ್ಟ ಹಾಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದರ ಜೊತೆಯಲ್ಲಿ ಅರ್ಬನ್ ಟ್ರಾನ್ಸ್ಪೋರ್ಟೇಷನ್ಗೆ ಸಂಬಂಧಪಟ್ಟ ಹಾಗೆ ಮೆಟ್ರೋ ರೈಲ್ ಮತ್ತೆ ನಮೋ ಭಾರತ್ ಅನ್ನೋದನ್ನ ತರ್ತಾ ಇದ್ದಾರೆ. ಅವುಗಳನ್ನು ಕೂಡ ಉತ್ತೇಜನ ಮಾಡ್ತಾ ಇದ್ದಾರೆ. ಅಗೇನ್ ಇಲ್ಲಿ ನಾರ್ಮಲ್ ಆಗಿ ಏನ್ ಮಾಡ್ತೀವಿ, ಅರ್ಬನ್ ಏರಿಯಾದಲ್ಲಿ ಒಂದೇ ಸಂದರ್ಭದಲ್ಲಿ ಬಹಳಷ್ಟು ಜನರನ್ನ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಕರ್ಕೊಂಡು ಹೋಗೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಅಥವಾ ಅದನ್ನ ಮಾಸ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ಸ್ಗಳು ಅಂತ ಕರಿತೀವಿ, ಅಥವಾ ರ್ಯಾಪಿಡ್ ಮಾಸ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ಗಳು ಅಂತ ಕರಿತೀವಿ. ಸೊ ಅದರಲ್ಲಿ ಮೆಟ್ರೋ ನಮ್ಗೆ ಈಗ ಆಲ್ಮೋಸ್ಟ್ ಎಲ್ಲೆಲ್ಲಿ ಮೆಟ್ರೋ ಈ ತರದ ಮೆಟ್ರೋಗಳನ್ನ ಹೊಂದಿರುವಂತ ಸಿಟಿಗಳಿದಾವೆ ಅಲ್ಲೆಲ್ಲ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಮೆಟ್ರೋ. ಫಾರ್ ಎಕ್ಸಾಂಪಲ್ ನಮ್ಮ ಮೆಟ್ರೋ ಬೆಂಗಳೂರು. ಸೊ ಇದನ್ನೆಲ್ಲ ನೀವು ನೋಡೋದಕ್ಕೋದ್ರೆ ಮೆಟ್ರೋ ಬಹಳ ಚೆನ್ನಾಗಿ ಕೆಲಸ ಮಾಡ್ತಿದೆ. ಸೊ ಅದೇ ರೀತಿಯಲ್ಲಿ ನಮೋ ಭಾರತ್ ಅನ್ನುವಂಥ ಯೋಜನೆಯನ್ನು ಕೂಡ ತರುವಂತ ಪ್ರಯತ್ನ ಮಾಡ್ತಿದ್ವಿ ಅರ್ಬನ್ ಟ್ರಾನ್ಸ್ಫಾರ್ಮೇಶನ್ಗೆ ಸಂಬಂಧಪಟ್ಟ ಹಾಗೆ. ಸೊ ಹಾಗಾದ್ರೆ ಇದೆಲ್ಲ ಯೋಜನೆಗಳನ್ನ ತರಬೇಕು ಅಂತಂದ್ರೆ ಸರ್ಕಾರ ಮಾಡುವಂತಹ ಖರ್ಚು ಏನಾಗುತ್ತೆ, ಸರ್ಕಾರ ಮಾಡುವಂತಹ ಬಂಡವಾಳ ವೆಚ್ಚ ಏನಾಗುತ್ತೆ. ಸೊ ಸರ್ಕಾರ ಮಾಡುವಂತ ಬಂಡವಾಳ ವೆಚ್ಚ, ಅಗೇನ್ ಸರ್ಕಾರ ಮಾಡುವಂತ ವೆಚ್ಚವನ್ನ ಎರಡು ರೀತಿ ಹೇಳ್ತೀವಿ. ಒಂದು ಬಂಡವಾಳ ವೆಚ್ಚ ಅಂತ ಕರಿತೀವಿ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಇನ್ನೊಂದನ್ನ ಏನ್ ಕರಿತೀವಿ, ಇನ್ನೊಂದನ್ನ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ, ಕಂದಾಯ ವೆಚ್ಚ ಅಂತ ಕರಿತೀವಿ. ಸೊ ಕಂದಾಯ ವೆಚ್ಚ ಅಂತಂದಾಗ ಶಾರ್ಟ್ ಟರ್ಮ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಸಬ್ಸಿಡಿ ಕೊಡೋದು ಅಥವಾ ಗವರ್ಮೆಂಟ್ ಎಂಪ್ಲಾಯಿಗಳಿಗೆ ಸ್ಯಾಲರಿ ಕೊಡೋದು, ಇವೆಲ್ಲ ಕಂದಾಯ ವೆಚ್ಚದ ಭಾಗ ಆಗುತ್ತೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೆ ದೀರ್ಘಾವಧಿಯದ್ದಾಗುತ್ತೆ. ಸೊ ಅದು ಏನ್ ಬರುತ್ತೆ, ಈ ತರದ ಸ್ಕೀಮ್ಗಳು, ಫಾರ್ ಎಕ್ಸಾಂಪಲ್ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಷನ್. ಸೊ ಈ ತರದೆಲ್ಲ ಏನಾಗುತ್ತೆ, ನಿಮ್ಗೆ 50-60 ವರ್ಷ ಕೂಡ ಹಿಡಿಬಹುದು, ಆ ತರದ್ದು ಏನಿಲ್ಲ. ಸೊ ಅವೆಲ್ಲ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನ ಭಾಗ ಬರುತ್ತೆ. ಇಲ್ಲ ಏನಾದ್ರು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನ ನೀವು ನೋಡೋದಕ್ಕೋದ್ರೆ 2021 ಸಂದರ್ಭದಲ್ಲಿ ಏನು COVID-19 ಬಂತು, ಅದರ ನಂತರದಲ್ಲಿ ನೀವೇನಾದ್ರೂ ನೋಡೋದಕ್ಕೋದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನ ಜಾಸ್ತಿ ಮಾಡ್ತಾನೆ ಹೋಗಿದೀವಿ. ಅದು ಕೂಡ ನೀವು ನೋಡ್ಬೋದು ಎಷ್ಟರ ಮಟ್ಟಿಗೆ ಜಾಸ್ತಿ ಆಗಿದೆ ಅಂತಂದ್ರೆ, ಇಲ್ಲಿ 19 ಸಂದರ್ಭದಲ್ಲಿ ಎಷ್ಟಿತ್ತು ಅದರ 3-4 ಪಟ್ಟಿನಷ್ಟು ಕಾಣುತ್ತೆ ಇಲ್ಲಿ. ಸೊ ಆ ಕಾರಣಕ್ಕಾಗಿ ನಾವೇನ್ ಮಾಡ್ತೀವಿ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನ ಬಹಳ ಜಾಸ್ತಿ ಮಾಡಿದೀವಿ, ಬಂಡವಾಳವನ್ನ ಸೃಷ್ಟಿ ಮಾಡೋದಕ್ಕೆ ಜಾಸ್ತಿಯಾಗಿ ನಾವು ಫೋಕಸ್ ಮಾಡಿದೀವಿ ಅನ್ನೋದನ್ನ ಹೇಳುತ್ತೆ. ಸೊ ಇನ್ನು ಮತ್ತೊಂದು FDI ಇನ್ಫ್ಲೋ ಕೂಡ ಮೋರ್ ದನ್ ಡಬಲ್ ಆಗಿರೋದನ್ನ ನೋಡ್ತೀರಾ. 2005ರಿಂದ 14 ಸಂದರ್ಭದಲ್ಲಿ ಭಾರತಕ್ಕೆ ಬಂದಂತಹ FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಎಷ್ಟು ಅಂತ ಕೇಳಿದ್ರೆ $298 ಬಿಲಿಯನ್ US. ಸೊ ಈಗ 14ರಿಂದ 23 ಸಂದರ್ಭದಲ್ಲಿ ನೀವು ನೋಡೋಕೆ ಹೋದ್ರೆ 596, ಆಲ್ಮೋಸ್ಟ್ ಡಬಲ್. ಓಕೆ, ಸೊ ಅಷ್ಟೊಂದನ್ನ ನಾವು ಏನ್ ನೋಡ್ತೀವಿ, ಸೊ ಈ ತರದ ಒಂದು FDI ಅಥವಾ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ನೋಡ್ತೀವಿ. ಇನ್ನು ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ನ ಒಳಗಡೆ ನೀವೇನಾದ್ರೂ ನೋಡೋಕೆ ಹೋದ್ರೆ, ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಭೌತಿಕ ಮೂಲ ಸೌಕರ್ಯಗಳನ್ನು ನೋಡೋದಕ್ಕೆ ಹೋದ್ರೆ, ನ್ಯಾಷನಲ್ ಹೈವೇಸ್ ಎಷ್ಟು ಕಿಲೋಮೀಟರ್ ಇದ್ವಿ ಅಂತಂದ್ರೆ ಅದರಲ್ಲಿ ಕೂಡ ಹೆಚ್ಚಳ ಆಗಿರೋದನ್ನ ನೋಡ್ತೀರಾ. 97,000ದಿಂದ 1,44,000 ತನಕ. ಅದೇ ರೀತಿಯಲ್ಲಿ ನಾವೇನಾದ್ರೂ ಕಾರ್ಗೋ ಟ್ರಾಫಿಕ್ ಅನ್ನು ನೋಡೋದಕ್ಕೆ ಹೋದ್ರೆ, ಅದು ಕೂಡ ಮೇಜರ್ ಪೋರ್ಟ್ಸ್ ಹತ್ರ, ಬಂದರುಗಳ ಹತ್ರ, ಅದರಲ್ಲಿ ಕೂಡ ಹೆಚ್ಚಳ ಆಗಿರೋದನ್ನ ನೋಡ್ತೀರಾ. ಇಲೆಕ್ಟ್ರಿಫೈಡ್ ರೈಲ್ ರೂಟ್ ಅಲ್ಲಿ, ಅಥವಾ ನಾವೇನು ಇಲೆಕ್ಟ್ರಿಫಿಕೇಶನ್ ಆಫ್ ರೈಲ್ ರೂಟ್ಸ್ ಅಂತ ಕರಿತೀವಿ, ಅಂದ್ರೆ ವಿದ್ಯುತೀಕರಣ. ಸೊ ಅಲ್ಲಿ ರೈಲುಗಳನ್ನ ವಿದ್ಯುತ್ ಶಕ್ತಿಯ ಮೂಲಕ ಓಡಿಸೋದನ್ನ ನೋಡ್ತೀರಾ. ಸೊ ಅದನ್ನ ನೀವು ನೋಡೋದಕ್ಕೆ ಹೋದ್ರೆ ಅದು ಕೂಡ ಜಾಸ್ತಿ ಆಗಿರೋದನ್ನ ನೋಡ್ತೀರಾ ಕಿಲೋಮೀಟರ್ ವೈಸ್. ಸೊ ಅದೇ ರೀತಿಯಲ್ಲಿ ಏರ್ ಕ್ರಾಫ್ಟ್ ಮೂವ್ಮೆಂಟ್, ಇದು ಕೂಡ ಜಾಸ್ತಿ ಆಗಿರೋದನ್ನ ನೋಡ್ತೀರಾ. ಅದೇ ರೀತಿಯಲ್ಲಿ ನಂಬರ್ ಆಫ್ ಏರ್ಪೋರ್ಟ್ಸ್ ಅಲ್ಲಿ ಆಲ್ಮೋಸ್ಟ್ ಡಬಲ್ ಆಗಿರೋದನ್ನ ನೋಡ್ತೀರಾ. ಸೊ ಇವೆಲ್ಲ ಪಾಯಿಂಟ್ಗಳು ಏನ್ ಹೇಳುತ್ತೆ, ಮೂಲ ಸೌಕರ್ಯದ ಸೃಷ್ಟಿ ಆಗಿದೆ, ಮೂಲ ಸೌಕರ್ಯದ ಸೃಷ್ಟಿ ಮೊದಲಿಗಿಂತ ಹೆಚ್ಚಾಗಿದೆ ಅನ್ನೋದನ್ನ ಹೇಳುತ್ತೆ. ಓಕೆ, ಸೊ ಇವೆಲ್ಲ ಪಾಯಿಂಟ್ಗಳು. ಸೊ ಈಗ ನೆಕ್ಸ್ಟ್ ಬರೋಣ, ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಮತ್ತೆ ಗ್ರೋತ್ಗೆ ಸಂಬಂಧಪಟ್ಟಾಗೆ ಎಲ್ಲರನ್ನ ಒಳಗೊಂಡ ಅಭಿವೃದ್ಧಿ ಮತ್ತು ಬೆಳವಣಿಗೆಯ ಬಗ್ಗೆ ಮಾತಾಡ್ತಾರೆ. ಹಾಗಾದ್ರೆ ಎಲ್ಲರನ್ನ ಒಳಗೊಂಡು ನಾವು ಈ ತರ ಅಭಿವೃದ್ಧಿ ಮಾಡಿದೀವಿ ಅನ್ನೋದಕ್ಕೆ ಪ್ರೂಫ್ ಏನು ಅಂತ ಕೇಳಿದಾಗ ನಾವೇನ್ ಮಾಡಿದೀವಿ, ಬಹಳಷ್ಟು ಈ ತರದ ಯೋಜನೆಗಳನ್ನ ತಂದಿವಿ. ಫಾರ್ ಎಕ್ಸಾಂಪಲ್ ಹೌಸಿಂಗ್ ಫಾರ್ ಆಲ್, ಅದರಲ್ಲಿ ನೀವೇನ್ ನೋಡ್ತೀರಾ, ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳಿ ನೋಡ್ತೀರಾ. ಹರ್ ಘರ್ ಜಲ್, ಪ್ರತಿ ಮನೆಗೂ ನೀರನ್ನ ನೀಡುವಂಥದ್ದು,
ಅದನ್ನ ಎಲ್ಲಿ ನೋಡ್ತೀರಾ ಅಂತ ಕೇಳಿದಾಗ ಜಲ ಜೀವನ್ ಮಿಷನ್ ಅನ್ನುವಂಥ ಯೋಜನೆಯನ್ನ ನೋಡ್ತೀರಾ. ಇಲೆಕ್ಟ್ರಿಸಿಟಿ ಫಾರ್ ಆಲ್, ಎಲ್ಲರ ಮನೆಗೆ ಎಲೆಕ್ಟ್ರಿಸಿಟಿಯ ಕನೆಕ್ಷನ್ ಅನ್ನು ನೋಡ್ತೀರಾ. ಓಕೆ, ಉಜಾಲ ಯೋಜನೆಯ ಒಳಗಡೆ ಕೂಡ ನೀವು ನೋಡ್ಬೋದು. ಸೊ ಅದೇ ರೀತಿಯಲ್ಲಿ ನಮ್ಗೇನಾಗುತ್ತೆ, ಸೊ ಈ ತರದ ಬೇರೆ ಬೇರೆ ಯೋಜನೆಗಳು, ಅಂತ್ಯೋದಯ, ಸೊ ವಿದ್ಯುದೀಕರಣ, ಆ ಥರದ್ದೆಲ್ಲ ಯೋಜನೆಗಳು ಏನು ಬರುತ್ತೆ ಅದೆಲ್ಲ ಇಲೆಕ್ಟ್ರಿಸಿಟಿ ಫಾರ್ ಆಲ್, ಎಲ್ಲರಿಗೂ ಎಲೆಕ್ಟ್ರಿಸಿಟಿಯ ಸಪ್ಲೈಯನ್ನ ಕೊಡುತ್ತೆ. ಕುಕಿಂಗ್ ಗ್ಯಾಸ್ ಫಾರ್ ಆಲ್, ಉಜ್ವಲ ಯೋಜನೆಯನ್ನ ನೀವು ಕೋಟ್ ಮಾಡ್ಬೋದು. ಅದರಲ್ಲಿ ಕೂಡ ಆರ್ಥಿಕವಾಗಿ ಹಿಂದುಳಿದವರಿಗೂ ಕೂಡ ಏನ್ ಮಾಡ್ತಾರೆ, ಉಜ್ವಲ ಯೋಜನೆ ಅಡಿಯಲ್ಲಿ LPG ಗ್ಯಾಸ್ ಅನ್ನ ಒದಗಿಸುವಂತ ಪ್ರಯತ್ನ ಮಾಡ್ತಾರೆ. ಅದರ ಜೊತೆಲಿ ಹಣಕಾಸು ಸೇವೆಗಳನ್ನ ಎಲ್ಲರಿಗೂ ನೀಡುವುದು, ಫೈನಾನ್ಷಿಯಲ್ ಇನ್ಕ್ಲೂಷನ್. ಜಾಮ್ ಟ್ರಿನಿಟಿಯ ಬಗ್ಗೆ ನೀವು ಮಾತಾಡ್ಬೋದು, ಜನ್ಧನ್, ಆಧಾರ್ ಮತ್ತೆ ಮೊಬೈಲ್. ಸೊ ಅದೇ ರೀತಿಯಲ್ಲಿ ಫುಡ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಾಗಿ ಕೂಡ ನೀವು ಬಹಳಷ್ಟನ್ನ ಮಾತಾಡ್ಬೋದು. ಫಾರ್ ಎಕ್ಸಾಂಪಲ್ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆ ಅಂತ ಹೇಳಿದೆ, ಅಥವಾ ಇವನ್ ನಾವು ಇದ್ರ ಬಗ್ಗೆ ಮಾತಾಡ್ಬೋದು, ಒನ್ ನೇಷನ್ ಒನ್ ರೇಷನ್ ಕಾರ್ಡ್. ಸೊ ಅವೆಲ್ಲ ಏನಾಗುತ್ತೆ, ಫುಡ್ ಸೆಕ್ಯೂರಿಟಿಯನ್ನ ಹೆಚ್ಚಳ ಮಾಡುವಂತದ್ದಾಗುತ್ತೆ. ಸೊ ಅದರ ಜೊತೆಯಲ್ಲಿ ರೈತರ ಆದಾಯವನ್ನ ಹೆಚ್ಚಳ ಮಾಡೋದಕ್ಕೆ ಕಾನ್ಸ್ಟಂಟ್ ಆಗಿ MSP ಯನ್ನ ಜಾಸ್ತಿ ಮಾಡ್ತಿರೋದನ್ನು ಕೂಡ ಹೇಳ್ಬೋದು. ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಹೆಚ್ಚಳ ಆಗ್ತಿರೋದನ್ನು ಕೂಡ ಹೇಳ್ಬೋದು. ಸೊ ಇವೆಲ್ಲ ಏನ್ ಹೇಳ್ತಿದೆ, ಎಲ್ಲರನ್ನ ಒಳಗೊಂಡು ನಾವು ಬೆಳವಣಿಗೆಯನ್ನ ಹೊಂದಿದ್ವಿ, ಎಲ್ಲರನ್ನ ಒಳಗೊಂಡು ಈ ತರದ ಅಭಿವೃದ್ಧಿಯನ್ನ ಮಾಡ್ತಿದ್ವಿ ಅಂತ ಹೇಳ್ತಿದ್ವಿ. ಸೊ ಅದು ಮೀನಿಂಗ್. ಸೊ ನೆಕ್ಸ್ಟ್ ಹಾಗಾದ್ರೆ ಇದರ ಒಳಗಡೆ ನೋಡೋಣ, ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ನ ಒಳಗಡೆ ಕೂಡ ಯಾವ ಯಾವ ರೀತಿಯ ಯೋಜನೆಗಳು ಬಂದಿದೆ ಅಂತಂದಾಗ ಕೆಲವೊಂದು ಯೋಜನೆಗಳು ಈ ತರ ಇದೆ ನೋಡಿ. ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್. ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಅಂತಂದಾಗ ಇಲ್ಲಿ ಏನ್ ಮಾಡ್ತಾರೆ, ಕೆಲವೊಂದು ಜಿಲ್ಲೆಗಳನ್ನ ಸಿಲೆಕ್ಟ್ ಮಾಡ್ಕೊಂಡು ಆ ಜಿಲ್ಲೆಗಳನ್ನ ಏನ್ ಮಾಡ್ತಾರೆ, ಆ ಜಿಲ್ಲೆಗಳನ್ನ ಎಲ್ಲಾ ರೀತಿಯ ಅಭಿವೃದ್ಧಿ ಮಾಡುವಂತ ಪ್ರಯತ್ನ ಮಾಡ್ತಾರೆ ಆ ಜಿಲ್ಲೆಗಳಲ್ಲಿ. ಈಗ ಆ ಜಿಲ್ಲೆ ಒಂದ್ಸಲ ಎಲ್ಲಾ ರೀತಿಯಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತಂದ್ರೆ ನೆಕ್ಸ್ಟ್ ಏನಾಗುತ್ತೆ, ಉಳಿದ ಜಿಲ್ಲೆಗಳಿಗೆ ಅದು ಮಾದರಿ ಆಗುತ್ತೆ. ಸೊ ಆ ರೀತಿಯಲ್ಲಿ ನಾವೇನ್ ಮಾಡ್ತೀವಿ, ಸೊ ಬೇರೆ ಜಿಲ್ಲೆಗಳಲ್ಲಿ ಕೂಡ ಈ ತರದ ಒಂದು ಮಹತ್ವಾಕಾಂಕ್ಷೆ ಬೆಳೆಯೋದಕ್ಕೆ ಈ ಜಿಲ್ಲೆಗಳನ್ನ ರೆಡಿ ಮಾಡ್ತಿದ್ವಿ. ಅದನ್ನೇ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಅಂತ ಕರಿತೀವಿ, ಅಥವಾ ಮಹತ್ವಾಕಾಂಕ್ಷೆಯ ಜಿಲ್ಲೆಗಳು ಅಂತೇಳಿ ಕರಿತಿದ್ರು. ಸೊ ಅವುಗಳನ್ನು ಕೂಡ ಮಾಡುವಂತ ಪ್ರಯತ್ನ ಮಾಡ್ತಿದ್ವಿ. ಅದರ ಜೊತೆಲಿ ಇಲ್ಲಿ ಏನಾಗುತ್ತೆ, ಸೊ ಈ ತರ ನಾವು ಮಾಡೋದ್ರಿಂದಾಗಿ ವೇಗವಾದಂತ ಒಂದು ಅಭಿವೃದ್ಧಿಯನ್ನು ನೋಡ್ತೀರಾ. ಅದರ ಜೊತೆಯಲ್ಲಿ ಎಂಪ್ಲಾಯ್ಮೆಂಟ್ ಜನರೇಷನ್ ಅಥವಾ ಉದ್ಯೋಗದ ಸೃಷ್ಟಿ ಆಗೋದನ್ನು ಕೂಡ ನೋಡ್ತೀರಾ, ಉದ್ಯೋಗದ ಸೃಷ್ಟಿ ಆಗೋದನ್ನು ಕೂಡ ನೋಡ್ತೀರಾ. ಸೊ ನೆಕ್ಸ್ಟ್ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಇನ್ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಗೆ ಸಂಬಂಧಪಟ್ಟಾಗೆ ಏನೇನಾಗಿದೆ ಅಂತ ನೋಡೋದಕ್ಕೋದ್ರೆ ನೀವೇನ್ ನೋಡ್ಬೋದು, ಸೊ ಪರ್ಸೆಂಟ್ ಅಲ್ಲಿ ನೀವು ನೋಡೋದಕ್ಕೋದ್ರೆ ಆಂಟಿ ನಟಲ್ ಕೇರ್ ಅಂತ ಕರಿತಾರೆ. ಆಂಟಿ ನಟಲ್ ಕೇರ್ ಅಂದ್ರೇನು, ಸೊ ಈ ಬಹಳ ಚಿಕ್ಕದಾದಂತ ಶಿಶು ಏನಿರುತ್ತಲ್ವಾ, ಸೊ ಅದನ್ನ ಆಂಟಿ ನಟಲ್ ಕೇರ್ ಅಂತ ಕರಿತಾರೆ. ಆ ಸಂದರ್ಭದಲ್ಲಿ ಅದನ್ನ ನೋಡ್ಕೊಳ್ಳುವಂಥದ್ದು. ಸೊ ಇಲ್ಲಿ ನೀವೇನಾದ್ರೂ ನೋಡೋಕೋದ್ರೆ ಮೊದಲ ಸೊ ಟ್ರೈಮಿಸ್ಟರ್ ಅಂದ್ರೆ 3 ತಿಂಗಳುಗಳನ್ನ ನೀವೇನಾದ್ರೂ ನೋಡೋಕೋದ್ರೆ, ಸೊ ಅಲ್ಲಿ ಕೂಡ ನಾವೇನ್ ನೋಡ್ತೀವಿ, ಆಂಟಿ ನಟಲ್ ಕೇರ್ ನಲ್ಲಿ ಅದು ಕೂಡ ಪರ್ಸೆಂಟೇಜ್ ಆಫ್ ವುಮೆನ್ ರಿಜಿಸ್ಟರ್ಡ್ ಏನಿದೆ ಇದು ಹೆಚ್ಚಳ ಆಗಿರೋದನ್ನ ನೋಡ್ತೀರಾ. ಪರ್ಸೆಂಟೇಜ್ ಅನ್ನ ಹೇಳ್ತೀವಿ ನೋಡಿ. ಸೊ ಓವರ್ ಆಲ್ ಆಗಿ ಎಷ್ಟು ಈ ತರದ ತಾಯಂದಿರು ರಿಜಿಸ್ಟರ್ ಆಗಿದ್ದಾರೆ ಈ ತರದ ಆಂಟಿ ನಟಲ್ ಕೇರ್ ಅಲ್ಲಿ ಅಂತಂದ್ರೆ, ಮೊದಲು 68% ಇತ್ತು ಯಾವಾಗ 2018ರಲ್ಲಿ. ಈಗ ನಾವೇನಾದ್ರೂ ನೋಡೋಕೋದ್ರೆ 89% ನಷ್ಟು ತಾಯಂದಿರು ಅದರಲ್ಲಿ ರಿಜಿಸ್ಟರ್ ಆಗಿದ್ದಾರೆ. ಸೊ ಅದರ ಜೊತೆಲಿ ನೆಕ್ಸ್ಟ್ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನಾ ಅಂತ ಕರಿತೀರ. ಹಾಗೇನು ಇದೇನು, ಸೊ ಇದು ಒಂದು ರೀತಿಯ ಇನ್ಸೂರೆನ್ಸ್ ಸ್ಕೀಮ್, ಬಹಳ ಕಡಿಮೆ ಪ್ರೀಮಿಯಂ ಅಲ್ಲಿ ಸರ್ಕಾರ ನೀಡಿದಂತ ಒಂದು ಇನ್ಸೂರೆನ್ಸ್ ಸ್ಕೀಮ್. ಸೊ ಈ ತರದ ಏನಾದ್ರು ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಅಥವಾ ಊಪ್ ಅನ್ನ ಆದಷ್ಟು ಕಡಿಮೆ ಮಾಡುವಂತ ಒಂದು ಪ್ರಯತ್ನ. ಇದನ್ನ ನೀವೇನಾದ್ರೂ ನೋಡೋದಕ್ಕೋದ್ರೆ 2018 ಸಂದರ್ಭದಲ್ಲಿ 1737 ಇದ್ದಿದ್ದು ಪರ್ ಲ್ಯಾಕ್ ಪಾಪ್ಯುಲೇಷನ್ ಅಲ್ಲಿ ಇನ್ಸೂರೆನ್ಸ್. ಈಗ ಏನಾಗಿದೆ 13,195 ಆಗಿದೆ. ಪ್ರತಿ 1 ಲಕ್ಷ ಜನರಲ್ಲಿ ಮೊದಲು 1737 ಜನರು ಈ ತರ ಪ್ರಧಾನಮಂತ್ರಿ JJBಗೆ ಸೊ ಅವ್ರು ಏನ್ ಮಾಡಿರ್ತಾರೆ, ಎನ್ರೋಲ್ಮೆಂಟ್ ಮಾಡ್ಕೋತಿದ್ರು. ಆದ್ರೆ ಈಗ ಏನಾಗಿದೆ 13,195 ಜನ ಪ್ರತಿ ಲಕ್ಷಕ್ಕೆ ಸೊ ಆ ತರ ಮಾಡ್ತಾ ಇದ್ದಾರೆ. ಸೊ ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಒಂದೇದು ನೀವು ಯಾವ್ದನ್ನ ಮೆನ್ಷನ್ ಮಾಡ್ಲೇಬೇಕು ಅಂತ ಕೇಳಿದಾಗ ಆಯುಷ್ಮಾನ್ ಭಾರತವನ್ನ ಮೆನ್ಷನ್ ಮಾಡ್ಲೇಬೇಕು. ಅದರಲ್ಲಿ ಆಯುಷ್ಮಾನ್ ಭಾರತದ ಒಳಗಡೆ ಏನೇನ್ ಚೇಂಜ್ ಮಾಡಿದ್ದಾರೆ ನೋಡಿ. ಇತ್ತೀಚೆಗೆ ಅದನ್ನ ಏನ್ ಮಾಡಿದ್ದಾರೆ, ಅದನ್ನ ಆಶಾ ಕಾರ್ಯಕರ್ತರಿಗೆ, ಅಂಗನವಾಡಿ ವರ್ಕರ್ಸ್ಗೆ ಮತ್ತೆ ಹೆಲ್ಪರ್ಸ್ಗೆ ಇವ್ರಿಗೂ ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ. ಓಕೆ, ಸೊ ಅದು ನೆನಪಿರ್ಲಿ. ಸೊ ನೆಕ್ಸ್ಟ್ ಸರ್ವಿಕಲ್ ಕ್ಯಾನ್ಸರ್ಗೆ ಸಂಬಂಧಪಟ್ಟ ಹಾಗೆ ವ್ಯಾಕ್ಸಿನೇಷನ್ ಅನ್ನ ಪಡ್ಕೊಳ್ಳೋದಕ್ಕೆ ಅದನ್ನ ಉತ್ತೇಜನವನ್ನ ನೀಡ್ತಾ ಇದ್ದಾರೆ. ಸೊ ಅದು ಕೂಡ ಹೆಚ್ಚಾಗಿ ಯಾರಿಗೆ 9 ರಿಂದ 14 ವರ್ಷದ ಸೊ ಚಿಕ್ಕ ಹೆಣ್ಣು ಮಕ್ಕಳಿಗೆ. ಸೊ ನೆಕ್ಸ್ಟ್ ಸಕ್ಷಮ್ ಅಂಗನವಾಡಿ ಮತ್ತೆ ಪೋಷಣ್ 2.0 ಯೋಜನೆಯ ಅಡಿಯಲ್ಲಿ ಚಿಕ್ಕ ಮಕ್ಕಳಿಗಾಗಿರ್ಬೋದು ಅಥವಾ ಗರ್ಭಿಣಿಯರಿಗಾಗಿರ್ಬೋದು ನ್ಯೂಟ್ರಿಷನ್ ಅನ್ನ ನೀಡುವಂಥದ್ದು, ಪೋಷಕಾಂಶವನ್ನ ನೀಡುವಂಥದ್ದು. ಸೊ ಅದರ ಜೊತೆಯಲ್ಲಿ ಅರ್ಲಿ ಚೈಲ್ಡ್ಹುಡ್ ಕೇರ್ ಅಂದ್ರೆ ಚಿಕ್ಕ ಮಕ್ಕಳನ್ನ ಸೊ ಚಿಕ್ಕ ಮಕ್ಕಳಿಗೆ ಸಂಬಂಧಪಟ್ಟಂತ ಕಾಳಜಿ ಆಗಿರ್ಬೋದು ಅಥವಾ ಡೆವಲಪ್ಮೆಂಟ್ ಅಭಿವೃದ್ಧಿ ಆಗಿರ್ಬೋದು, ಅವುಗಳನ್ನು ಕೂಡ ಸೊ ಇಲ್ಲಿ ನಾವು ನೋಡ್ತೀವಿ ಸಕ್ಷಮ್ ಅಂಗನವಾಡಿಗೆ ಮತ್ತೆ ಪೋಷಣ್ 2.0 ಅನ್ನುವಂತ ಯೋಜನೆಗಳ ಮೂಲಕ. ಯುವಿನ್ ಪ್ಲಾಟ್ಫಾರ್ಮ್ ಅನ್ನ ಮಾಡ್ಕೊಂಡು ಈ ಯುವಿನ್ ಪ್ಲಾಟ್ಫಾರ್ಮ್ ಇಂದ ಏನ್ ಮಾಡ್ತಿದ್ವಿ, ಇಮ್ಯುನೈಸೇಷನ್ ಎಫರ್ಟ್ ಅನ್ನ ಮಾಡ್ತಾ ಇದ್ವಿ. ಯಾವ್ದ್ರಲ್ಲಿ, ಮಿಷನ್ ಇಂದ್ರಧನುಷ್. ಮಿಷನ್ ಇಂದ್ರಧನುಷ್ ಅಂದಾಗ ಈ ಚಿಕ್ಕ ಮಕ್ಕಳಿಗೆ ಯಾವ ರೀತಿಯ ರೋಗಗಳ ಒಂದು ಸೊ ಮುಂದಿನ ದಿನಗಳಲ್ಲಿ ರೋಗಗಳ ಬಗ್ಗೆ ರೋಗಗಳ ಯಾವ್ದಾದ್ರು ಪಾಸಿಬಿಲಿಟಿ ಇದೆ ಅಂದ್ರೆ
ಅಗೇನ್ ಬಂದೇ ಬರುತ್ತೆ ಅಂತ ಹೇಳಲ್ಲ, ಆದ್ರೆ ನಾವೇನ್ ಮಾಡ್ತೀವಿ ಅದನ್ನು ತಡೆಗಟ್ಟೋದಕ್ಕಾಗಿ ಒಂದಿಷ್ಟು ಲಸಿಕೆಗಳನ್ನ ಹಾಕೋದು. ಫಾರ್ ಎಕ್ಸಾಂಪಲ್ ಪೋಲಿಯೋ ಲಸಿಕೆ ಅಂತದ್ದು. ಓಕೆ, ಸೊ ಆ ಥರದ್ದು ಪೋಲಿಯೋ ಅಥವಾ ಚಿಕನ್ ಫಾಕ್ಸ್ ಅಥವಾ ದಡಾರ ಈ ಥರದ್ದೆಲ್ಲ ಏನು ಬರುತ್ತಲ್ವ, ಅವುಗಳಿಗೆ ಸಂಬಂಧಪಟ್ಟ ಹಾಗೆ ಮೊದಲೇ ಚಿಕ್ಕ ಮಕ್ಕಳಲ್ಲೇ ನಾವೇನು ಮಾಡ್ತೀವಿ, ಚಿಕ್ಕವರಿದ್ದಾಗಲೇ ಅವರಿಗೆ ಆ ವ್ಯಾಕ್ಸಿನ್ ಅನ್ನ ಹಾಕ್ತೀವಿ, ಲಸಿಕೆಗಳನ್ನ ಹಾಕ್ತೀವಿ. ಸೊ ಆ ಥರದನ್ನು ನಾವೇನು ನೋಡ್ತೀವಿ, ಮಿಷನ್ ಇಂದ್ರಧನುಷ್ ಅಂತೇಳಿ ನೋಡ್ತೀವಿ. ಇದಕ್ಕಾಗಿ ಏನು ಮಾಡ್ತೀವಿ, ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನ ಮಾಡಿದೀವಿ, ಯುವಿನ್ ಪ್ಲಾಟ್ಫಾರ್ಮ್ ಅಂತೇಳಿ ಮಾಡಿದ್ವಿ. ಕೋವಿಡ್ ವ್ಯಾಕ್ಸಿನೇಷನ್ ಆಗಿತ್ತು, ಸೊ ಇದು ಯುವಿನ್ ಅಂತೇಳಿ ಮಾಡಿದ್ವಿ. ಸೊ ಇವಿಷ್ಟು ಕೆಲವೊಂದು ಹೆಲ್ತ್ಗೆ ಸಂಬಂಧಪಟ್ಟ ಹಾಗೆ, ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಮಾಹಿತಿಗಳು. ಸೊ ನೆಕ್ಸ್ಟ್ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ನ ಒಳಗಡೆ ಮತ್ತೇನನ್ನು ನೋಡ್ತೀವಿ ಅಂತ ಕೇಳಿದಾಗ, ಇವನ್ ಹೌಸಿಂಗ್ ಫಾರ್ ಆಲ್, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಬಗ್ಗೆ ನಾವು ನೋಡಿದ್ವಿ. ಸೊ ಅದರಲ್ಲಿ ನೀವೇನ್ ನೋಡ್ಬೋದು, ಸೊ ಅರೌಂಡ್ ಎಲ್ಲಿಯ ತನಕ ನಾವು ಈಗ ಅಚೀವ್ ಮಾಡಿದ್ವಿ ಅಂತ ಕೇಳಿದಾಗ 3 ಕೋಟಿ ಮನೆಗಳ ತನಕ, ವಸತಿಗಳ ತನಕ ಮಾಡುವಂತ ಪ್ರಯತ್ನ ಮಾಡಿದ್ವಿ. ಮತ್ತೆ ಮುಂದಿನ 5 ವರ್ಷದಲ್ಲಿ ಮತ್ತೆ 2 ಕೋಟಿ ಮನೆಗಳನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರ ಜೊತೆಲಿ ಹೌಸಿಂಗ್ ಫಾರ್ ಮಿಡಲ್ ಕ್ಲಾಸ್ ಸ್ಕೀಮ್ ಅಂತ ಕೂಡ ತಂದಿದ್ವಿ. ಇದರಲ್ಲಿ ಕೂಡ ಏನ್ ಮಾಡ್ತೀವಿ, ಮಿಡಲ್ ಕ್ಲಾಸ್, ಸೊ ಅಂದ್ರೆ ಮಧ್ಯಮ ವರ್ಗದವರಿಂದ, ಆರ್ಥಿಕವಾಗಿ ಮಧ್ಯಮ ವರ್ಗದವರು, ಅವರಿಗೆ ತಮ್ಮದೇ ಮನೆಗಳನ್ನ ಕಟ್ಕೊಳ್ಳೋದಕ್ಕೆ ಸೊ ಒಂದಿಷ್ಟು ಸಹಾಯವನ್ನ ನೀಡ್ತೀವಿ ಅಂತ ಹೇಳ್ತಾರೆ. ಸೊ ಆ ಥರದ್ದೆಲ್ಲ ಆಗಿರ್ಬೋದು. ಸೊ ಅದರ ಜೊತೆಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಏನು ಅಲೋಕೇಶನ್ ಮಾಡಿದ್ದಾರೆ ಅದರಲ್ಲಿ ಕೂಡ ಹೆಚ್ಚಳ ಮಾಡಿದ್ದಾರೆ. 2023-24 ಸಂದರ್ಭದಲ್ಲಿ 79,590 ಕೋಟಿ ಇತ್ತು. ಈಗ 24-25 ಏನ್ ಮಾಡಿದ್ದಾರೆ, ಅದನ್ನ 80,671 ಕೋಟಿ ಮಾಡಿದ್ದಾರೆ. ಅಲೋಕೇಶನ್ ಅಲ್ಲಿ ಜಾಸ್ತಿ ಮಾಡಿರೋದು ನೋಡ್ತೀರಾ. ಸೊ ನೆಕ್ಸ್ಟ್ ಟೂರಿಸಂಗೆ ಸಂಬಂಧಪಟ್ಟಾಗಿ ನೀವೇನಾದ್ರೂ ನೋಡ್ಕೋದ್ರೆ, ಟೂರಿಸಂ ನ ಒಂದು ಕಾನ್ಸೆಪ್ಟ್ ಅಲ್ಲಿ ಕೂಡ ನಾವೇನ್ ನೋಡ್ತೀವಿ, ಟೂರಿಸಂ ಅನ್ನು ಕೂಡ ಪ್ರಮೋಷನ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ಟೂರಿಸಂ ನ ಬಗ್ಗೆ ಮಾತಾಡಿದಾಗ ನಾವು ಮತ್ತೊಂದು ರೀತಿಯ ಟೂರಿಸಂ ನ ಬಗ್ಗೆ ಕೂಡ ಮಾತಾಡಬೇಕು. ಅದು ಯಾವುದು, ರಿವೆಂಜ್ ಟೂರಿಸಂ ಅಂತ ಕರಿತೀವಿ. ಈ ಲಾಕ್ ಡೌನ್ ನ ಟೈಮ್ ಅಲ್ಲಿ ನಮ್ಗೇನಾಗುತ್ತೆ, ಎಲ್ಲಿಯೂ ಕೂಡ ಟ್ರಾವೆಲ್ ಮಾಡೋದಕ್ಕಾಗಲ್ಲ. ಆ ಟ್ರಾವೆಲ್ ಮಾಡೋದಕ್ಕಾಗಿಲ್ಲ ಅನ್ನೋ ಕಾರಣಕ್ಕಾಗಿ ನಾವು ಅಂತ ಏನಿದೀವಿ, ಒಂದು ರೀತಿಯ ಸ್ಟ್ರೆಸ್ ಅಲ್ಲಿ ಇದೀವಿ, ಎಲ್ಲಾದ್ರೂ ಹೋಗ್ಬೇಕು ಅಂತ ಹೇಳ್ಕೊಂಡು. ಅದಕ್ಕಾಗಿ ಅನ್ಲಾಕ್ ಮಾಡಿದ ಕೂಡಲೇ ಏನ್ ಮಾಡ್ಬಿಡ್ತೀವಿ, ಬಹಳ ಪ್ಲೇಸ್ಗಳನ್ನ ವಿಸಿಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದನ್ನ ರಿವೆಂಜ್ ಟೂರಿಸಂ ಅಂತೇಳಿ ಕರಿತೀವಿ. ಸೊ ಮೊದಲು ಪ್ರವಾಸ ಮಾಡಿಲ್ಲ 3 ತಿಂಗಳು 4 ತಿಂಗಳು ಅಂತ ಹೇಳೋ ಕಾರಣಕ್ಕಾಗಿ ನೆಕ್ಸ್ಟ್ ಅನ್ಲಾಕ್ ಮಾಡಿದ ಕೂಡಲೇ ಪ್ರವಾಸಕ್ಕೆ ಹೋಗೋದಿದೆಯಲ್ಲ, ಅದನ್ನ ರಿವೆಂಜ್ ಟೂರಿಸಂ ಅಂತ ಕರಿತೀವಿ. ಮೊದಲಿಗಿಂತ ಜಾಸ್ತಿ ಆಗ್ಬಿಡುತ್ತೆ ಟೂರಿಸಂ ಆ ಟೈಮಲ್ಲಿ. ಸೊ ಅದನ್ನ ನಾವು ಆ ಥರದ ರಿವೆಂಜ್ ಟೂರಿಸಂ ಅಂತ ಕರಿತೀವಿ. ಆದ್ರೆ ಇಲ್ಲಿ ನಾವು ಟೂರಿಸಂ ಅಂತಂದಾಗ ಏನ್ ಮಾಡ್ತೀವಿ, ಸೊ ಇದನ್ನ ಬೇರೆ ಬೇರೆ ಪ್ರದೇಶಗಳು, ಅದು ಕೂಡ ಭಾರತದ ಒಳಗಡೆನೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಟೂರಿಸಂ ಮಾಡೋದಕ್ಕೆ ಪ್ರಮೋಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಕೆಲವೊಂದನ್ನ ಈ ತರ ಕೂಡ ನೀವು ನೋಡ್ಬೋದು. ಸೊ ಹೇಗೆ ಮಾಲ್ಡೀವ್ಸ್ ಮತ್ತೆ ಲಕ್ಷದ್ವೀಪದ ಒಂದು ಟೂರಿಸಂಗೆ ಸಂಬಂಧಪಟ್ಟ ಹಾಗೆ ಜಟಾಪಟಿಗಳು ನಡೆದಿದ್ವು ಅಂತೇಳಿ. ಓಕೆ, ಸೊ ನಂತರದಲ್ಲಿ ಲಕ್ಷದ್ವೀಪದಲ್ಲಿ ಟೂರಿಸಂ ಜಾಸ್ತಿ ಆಗಿರೋದು ನೋಡ್ತೀರಾ, ಮಾಲ್ಡೀವ್ಸ್ ನಲ್ಲಿ ಟೂರಿಸಂ ಕಡಿಮೆ ಮಾಡಿರೋದು ನೋಡ್ತೀರಾ. ಅಂದ್ರೆ ನಾವು ನಮ್ಮ ದೇಶದ ಈ ಒಂದು ಕಲ್ಚರ್ ಅನ್ನ ಅಥವಾ ಟೂರಿಸಂ ಸ್ಪಾಟ್ ಗಳನ್ನ ಪ್ರಮೋಟ್ ಮಾಡುವಂತ ಪ್ರಯತ್ನ ಮಾಡಿದ್ವಿ. ಓಕೆ, ಸೊ ಅದರ ಜೊತೆಯಲ್ಲಿ ರಾಜ್ಯ ಸರ್ಕಾರಗಳಿಗೂ ಕೂಡ ಏನ್ ಮಾಡಿದ್ವಿ, ಲಾಂಗ್ ಟರ್ಮ್ ಇಂಟ್ರೆಸ್ಟ್ ಫ್ರೀ ಲೋನ್ಗಳನ್ನ ನೀಡಿದ್ವಿ. ಬಡ್ಡಿ ರಹಿತ ದೀರ್ಘಾವಧಿಯ ಸಾಲಗಳನ್ನ ಕೇಂದ್ರ ಸರ್ಕಾರ ಏನ್ ಮಾಡಿದೆ, ರಾಜ್ಯ ಸರ್ಕಾರಗಳಿಗೆ ನೀಡುವಂತ ಒಂದು ಪ್ರಯತ್ನವನ್ನ ಮಾಡಿದೆ. ಸೊ ಅದು ಕೂಡ ಅಪ್ರಿಷಿಯೇಬಲ್. ಅದರ ಜೊತೆಯಲ್ಲಿ G20 ಮೀಟಿಂಗ್ಸ್ ಅಲ್ಲಿ ಕೂಡ ನಾವೇನ್ ನೋಡ್ತೀವಿ, ಇಲ್ಲಿ ಬರೀ ಎಲ್ಲೋ ಒಂದ್ ಕಡೆ ನ್ಯೂ ಡೆಲ್ಲಿ ಒಂದರಲ್ಲಿ ಮಾಡಲ್ಲ, ಅದ್ರ ಬದಲಾಗಿ ಏನ್ ಮಾಡ್ತೀವಿ, G20 ಮೀಟಿಂಗ್ ಏನ್ ನಡೆಯುತ್ತೆ ಭಾರತದ ಬೇರೆ ಬೇರೆ ಪ್ಲೇಸ್ ಅಲ್ಲಿ ಮಾಡ್ತೀವಿ. ಭಾರತದ ಬೇರೆ ಬೇರೆ ಪ್ಲೇಸ್ ಅಲ್ಲಿ ಯಾಕೆ ಮಾಡ್ತೀವಿ ಅಂದ್ರೆ, ಜಾಗತಿಕ ಮಟ್ಟದಿಂದ ಯಾರ್ಯಾರು ಈ ತರ ಆಡಿಯನ್ಸ್ ಬಂದಿದ್ದಾರೋ ಅವರಿಗೆ ಭಾರತದ ಡೈವರ್ಸಿಟಿಯ ಅರಿವಾಗ್ಲಿ, ಭಾರತದ ವೈವಿಧ್ಯತೆಯ ಅರಿವಾಗ್ಲಿ ಅಂತ ಹೇಳ್ಕೊಂಡು 60 ಬೇರೆ ಬೇರೆ ಪ್ಲೇಸ್ ಅಲ್ಲಿ ಇದರ ಮೀಟಿಂಗ್ಸ್ ಅನ್ನ ಮಾಡಿದೀವಿ. ಸೊ ಅದು ಕೂಡ ಒಂದ್ ರೀತಿಯಲ್ಲಿ ಸೊ ಟೂರಿಸಂ ನ ರೀತಿಯಲ್ಲೇ ಆಗ್ಬಿಡುತ್ತೆ. ಸೊ ಅದೇ ರೀತಿಯಲ್ಲಿ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಫಾರ್ ಪೋರ್ಟ್ ಕನೆಕ್ಟಿವಿಟಿ, ಟೂರಿಸಂ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಅಮ್ಯುನಿಟೀಸ್, ಈ ತರದೆಲ್ಲವನ್ನು ನಾವು ಮಾಡ್ತಾ ಇದ್ವಿ. ಅಗೇನ್ ನಾನು ಆಲ್ರೆಡಿ ಹೇಳಿದೆ, ಇವನ್ ಲಕ್ಷದ್ವೀಪಗಳನ್ನ ಕೂಡ ನಾವು ಏನ್ ಮಾಡ್ತಿದ್ವಿ ಇತ್ತೀಚೆಗೆ, ಸೊ ನಾವು ಇದನ್ನು ಕೂಡ ಪ್ರಮೋಟ್ ಮಾಡ್ತಿದ್ವಿ ಅಂತ ಹೇಳ್ತೀವಿ. ಸೊ ಇವೆಲ್ಲ ಕೆಲವೊಂದು ಪಾಯಿಂಟ್ಗಳು ಓಕೆ ಟೂರಿಸಂಗೆ ಸಂಬಂಧಪಟ್ಟಾಗೆ. ಸೊ ನೆಕ್ಸ್ಟ್ ಬರೋಣ, ಅಗ್ರಿಕಲ್ಚರ್ ಅಂಡ್ ಫುಡ್ ಪ್ರೊಸೆಸಿಂಗ್, ಕೃಷಿ ಮತ್ತೆ ಈ ಒಂದು ಆಹಾರದ ಸಂಸ್ಕರಣೆಯ ಬಗ್ಗೆ ಮಾತಾಡ್ತಿದ್ವಿ. ಕೃಷಿ ಮತ್ತೆ ಆಹಾರದ ಸಂಸ್ಕರಣೆ. ಸೊ ಇಲ್ಲಿ ನಾವೇನಾದ್ರೂ ನೋಡೋದಕ್ಕೆ ಹೋದ್ರೆ, ಸೊ ಮೊದಲನೇದಾಗಿ ಗವರ್ಮೆಂಟ್ ಏನ್ ಮಾಡ್ತಿದೆ, PPP ಮಾಡೆಲ್ಗಳ ಬಗ್ಗೆ ಜಾಸ್ತಿಯಾಗಿ PPP ಮಾಡೆಲ್ಗಳನ್ನ ಪ್ರಮೋಟ್ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಅದು ಕೂಡ ಯಾವುದಕ್ಕೆ, ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ ಗಳನ್ನ ಕಡಿಮೆ ಮಾಡೋದಕ್ಕೆ. ಅಂದ್ರೆ ಸುಗ್ಗಿ ಪೂರ್ವ ಅಂತಂದಾಗ ಸೊ ಪ್ರೀ ಹಾರ್ವೆಸ್ಟ್ ಅಂತ ಹೇಳಿ ಕರಿತೀರ. ಆದ್ರೆ ಸೊ ಯಾವಾಗ ನಮ್ಗೆ ಕಟಾವು ಆಗತ್ತೋ ಅದರ ನಂತರದನ್ನ ನಾವೇನ್ ಕರಿತೀವಿ, ಅದನ್ನ ಪೋಸ್ಟ್ ಹಾರ್ವೆಸ್ಟ್ ಅಂತ ಕರಿತೀವಿ. ಸುಗ್ಗಿ ನಂತರದ ಅಂತೇಳಿ ಕರಿಬಹುದು ನೀವು, ಅಥವಾ ಕಟಾವಿನ ನಂತರ ಅಂತೇಳಿ ಕರಿಬಹುದು. ಆತರ ನೀವು ಕಟಾವು ಮಾಡಿದ ನಂತರ, ಬೆಳೆಯನ್ನ ಕಟಾವು ಮಾಡಿದ ನಂತರ ಅಲ್ಲೇನಾಗುತ್ತೆ, ಒಂದಿಷ್ಟು ಲಾಸಸ್ಗಳು ಆಗುವಂತ ಸಾಧ್ಯತೆಗಳಿರುತ್ತೆ. ಅದು ರಾಸಾಯನಿಕವಾಗಿ ಆಗಿರ್ಬೋದು ಅಥವಾ ಭೌತಿಕವಾಗಿ ಆಗಿರ್ಬೋದು. ಅದರಲ್ಲಿ ಏನಾಗುತ್ತೆ, ಆ ಒಂದು ಬೆಳೆಯ ಗುಣಮಟ್ಟ ಕಡಿಮೆ ಆಗುವಂತ ಚಾನ್ಸಸ್ ಇರುತ್ತೆ. ಅದನ್ನ ನಾವೇನಾದ್ರೂ ಕಡಿಮೆ ಮಾಡ್ಬೇಕಂದಾಗ ನಮ್ಗೆ ಏನಿರ್ಬೇಕು, ಸೂಕ್ತವಾದಂತ ಒಂದು ಗೋದಾಮಿನ ಫೆಸಿಲಿಟಿ ಇರಬೇಕು. ಸೊ ಇಲ್ಲದಿದ್ರೆ ಆ ತರದ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ. ಸೊ ಆ ತರದನ್ನ ಮಾಡೋದಕ್ಕೆ ನಾವೇನ್ ಮಾಡ್ತೀವಿ, PPP ಮಾಡೆಲ್ಗಳನ್ನ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ವಿ.
ಸೊ ನೆಕ್ಸ್ಟ್ ನ್ಯಾನೋ DAP ಅಥವಾ ನ್ಯಾನೋ ಯೂರಿಯಾಗಳನ್ನ ಫರ್ಟಿಲೈಸರ್ ಆಗಿ ಯೂಸ್ ಮಾಡೋದಕ್ಕೂ ಕೂಡ ನಾವೇನ್ ಮಾಡ್ತಿದ್ವಿ, ಸೊ ಅದನ್ನು ಕೂಡ ಮೊದಲೇ ಕೆಲವೊಂದು ಅಗ್ರೋ ಕ್ಲೈಮೇಟ್ಗೆ ಅದನ್ನ ಅಲೋ ಮಾಡಿದ್ವಿ. ಈಗ ಏನ್ ಮಾಡ್ತೀವಿ, ಸೊ ಆಲ್ಮೋಸ್ಟ್ ಆಲ್ ಅಗ್ರೋ ಕ್ಲೈಮೇಟ್ ಝೋನ್ಗಳಿಗೆ ಅದನ್ನ ಮಾಡುವಂತ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾರೆ. ನ್ಯಾನೋ ಯೂರಿಯಾ ಮತ್ತೆ ನ್ಯಾನೋ DAP ಅಂತ. ಅದೇ ರೀತಿಯಲ್ಲಿ ಆತ್ಮನಿರ್ಭರ್ ಆಯಿಲ್ ಸೀಡ್ಸ್ ಅಭಿಯಾನ ಅಂತ ಕೂಡ ಒಂದು ಮಾಡಿದ್ವಿ. ಆತ್ಮನಿರ್ಭರ್ ಆಯಿಲ್ ಸೀಡ್ಸ್ ಅಭಿಯಾನ ಅಂತಂದಾಗೇನು, ಎಣ್ಣೆ ಕಾಳುಗಳ ಉತ್ಪಾದನೆಯಲ್ಲಿ ಹೆಚ್ಚಳ ಮಾಡೋದು. ಸೊ ಅದು ಪಾಮೋಲಿನ ಆಗಿರ್ಬೋದು ಅಥವಾ ಇವನ್ ನಮಗೆ ಸನ್ಫ್ಲವರ್ ಆಗಿರ್ಬೋದು, ಓಕೆ, ಆಲಿವ್ ಸೀಡ್ಸ್ ಆಗಿರ್ಬೋದು, ಇವೆಲ್ಲ ಏನಿಲ್ಲ, ಸೊ ಇವೆಲ್ಲವುಗಳನ್ನ ಜಾಸ್ತಿ ಮಾಡುವಂತ ಪ್ರಯತ್ನ ಮಾಡಿದ್ವಿ. ಸೊ ಇದು ಆತ್ಮನಿರ್ಭರ್ ಆಯಿಲ್ ಸೀಡ್ಸ್ ಅಭಿಯಾನ ಅಂತ ಕರಿತೀವಿ. ಅದರ ಜೊತೆಲಿ ಡೈರಿ ಡೆವಲಪ್ಮೆಂಟ್, ಸೊ ಅಂದ್ರೆ ಈ ಸೊ ಹಾಲು ಮತ್ತು ಹಾಲಿನ ಉತ್ಪನ್ನಗಳಿಗೆ ಸಂಬಂಧಪಟ್ಟ ಹಾಗೆ ಅಂತ ಹೇಳ್ಬೋದು, ಅಥವಾ ನೀವು ಹೈನುಗಾರಿಕೆ ಅಂತ ಕರಿಬಹುದು ಅವರು ಓವರ್ ಆಲ್ ಆಗಿ. ಆ ಹೈನುಗಾರಿಕೆಯನ್ನ ಇಂಪ್ರೂವ್ ಮಾಡೋ ಸಲುವಾಗಿ ಕೂಡ ಕೆಲವೊಂದಿಷ್ಟು ಸೊ ಯೋಜನೆಗಳನ್ನು ತಂದಿದ್ದೀವಿ. ಫಾರ್ ಎಕ್ಸಾಂಪಲ್ ಗೋಕುಲ್ ಮಿಷನ್ ಅಂತ ಇರ್ಬೋದು. ಸೊ ಆ ಥರದೆಲ್ಲ ಯೋಜನೆಗಳನ್ನ ನಾವು ಡೈರಿ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ತಂದಿದ್ವಿ. ಅದರ ಜೊತೆಯಲ್ಲಿ ಮೀನುಗಾರರಿಗೆ ಅಥವಾ ಈ ತರದ ಅಕ್ವಾಕಲ್ಚರ್ ಮೀನುಗಾರಿಕೆಗೆ ಸೊ ಅಲ್ಲೇನಾದ್ರೂ ಪ್ರಮೋಷನ್ ಮಾಡುವಂತ ಒಂದು ಉದ್ದೇಶದಿಂದ ನಾವೇನ್ ಮಾಡಿದ್ವಿ, ಇವನ್ ಪ್ರಧಾನಮಂತ್ರಿ ಮತ್ಸ್ಯ ಸಂಪದಾ ಯೋಜನಾದಂತ ಯೋಜನೆಗಳನ್ನ ಕೂಡ ತಂದಿದ್ವಿ. ಹಾಗೆ ನೆನಪಿರ್ಲಿ, ಸರ್ಕಾರ ಮೊದಲು ಏನ್ ಹೇಳಿತು, 2022 ಸಂದರ್ಭದಲ್ಲಿ ನಾವು ಸೊ ಈ ಒಂದು ರೈತರ ಆದಾಯವನ್ನ ಡಬಲ್ ಮಾಡ್ತೀವಿ ಅಂತ ಹೇಳಿತು. 2024 ಸಂದರ್ಭದಲ್ಲಿ ಮೀನುಗಾರರ ಆದಾಯವನ್ನು ಕೂಡ ಡಬಲ್ ಮಾಡುವಂತ ಒಂದು ಯೋಜನೆ ಇದೆ ಅಂತ ಹೇಳಿತು. ಸೊ ಆದ್ರೆ ಅದು ಡಬಲ್ ಆಗಿದೆಯಾ ಇಲ್ಲೋ ಅನ್ನೋದು ಇನ್ನು ಕೂಡ ಕ್ವಶನ್ ಮಾರ್ಕ್ ಇದೆ, ಯಾಕಂದ್ರೆ ಡಾಟಾ ಅಷ್ಟು ಕ್ಲಿಯರ್ ಆಗಿ ಇಲ್ಲ ಅದ್ರ ಮೇಲೆ. ಓಕೆ, ಸೊ ಈ ತರದೆಲ್ಲ ನೀವು ನೋಡ್ಬೋದು. ಅದರ ಜೊತೆಯಲ್ಲಿ 5 ಇಂಟಿಗ್ರೇಟೆಡ್ ಅಕ್ವಾ ಪಾರ್ಕ್ ಗಳನ್ನ ಸ್ಥಾಪನೆ ಮಾಡುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇವೆಲ್ಲ ನಮ್ಗೇನು ಪ್ರಧಾನಮಂತ್ರಿ ಮತ್ಸ್ಯ ಸಂಪದಾ ಯೋಜನೆಯ ಅಡಿಯಲ್ಲಿ. ಸೊ ನೆಕ್ಸ್ಟ್, ಹಾಗಾದ್ರೆ ಬ್ಲೂ ರೆವಲ್ಯೂಷನ್ ಅಂದ್ರೆ ಮತ್ತೆ ಬೇರೆ ಏನು ಅಲ್ಲ. ಬ್ಲೂ ರೆವಲ್ಯೂಷನ್ ಅಂದ್ರೆ ಏನು, ಸೊ ಇದು ಸಾಗರ ಉತ್ಪನ್ನಗಳ ಪ್ರೊಡಕ್ಷನ್ ಅಲ್ಲಿ ಅಥವಾ ಅವುಗಳ ಉತ್ಪಾದನೆಯಲ್ಲಿ ಹೆಚ್ಚಳ ಮಾಡೋದು ಅಂತ, ಅಥವಾ ನೀವೇನು ಮೀನುಗಾರಿಕೆ ಅಥವಾ ಮತ್ಸ್ಯ ಸಂಪದಾ ಯೋಜನೆ ಅಂತ ನೋಡಿದ್ರಲ್ಲ, ಅದೇ ರೀತಿಯದ್ದು ಕಾನ್ಸೆಪ್ಟ್. ಸಾಗರಕ್ಕೆ ಸಂಬಂಧಪಟ್ಟಂತ ಉತ್ಪನ್ನಗಳು, ಮೀನುಗಳು ಕೂಡ ಅದೇ ಸಂಬಂಧಪಟ್ಟಂತ ಉತ್ಪನ್ನಗಳು. ಸೊ ಇಲ್ಲಿ ನಾವು ಏನ್ ನೋಡ್ತೀವಿ, ಇಲ್ಲಿ ಅಲೋಕೇಶನ್ ಅನ್ನ ಏನ್ ಮಾಡಿದ್ದಾರೆ, ಬ್ಲೂ ರೆವಲ್ಯೂಷನ್ಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಳ ಮಾಡಿರೋದನ್ನ ನೋಡ್ತೀರಾ. ಅದೇ ರೀತಿಯಲ್ಲಿ ಮತ್ತೊಂದನ್ನ ಏನ್ ನೋಡ್ತೀರಾ, PM ಪ್ರಧಾನಮಂತ್ರಿ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್ ಅಂತ ಕರಿತೀವಿ. ಅಂದ್ರೆ ಆಹಾರದ ವೇಸ್ಟೇಜ್ ಅನ್ನ ಆದಷ್ಟು ಕಡಿಮೆ ಮಾಡ್ಬೇಕು ಅಂದ್ರೆ ನಾವು ಆಹಾರವನ್ನ ಸಂಸ್ಕರಣೆ ಮಾಡಬೇಕು. ಆ ಆಹಾರವನ್ನ ಸಂಸ್ಕರಣೆ ಮಾಡೋದಕ್ಕೆ ನಾವೇನ್ ಮಾಡಿದ್ವಿ, ಸೊ ಈ ತರದನ್ನ ಪ್ರಮೋಟ್ ಮಾಡೋಣ, ಚಿಕ್ಕದಾದಂತಹ ಆಹಾರ ಸಂಸ್ಕರಣಾ ಘಟಕಗಳನ್ನ ಪ್ರಮೋಟ್ ಮಾಡೋಣ ಅನ್ನೋ ಕಾರಣಕ್ಕಾಗಿ ಸರ್ಕಾರ ಒಂದು ಯೋಜನೆ ಅಂತ ನಿಂತು ಅದನ್ನ ಏನ್ ಕರಿತೀವಿ, PMFME ಅಂತ ಕರಿತಿದ್ವಿ, ಅಥವಾ ಪ್ರಧಾನಮಂತ್ರಿ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್ ಅಂತ ಕರಿತೀವಿ. ಸೊ ಅದರ ಮೂಲಕ ಕೂಡ ನಾವೇನಾದ್ರು ನೋಡೋದಕ್ಕೋದ್ರೆ ಅಲ್ಲಿಯೂ ಕೂಡ ಏನ್ ಮಾಡಿದ್ವಿ, ಅಲೋಕೇಶನ್ ಜಾಸ್ತಿ ಮಾಡಿರೋದನ್ನ ನೋಡ್ತೀವಿ. ಫುಡ್ ಸೊ ಪ್ರೊಸೆಸಿಂಗ್ ಎಂದು ಅಥವಾ ಆಹಾರದ ಸಂಸ್ಕರಣೆ ಅದನ್ನು ಕೂಡ ಪ್ರಮೋಟ್ ಮಾಡುವಂತ ಒಂದು ಪ್ರಯತ್ನ. ಸೊ ಹಾಗಾದ್ರೆ ನಾವು ಆಲ್ರೆಡಿ ನೋಡಿದ್ವಿ ಇಂಡಿಯನ್ ಎಕಾನಮಿ ರಿವ್ಯೂ ಅನ್ನುವಂತ ಒಂದು ಚಾಪ್ಟರ್ ನಾವು ಒಂದು ಪರ್ಟಿಕ್ಯುಲರ್ ಆದಂತಹ ಡಾಕ್ಯುಮೆಂಟ್ ನ ಒಳಗಡೆ 2ನೇ ಚಾಪ್ಟರ್ ಅಲ್ಲಿ ಮಾತಾಡ್ಬೇಕಾದ್ರೆ ಹೇಳಿದ್ವಿ. ಹಾಗಾದ್ರೆ ಇಂಡಿಯನ್ ಎಕಾನಮಿ ರೆಸಿಲಿಯಂಟ್ ಆಗಿದೆಯಾ, ಸ್ಥಿತಿಸ್ಥಾಪಕತ್ವವನ್ನು ಹೊಂದಿದ್ಯಾ, COVID-19 ಇಂದ ವಾಪಸ್ ಬಂದಿದ್ಯಾ ಅಂತ ಹೇಳಿ ಕೇಳಿದ್ವಿ, ಹೌದಲ್ವಾ. ಸೊ ಅದನ್ನೇನಾದ್ರೂ ನಾವು ನೋಡೋದಕ್ಕೆ ಹೋದ್ರೆ ಇಲ್ಲಿ ನೋಡಿ, ಸೊ ಮೊದಲನೇದಾಗಿ ಇಲ್ಲಿ ಏನ್ ಹೇಳ್ತಿದ್ರೆ, ಇಲ್ಲಿ ಕರೆಂಟ್ ಅಕೌಂಟ್ ಡೆಪಿಸಿಟ್ ಬಗ್ಗೆ ಹೇಳ್ತಿದ್ದಾರೆ. ಕರೆಂಟ್ ಅಕೌಂಟ್ ಡೆಪಿಸಿಟ್ ಅನ್ನು ನೀವು ನೋಡೋದಕ್ಕೆ ಹೋದ್ರೆ 18-19 ಸಂದರ್ಭದಲ್ಲಿ ಕರೆಂಟ್ ಅಕೌಂಟ್ ಡೆಪಿಸಿಟ್ ಏನಿದೆ ಇದು ಬಹಳ ಜಾಸ್ತಿ ಇರೋದನ್ನ ನೋಡ್ತೀರಾ. ಸೊ ಅದರ ನಂತರದಲ್ಲಿ ನಿಮ್ಗೆ ಏನಾಗುತ್ತೆ, 20, 21, 22ರಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಸೊ ಈಗ ಮತ್ತೆ 23ರಲ್ಲಿ ಜಾಸ್ತಿ ಆಗಿತ್ತು, ಮತ್ತೆ ಅದನ್ನ 24ರಲ್ಲಿ ಕಡಿಮೆ ಆದಾಗೆ ಕಾಣುತ್ತೆ, ಆದ್ರೆ ಕಡಿಮೆ ಆಗಿಲ್ಲ. ಯಾಕೆ ಅಂತಂದಾಗ ಇದು ಕೇವಲ ಅರ್ಧ ವರ್ಷದ ಮಾಹಿತಿ. ಸೊ ಇಲ್ಲಿ ಏನಾಗ್ತಿದೆ, ಅಂತಾರಾಷ್ಟ್ರೀಯ ವ್ಯವಹಾರಗಳು ಹೆಚ್ಚಾಗ್ತಿದೆ ಅಂತ ಹೇಳಿ ಕಾಣ್ತಾ ಇದೆ, ಆದ್ರೆ ಇದು ಪ್ರಾಬ್ಲಮ್ಯಾಟಿಕ್. ಯಾಕಂದ್ರೆ ಇಲ್ಲಿ ಡೆಫಿಸಿಟ್ ಜಾಸ್ತಿ ಆಗ್ತಿದೆ ಅನ್ನೋದನ್ನ ನೋಡಿ. ಕರೆಂಟ್ ಅಕೌಂಟ್ ಡೆಫಿಸಿಟ್ ಆಗ್ತಾ ಇರೋದನ್ನ ನೋಡ್ತೀರಾ. ಚಾಲ್ತಿ ಖಾತೆಯಲ್ಲಿ ಕೊರತೆ ಉಂಟಾಗ್ತಿದೆ ಅಂತ ಹೇಳ್ಕೊಂಡು, ಯಾವ ಚಾಲ್ತಿ ಖಾತೆ, ಸೊ ಆ ಚಾಲ್ತಿ ಖಾತೆ ಯಾವುದು ಅಂತ ಕೇಳಿದಾಗ ಸೊ ಅದು ನಮ್ಮ ಈ ಒಂದು ಸೊ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಅಥವಾ ಅಂತಾರಾಷ್ಟ್ರೀಯ ವ್ಯವಹಾರಕ್ಕೆ ಸಂಬಂಧಪಟ್ಟಂತ ಚಾಲ್ತಿ ಖಾತೆಯನ್ನು ಹೇಳ್ತಿದೆ. ಇನ್ನು ಅನ್ಎಂಪ್ಲಾಯ್ಮೆಂಟ್ ರೇಟ್ ಅನ್ನು ನೀವೇನಾದ್ರೂ ನೋಡೋದಕ್ಕೋದ್ರೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ರಿಡಕ್ಷನ್ ಆಗ್ತಿರೋದನ್ನ ನೋಡ್ತೀರಾ. 22-23 ಸಂದರ್ಭದಲ್ಲಿ ಕೇವಲ 3.2% ಇದೆ ಅಂತ ಹೇಳ್ತಿದ್ರು, ಡಿಕ್ರೀಸಿಂಗ್ ಅನ್ಎಂಪ್ಲಾಯ್ಮೆಂಟ್ ರೇಟ್. ಸೊ ಅದನ್ನು ಕೂಡ ನೋಡ್ಬೋದು. ಸೊ ಅದೇ ರೀತಿಯಲ್ಲಿ ಮತ್ತೆ ನೋಡ್ಬೋದು ಅಂತ ಕೇಳಿದಾಗ ಗ್ರಾಸ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್, ಒಟ್ಟು ಸೊ ಇದನ್ನ ಕಾರ್ಯಾಚರಣೆಯಲ್ಲಿ ಇಲ್ಲದ ಸ್ವತ್ತುಗಳು ಅಂತೇಳಿ ಕನ್ನಡದಲ್ಲಿ ಕರಿತೀವಿ. ಅಥವಾ ಇನ್ನೊಂದು ರೀತಿಯಲ್ಲಿ ನೀವೇನ್ ಹೇಳ್ಬೋದು, ಬ್ಯಾಡ್ ಲೋನ್ಸ್, ಸಾಲ ಯಾವುದು ವಾಪಸ್ ಬಂದಿಲ್ಲೋ ಆ ಸಾಲವನ್ನ ಮಾತಾಡ್ತಿದ್ರ. ಅದನ್ನ ನೀವೇನಾದ್ರೂ ನೋಡೋಕೋದ್ರೆ 18-19 ಈ ಒಂದು ಸಂದರ್ಭ ಏನಿದೆಯಲ್ಲ, 18-19 ಅಲ್ಲ, ಆಕ್ಚುಲಿ 19-20 ಸಂದರ್ಭದಲ್ಲಿ ನಿಮ್ಗೆ ಏನಿದೆ, NPA ಜಾಸ್ತಿ ಇದೆ. ನಂತರದಲ್ಲಿ ಇದು ಕಡಿಮೆ ಆಗ್ತಿರೋದನ್ನ ನೋಡ್ತೀರಾ. ಅಂದ್ರೆ ಬ್ಯಾಂಕುಗಳ ಆರೋಗ್ಯ ಕೂಡ ಸುಧಾರಿಸ್ತಾ ಇರೋದನ್ನ ಇದು ತೋರಿಸುತ್ತೆ.
ಇನ್ನು ಡಿಜಿಟಲ್ ಟ್ರಾನ್ಸಾಕ್ಷನ್ಸ್ಗಳನ್ನ ಅಂದ್ರೆ UPI ದಂತ ಪೇಮೆಂಟ್ ಇಂಟರ್ಫೇಸ್ಗಳನ್ನ ನಾವು ಯೂಸ್ ಮಾಡ್ತಿರೋದ್ರಿಂದಾಗಿ ಡಿಜಿಟಲ್ ಟ್ರಾನ್ಸಾಕ್ಷನ್ಗಳು ಡಿಜಿಟಲ್ ಪೇಮೆಂಟ್ಸ್ಗಳು ಹೆಚ್ಚಳ ಆಗ್ತಿರೋದನ್ನ ನೋಡ್ತೀರಾ. ಸೊ ಇನ್ನು ನೆಕ್ಸ್ಟ್ GST ಕಲೆಕ್ಷನ್ ನಲ್ಲಿ ಕೂಡ ನೀವೇನ್ ನೋಡ್ತೀರಾ, ಹೆಚ್ಚಳ ಆಗ್ತಿರೋದನ್ನ ನೋಡ್ತೀರಾ, GST ಕಲೆಕ್ಷನ್ ಜಾಸ್ತಿ ಆಗ್ತಿರೋದನ್ನ ನೋಡ್ತೀರಾ. ಹೆಡ್ಲೈನ್ ಇನ್ಫ್ಲೇಷನ್ ಅಥವಾ ಸೊ ಓವರ್ ಆಲ್ ನಿಮ್ಮ ಹಣದುಬ್ಬರ ಹಿಂದೆ ಆ ಹಣದುಬ್ಬರದಲ್ಲಿ ಕೂಡ ಕಡಿಮೆ ಆಗ್ತಿರೋದನ್ನ ನೋಡ್ತೀರಾ. ಅಗೇನ್ ಪೂರ್ತಿ ಪ್ರಮಾಣದಲ್ಲಿ ಕಡಿಮೆ ಆಗಿಲ್ಲ, ಆದ್ರೆ ಕಡಿಮೆ ಆಗ್ತಿರುವಂತ ಒಂದು ಟ್ರೆಂಡ್ ಅನ್ನ ಕಾಣ್ತಾ ಇದೀವಿ. ಓಕೆ, ಸೊ ಅದ್ರ ಜೊತೆಲಿ ಹಾಗಾದ್ರೆ ಟ್ಯಾಕ್ಸೇಷನ್ಗೆ ಸಂಬಂಧಪಟ್ಟ ಹಾಗೆ, ತೆರಿಗೆಗೆ ಸಂಬಂಧಪಟ್ಟ ಹಾಗೆ ಏನೇನು ಒಂದು ಸುಧಾರಣೆಗಳನ್ನ ಮಾಡಿದೀವಿ ಅಂತ ನೋಡೋಣ. ಓಕೆ, ಸೊ ಟ್ಯಾಕ್ಸೇಷನ್ ರಿಫಾರ್ಮ್ಸ್, ವಾಟ್ ಆರ್ ದಿ ಅಚೀವ್ಮೆಂಟ್ಸ್ ಡನ್ ಇನ್ ಟ್ಯಾಕ್ಸೇಷನ್ ರಿಫಾರ್ಮ್ಸ್ ಅಂತ ನೋಡ್ತಿದ್ವಿ. ಯಾವ ರೀತಿಯ ಅಚೀವ್ಮೆಂಟ್ಸ್ ಗಳನ್ನ ಟ್ಯಾಕ್ಸ್ ಗಳಿಗೆ ಸಂಬಂಧಪಟ್ಟ ಹಾಗೆ ಸುಧಾರಣೆಯಲ್ಲಿ ಮಾಡಿದ್ದಾರೆ ಅಂತ ಹೇಳ್ಕೊಂಡು. ಸೊ ಮೊದಲನೇದಾಗಿ ನೀವೇನಂತ ನೋಡೋದಕ್ಕೆ ಹೋದ್ರೆ ಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್ ಏನಾಗಿದೆ, ಇದು ಸೊ ಆಲ್ಮೋಸ್ಟ್ ಟ್ರಿಬಲ್ ಆಗಿದೆ ಅಂತ ಹೇಳ್ತಾರೆ. ಲಾಸ್ಟ್ 10 years ಅಲ್ಲಿ, ಲಾಸ್ಟ್ 10 ವರ್ಷಗಳ ಒಳಗಡೆ ಡೈರೆಕ್ಟ್ ಟ್ಯಾಕ್ಸ್ ಅನ್ನ ನಾವೇನು ಕಲೆಕ್ಟ್ ಮಾಡ್ತಿದ್ವಿ ಅದು ಆಲ್ಮೋಸ್ಟ್ ಏನಾಗಿದೆ, ಟ್ರಿಬಲ್ ಆಗಿದೆ ಅಥವಾ 3 ಪಟ್ಟು ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ರು. ಸೊ ಅದೇ ರೀತಿಯಲ್ಲಿ ನಂಬರ್ ಆಫ್ ರಿಟರ್ನ್ ಫೈಲರ್ಸ್ ಅನ್ನ ನೀವು ನೋಡೋದಕ್ಕೆ ಹೋದ್ರೆ, ಟ್ಯಾಕ್ಸ್ ಫೈಲರ್ಸ್ ಅಥವಾ ಟ್ಯಾಕ್ಸ್ ರಿಟರ್ನ್ ಫೈಲರ್ಸ್ ಅನ್ನ ನೋಡೋದಕ್ಕೆ ಹೋದ್ರೆ ಇದೇನಾಗಿದೆ 2.4 times ಜಾಸ್ತಿ ಆಗಿದೆ, ಅಥವಾ ಟ್ಯಾಕ್ಸ್ ಕಂಪ್ಲೈನ್ಸ್ ಜಾಸ್ತಿ ಆಗಿರೋದನ್ನ ಹೇಳ್ತಿದ್ರು. ಸೊ ಅದರ್ ದನ್ ದಟ್ ಫಾಸ್ಟರ್ ರಿಫಂಡ್ಸ್ಗಳು ಏನಾದರೂ ಸರ್ಕಾರದಿಂದ ಬರುವಂತ ರಿಫಂಡ್ಸ್ಗಳಿದ್ರೆ, ಅಥವಾ ನೀವು ಟ್ಯಾಕ್ಸ್ ಅನ್ನ ಮೊದಲೇ ಜಾಸ್ತಿ ಕಟ್ಟಿದೀರಾ ಅಂತಂದ್ರೆ ಅವಾಗ ಏನಾದರೂ ರಿಫಂಡ್ ಬರುತ್ತಂದ್ರೆ ಆ ರಿಫಂಡ್ ನ ಸೊ ಒಂದು ಟೈಮಿಂಗ್ ಕೂಡ ಬಹಳ ಕಡಿಮೆ ಆಗಿರೋದನ್ನ ನೋಡ್ಬೋದು. ಫಾರ್ ಎಕ್ಸಾಂಪಲ್, ಮೊದಲು 2013-14 ನ ಸಂದರ್ಭದಲ್ಲಿ ಎಷ್ಟಿತ್ತು, 93 days 93 ದಿನಗಳು, ಅಂದ್ರೆ ಆಲ್ಮೋಸ್ಟ್ 3 ತಿಂಗಳು ಬೇಕಾಗಿತ್ತು ರಿಟರ್ನ್ ಬರೋದಕ್ಕೆ, ರಿಫಂಡ್ ಬರೋದಕ್ಕೆ. ಸೊ ಆದ್ರೆ ಈಗ ಅದು ಏನಾಗಿದೆ, 10 ದಿನಗಳಿಗೆ ಇಳಿದಿದೆ ಅಂತ ಹೇಳ್ತಾರೆ. 10 days ಅಥವಾ 10 ದಿನಗಳಿಗೆ ಇಳಿದಿದೆ. ಸೊ ಅದರ ಜೊತೆಲಿ ಅವರೇಜ್ ಮಂತ್ಲಿ ಗ್ರಾಸ್ GST ಏನಾದರೂ ನೋಡೋದಕ್ಕೆ ಹೋದ್ರೆ ಇದೇನಾಗಿದೆ, ಆಲ್ಮೋಸ್ಟ್ ಡಬಲ್ ಆಗಿದೆ ಮೊದಲಿಗಿಂತ ಅಂತ ಹೇಳ್ತಿದ್ದಾರೆ. ಎಷ್ಟಾಗಿದೆ, ಅರೌಂಡ್ ಪ್ರತಿ ತಿಂಗಳು 1.66 ಲಕ್ಷ ಕೋಟಿಯಷ್ಟು ನಮಗೆ GST ಮೂಲಕ ಬರುತ್ತೆ ಅಂತ ಹೇಳ್ತಾರೆ. ಸೊ ಅದರ ಜೊತೆಯಲ್ಲಿ ಮತ್ತೊಂದು ಟರ್ಮ್ ಅನ್ನು ಕೂಡ ಹೇಳ್ತಿದ್ದಾರೆ ನೋಡಿ, ಇಲ್ಲಿ ಟ್ಯಾಕ್ಸ್ ಬಯೋಎನ್ಸಿ ಏನಾಗಿದೆ, ಇನ್ಕ್ರೀಸ್ ಆಗಿದೆ ಅಂತ ಹೇಳ್ತಾರೆ. ಏನಿದು ಟ್ಯಾಕ್ಸ್ ಬಯೋಎನ್ಸಿ ಅಂತ ಹೇಳಿ ನೋಡೋಣ. ಸೊ ವೆನ್ ವಿ ಟಾಕ್ ಅಬೌಟ್ ಟ್ಯಾಕ್ಸ್ ಬಯೋಎನ್ಸಿ, so tax buoyancy is equal to percentage change in tax divided by percentage change in GDP. ಸೊ ಯಾವಾಗ ಟ್ಯಾಕ್ಸ್ ಬಯೋಎನ್ಸಿ ಅಂತನಾಗೇನು, ಸೊ ಇಲ್ಲಿ ತೆರಿಗೆ ಯಾವ ರೀತಿಯಲ್ಲಿ ಬದಲಾವಣೆ ಆಗಿದೆ, ತೆರಿಗೆ ಕಲೆಕ್ಷನ್ ನ ಬಗ್ಗೆ ಮಾತಾಡ್ತಿದ್ವಿ. ಸೊ ತೆರಿಗೆ ಯಾವ ರೀತಿಯಲ್ಲಿ ಬದಲಾವಣೆ ಆಗಿದೆ ಅದನ್ನ ಯಾವ್ದ್ರ ಜೊತೆಯಲ್ಲಿ ನಾವು ಕಂಪೇರ್ ಮಾಡ್ತಾ ಇದೀವಿ ಅಂತಂದ್ರೆ GDP ಯಾವ ರೀತಿಯಲ್ಲಿ ಬದಲಾವಣೆ ಆಗಿದೆ, ರಾಷ್ಟ್ರದ ಆದಾಯ ಯಾವ ರೀತಿಯಲ್ಲಿ ಬದಲಾಗಿದೆಯೋ ಅದರ ಅನುಸಾರವಾಗಿ ತೆರಿಗೆ ಬದಲಾಗಿದೆಯೋ ಇಲ್ಲೋ ಅಂತ ನೋಡ್ತೀವಿ. ಸೊ ಇಲ್ಲಿ ನೀವೇನಾದ್ರೂ ಟ್ಯಾಕ್ಸ್ ಬಯೋಎನ್ಸಿ ನೋಡೋದಕ್ಕೆ ಹೋದ್ರೆ ಇದೇನಾಗಿದೆ, ಸೊ ಇದು ಮೊದಲು 0.72 ಇತ್ತು, ಈಗ ಏನಾಗಿದೆ 1.22 ಆಗಿದೆ. ಸೊ ಈ ತರ ಟ್ಯಾಕ್ಸ್ ಬಯೋಎನ್ಸಿ ಇನ್ಕ್ರೀಸ್ ಆಗಿರೋದು ಏನ್ ಹೇಳುತ್ತೆ, ಆದಾಯದ ಹೆಚ್ಚಳದ ಜೊತೆಗೆ ಹೆಚ್ಚಿನ ಜನರು ಟ್ಯಾಕ್ಸ್ ಅನ್ನ ಕಟ್ತಾ ಇದ್ದಾರೆ ಅನ್ನೋದನ್ನ ಹೇಳುತ್ತೆ. ಟ್ಯಾಕ್ಸ್ ಕಂಪ್ಲೈನ್ಸ್ ಜಾಸ್ತಿ ಆಗಿರೋದ್ರ ಬಗ್ಗೆ ಹೇಳುತ್ತೆ. ಓಕೆ, ಸೊ ಅದಕ್ಕೆ ನೋಡಿಲಿ GDP ನಿಮ್ಗೆ ಏನಾಗಿರುತ್ತೆ, ಪರ್ಸೆಂಟೇಜ್ GDP ಜಾಸ್ತಿ ಆಗಿದೆ ಅಂತ ಥಿಂಕ್ ಮಾಡೋಣ. ಪರ್ಸೆಂಟೇಜ್ GDP ಯ ಜೊತೆಯಲ್ಲಿ ಫಾರ್ ಎಕ್ಸಾಂಪಲ್ 10% GDP ಜಾಸ್ತಿ ಆಗಿದೆ, ಆ 10% ನ ಜೊತೆಯಲ್ಲಿ GDP 10% ಜಾಸ್ತಿ ಆದಾಗ ನಮ್ಗೇನಾದ್ರೂ ಇಲ್ಲಿ 12.2% ಜಾಸ್ತಿ ಆದ್ರೆ ತೆರಿಗೆ ಮೊದಲಿಗಿಂತ, ಸೊ ಆವಾಗ ನಮ್ಗೇನ್ ಬರುತ್ತೆ, ಈ 1.22 ಬರುತ್ತೆ. ಓಕೆ, ಸೊ ಆ ಕಾರಣಕ್ಕಾಗಿ ಹೇಳ್ತಿದ್ದೀನಿ, ತೆರಿಗೆಯನ್ನ ಕಟ್ತಾ ಇರುವಂತವರ ಸಂಖ್ಯೆ ಜಾಸ್ತಿ ಆಗ್ತಿದೆ. ಸೊ ಅದನ್ನ ನಾವೇನ್ ನೋಡ್ತೀವಿ, ಟ್ಯಾಕ್ಸ್ ಬಯೋಎನ್ಸಿ ನಂಬರ್ ಅಲ್ಲಿ ನೋಡ್ತೀವಿ. ಸೊ ಅಪಾರ್ಟ್ ಫ್ರಮ್ ದಟ್ ಇದರಿಂದ ಜನರಿಗೆ ಯಾವ ರೀತಿಯ ಬೆನಿಫಿಟ್ಸ್ ಆಗಲಿದೆ, GST ಜಾಸ್ತಿ ಕಲೆಕ್ಷನ್ ಆಗಲಿದೆ ಅಥವಾ ಟ್ಯಾಕ್ಸ್ ಬಯೋಎನ್ಸಿ ಜಾಸ್ತಿ ಆಗ್ತಿದೆ ಅಂತ ಹೇಳಿ ಎಲ್ಲ ಹೇಳ್ತಿದ್ರು. ಸೊ ಇದರಿಂದ ಯಾವ ರೀತಿ ಜನರಿಗೆ ಬೆನಿಫಿಟ್ಸ್ ಆಗುತ್ತೆ ಅಂತಂದಾಗ ಇವ್ರು ಏನ್ ಹೇಳ್ತಾರೆ, ಸೊ ಲಾಜಿಸ್ಟಿಕ್ಸ್ ಕಾಸ್ಟ್ ಗೆ ಸಂಬಂಧಪಟ್ಟ ಹಾಗೆ, ಅದೇ ರೀತಿಯಲ್ಲಿ ಸೊ ಬಹಳಷ್ಟು ಬೇರೆ ಬೇರೆ ವಸ್ತುಗಳು, ಗೂಡ್ಸ್ ಅಂಡ್ ಸರ್ವಿಸಸ್, ಸೊ ಇವೆಲ್ಲವುಗಳ ರೇಟು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅವೆಲ್ಲವುಗಳ ರೇಟು ಕಡಿಮೆ ಆಗುತ್ತೆ ಅಂತ ಹೇಳ್ಕೊಂಡು. ಸೊ ಇವು ನಮಗೆ ಸೊ ಟ್ಯಾಕ್ಸೇಷನ್ ರಿಫಾರ್ಮ್ಸ್ಗೆ ಸಂಬಂಧಪಟ್ಟಂತ ಕೆಲವೊಂದು ಅಚೀವ್ಮೆಂಟ್ಸ್. ಸೊ ನೆಕ್ಸ್ಟ್ ಮತ್ತೆ ಬರೋಣ, GST ಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಸರ್ವೆಗಳನ್ನ ಬೇರೆ ಬೇರೆ ಇನ್ಸ್ಟಿಟ್ಯೂಟ್ಗಳು ಕಂಡಕ್ಟ್ ಮಾಡಿದ್ದನ್ನ ಇವರು ಕೋಟ್ ಮಾಡ್ತಾ ಇದ್ದಾರೆ. ಸೊ GST ಜನರಲ್ಲಿ ಏನಿದೆ, ಪಾಸಿಟಿವ್ ಸೆಂಟಿಮೆಂಟ್ ಇದೆ ಅಂತ ಹೇಳ್ತಿದ್ದಾರೆ. GST ಗೆ ಸಂಬಂಧಪಟ್ಟ ಹಾಗೆ ಜನರಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ಇದೆ. ಪಾಸಿಟಿವ್ ಸೆಂಟಿಮೆಂಟ್ ಅಂದ್ರೇನು, GST ಒಳ್ಳೆಯದು ಅನ್ನುವಂತ ಒಂದು ಭಾವನೆ ಇದೆ, ಅದರ ಅಡಿಯಲ್ಲಿ ನಾವು GST ಅನ್ನ ಕಟ್ಟುವಂತ ಒಂದು ಯೋಚನೆಯನ್ನ ಮಾಡ್ತೀವಿ, ಅದನ್ನ ವಂಚನೆ ಮಾಡದೇ ಇರೋದನ್ನ ಯೋಚನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಓಕೆ, ಸೊ ಇದನ್ನ ನೀವೇನಾದ್ರೂ ನೋಡೋದಕ್ಕೋದ್ರೆ ಇಂಡಸ್ಟ್ರಿ ಲೀಸರ್ಸ್ ಅನ್ನ ನೀವು ನೋಡೋದಕ್ಕೋದ್ರೆ ಇವರಲ್ಲಿ ಏನ್ ಮಾಡಿದ್ದಾರೆ, 94% ನಷ್ಟು ಜನ GST ಅನ್ನ ಒಳ್ಳೆಯದು ಅಂತೇಳಿ ವೋಟ್ ಮಾಡಿದ್ದಾರೆ. ಸೊ ಅದೇ ಮತ್ತೊಂದು ರೆಸ್ಪಾಂಡೆಂಟ್ಸ್, ಅಗೇನ್ 80% ಆಫ್ ದಿ ರೆಸ್ಪಾಂಡೆಂಟ್ಸ್, ಸೊ ಇವ್ರೇನ್ ಹೇಳಿದ್ರೆ GST ಸಪ್ಲೈ ಚೈನ್ ಅನ್ನ ಆಪ್ಟಿಮೈಸೇಷನ್ ಮಾಡಿದೆ ಅಂತ ಹೇಳಿದೆ. ಸಪ್ಲೈ ಚೈನ್ ಅನ್ನ ಆಪ್ಟಿಮೈಸೇಷನ್ ಮಾಡಿದೆ. ಸೊ ಅಥವಾ ಇನ್ನೊಂದು ರೀತಿಯಲ್ಲಿ ನೀವೇನು ಹೇಳ್ಬೋದು, ಸಪ್ಲೈ ಚೈನ್ ಅಂತಂದಾಗ ಓವರ್ ಆಲ್ ನಮ್ಮ ಪ್ರೊಡಕ್ಷನ್ ಕೂಡ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಹೇಳ್ತೀರಾ.
ಸಪ್ಲೈ ಚೈನ್ ಅಂತಂದಾಗ ನಾರ್ಮಲ್ ಆಗಿ ನಿಮ್ಗಿಂದೆ ಸೊ ಎರಡೂ ಕಡೆಗಳಿಂದ ಅಂದ್ರೆ ಉತ್ಪಾದಕರಿಂದ ಮಾರುಕಟ್ಟೆಗೆ ಫೈನಲ್ ಪ್ರಾಡಕ್ಟ್ ಆಗಿ ತಲುಪುವ ತನಕ ಯಾವ ರೀತಿಯಲ್ಲಿ ಅಂದ್ರೆ ಕೈಗಾರಿಕೆಗೆ ಎಂಟ್ರಿ ಆಗುತ್ತೆ, ಕೈಗಾರಿಕೆಯಿಂದ ಮುಂದೆ ನಿಮ್ಗೆ ಸಿದ್ಧ ವಸ್ತುಗಳಾಗಿ ಮಾರ್ಪಡುತ್ತೆ, ಸಿದ್ಧ ವಸ್ತುಗಳಿಂದ ನೆಕ್ಸ್ಟ್ ನಿಮ್ಗೆ ಏನಾಗುತ್ತೆ, ಸೊ ಅದು ಮಾರ್ಕೆಟ್ಗೆ ಬರುತ್ತಲ್ವಾ, ಅಲ್ಲಿಯ ತನಕದ ಪೂರ್ತಿ ಚೈನ್ ಅನ್ನ ಸಪ್ಲೈ ಚೈನ್ ಅಂತೇಳಿ ಕರಿತೀವಿ. ಸೊ ಆ ಸಪ್ಲೈ ಚೈನ್ ಇಂದ ಆಪ್ಟಿಮೈಸೇಷನ್ ಆಗಿದೆ. ಯಾಕಂದ್ರೆ GST ಇಂದ ಮೊದಲಾದ್ರೆ ನಾವು ಬಹಳಷ್ಟು ಬೇರೆ ಬೇರೆ ತೆರಿಗೆಗಳನ್ನ ಕಟ್ಟಬೇಕಾಗಿತ್ತು. ಆವಾಗ ನಿಮ್ಗೆ ಏನಾಗ್ತಿತ್ತು, ಸೊ ಇಲ್ಲಿ ಬಹಳಷ್ಟು ಹರ್ಡಲ್ಸ್ ಗಳನ್ನ ಕ್ರಿಯೇಟ್ ಮಾಡ್ತಿತ್ತು, ತಡೆಗೋಡೆಗಳು ಇರ್ತಾ ಇತ್ತು. ಆದ್ರೆ ಈಗ ನಿಮ್ಗೆ ಏನಾಗುತ್ತೆ, ಇದೆಲ್ಲ ಸರಳವಾಗುತ್ತೆ ಅಂತ ಹೇಳ್ತಾರೆ. ಸೊ ಅದರ ಜೊತೆಯಲ್ಲಿ ಡಿಕ್ಲೈನ್ ಇನ್ ಇಂಪೋರ್ಟ್ ರಿಲೀಸ್ ಟೈಮ್ ಸಿನ್ಸ್ 2019. ಸೊ ಇಂಪೋರ್ಟ್ಗೆ ಸಂಬಂಧಪಟ್ಟಾಗಿ ಆಮದು ನಾವೇನಾದ್ರು ಮಾಡ್ಕೋತೀವಿ, ಆಮದನ್ನ ಸೊ ಬರೋದು ಆಮದನ್ನ ಮಾಡ್ಕೊಂಡ್ವಿ ನಿಜ, ಆದ್ರೆ ಅದನ್ನ ಎಲ್ಲಾ ರೀತಿಯ ಪ್ರೊಸೆಸ್ ಅನ್ನ ಮುಗಿಸಿ ನಮ್ಮ ಕೈಗೆ ಸಿಗೋದು ಸ್ವಲ್ಪ ಲೇಟ್ ಆಗ್ತಿತ್ತು ಅಂತಂದ್ರೆ ಅದರಲ್ಲಿ ಕೂಡ ನಾವೇನ್ ಮಾಡಿದ್ವಿ, ಸೊ ಕಡಿತ ಮಾಡುವಂತ ಪ್ರಯತ್ನ ಮಾಡಿದ್ವಿ. ಸೊ ಅದಕ್ಕೆ ನೀವೇನ್ ನೋಡ್ತೀರಾ 47% ಅಷ್ಟು ಇನ್ಲ್ಯಾಂಡ್ ಕಂಟೈನರ್ ಡಿಪೋರ್ಟ್ಸ್ ಗಳನ್ನ ರೆಡಿ ಮಾಡಿದ್ವಿ, 28% ಅಷ್ಟು ಏರ್ ಕಾರ್ಗೋ ಕಾಂಪ್ಲೆಕ್ಸಸ್ ಗಳನ್ನ, ಮತ್ತೆ 27% ಅಷ್ಟು ಸೀ ಪೋರ್ಟ್ಸ್. ಸೊ ಇವೆಲ್ಲದರಲ್ಲಿ ನಮ್ಗೇನ್ ಕಾಣುತ್ತೆ, ಈ ತರದ ಸೊ ಇಂಪೋರ್ಟ್ ರಿಲೀಸ್ ಟೈಮ್ ಕಡಿಮೆ ಆಗಿರೋದು ಕಾಣುತ್ತೆ. ಇದೆಲ್ಲ ಸೊ ಇನ್ಫ್ರಾಸ್ಟ್ರಕ್ಚರ್ ಇರೋದ್ರಿಂದಾಗಿ. ಓಕೆ, ಸೊ ನೆಕ್ಸ್ಟ್ ಟ್ಯಾಕ್ಸ್ ಪ್ರಪೋಸಲ್. ಟ್ಯಾಕ್ಸ್ ಪ್ರಪೋಸಲ್ ಅಂದ್ರೆ ಏನೇನು ತೆರಿಗೆಯನ್ನ ಇನ್ನು ಮುಂದೆ ನಾವು ಹೇಳ್ತಿದೀವಿ ಅಂತಂದಾಗ, ಸೊ ಒಂದು ಕಂಟಿನ್ಯೂಟಿ ಇನ್ ಟ್ಯಾಕ್ಸೇಷನ್ ಅಂತ ಹೇಳ್ತೀರಾ, ಏನೇನು ಕಂಟಿನ್ಯೂಟಿ ಮಾಡ್ತಾ ಇದೀವಿ, ಸೊ ಇಲ್ಲಿಯ ತನಕ ಏನು ಟ್ಯಾಕ್ಸ್ ಬೆನಿಫಿಟ್ಸ್ ಗಳನ್ನ ಸ್ಟಾರ್ಟ್ಅಪ್ ಗಳಿಗೆ ಮತ್ತೆ ಸಾವರಿನ್ ವೆಲ್ತ್ ಫಂಡ್ಸ್ ಗಳಲ್ಲಿ, ಪೆನ್ಷನ್ ಫಂಡ್ಗಳಲ್ಲಿ, ಸೊ ಅಥವಾ IFSC ಯೂನಿಟ್ಗಳಲ್ಲಿ ಕೆಲವೊಂದು ಯೂನಿಟ್ಗಳಿಗೆ ನೀಡಿರುವಂತಹ ತೆರಿಗೆ ವಿನಾಯಿತಿಯನ್ನ ಅದನ್ನ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದ್ರು. ಅದು ಕೂಡ ಯಾವಾಗ ಮುಗಿತಾ ಇತ್ತು, 31/3/2024 ಮುಗಿತಾ ಇತ್ತು. ಆಕ್ಚುಲಿ ಅದನ್ನ 1 ವರ್ಷ ಎಕ್ಸ್ಟ್ರಾ ಎಕ್ಸ್ಟೆಂಡ್ ಮಾಡಿದ್ದಾರೆ, ಅಂದ್ರೆ 31 ಮಾರ್ಚ್ 2025 ಅದು ಕೊನೆಯಾಗಲಿದೆ. ಸೊ ನೆಕ್ಸ್ಟ್ ಒನ್ ವಿಡ್ರಾವಲ್ ಆಫ್ ಔಟ್ಸ್ಟ್ಯಾಂಡಿಂಗ್ ಡೈರೆಕ್ಟ್ ಟ್ಯಾಕ್ಸ್ ಡಿಮ್ಯಾಂಡ್ ಅಂತ ಕೇಳ್ತೀರಾ. ನೇರ ತೆರಿಗೆಗೆ ಸಂಬಂಧಪಟ್ಟಾಗಿ ನಾವು ನೋಡೋದಕ್ಕೆ ಹೋದ್ರೆ, ಸೊ ಇದರಲ್ಲಿ ಏನ್ ಮಾಡ್ತಿದ್ದಾರೆ, ಅಪ್ ಟು 25,000 ಮತ್ತೆ ಅಪ್ ಟು 10,000 ಎರಡು ಬೇರೆ ಬೇರೆ ವರ್ಷಗಳನ್ನು ತಗೋತಿದ್ದಾರೆ ನೋಡಿ. ಫೈನಾನ್ಷಿಯಲ್ ಇಯರ್ 2010 ತನಕದ ಯಾವುದೇ ಔಟ್ಸ್ಟ್ಯಾಂಡಿಂಗ್ ಡೈರೆಕ್ಟ್ ಟ್ಯಾಕ್ಸ್ ಡಿಮ್ಯಾಂಡ್ ಇದ್ರೆ, ಔಟ್ಸ್ಟ್ಯಾಂಡಿಂಗ್ ಡೈರೆಕ್ಟ್ ಟ್ಯಾಕ್ಸ್ ಡಿಮ್ಯಾಂಡ್ ಅಂದ್ರೇನು, ಗವರ್ಮೆಂಟ್ ಹೇಳ್ತಾ ಇದೆ ನೀವು ತೆರಿಗೆ ಕಟ್ಟಬೇಕಿತ್ತು ಆದ್ರೆ ಕಟ್ಟಿಲ್ಲ ಈ ಟೈಮಲ್ಲಿ, 2010ಕ್ಕಿಂತ ಮೊದಲನೇ ಕಟ್ಟಬೇಕಾದಂತ ತೆರಿಗೆ ಡೈರೆಕ್ಟ್ ಟ್ಯಾಕ್ಸ್ ಅನ್ನ ಆ ಟೈಮಲ್ಲಿ ನೀವು ಕಟ್ಟಿಲ್ಲ ಅಂತಂದ್ರೆ ಅದನ್ನ ನಾವೇನ್ ಕರಿತೀವಿ, ಔಟ್ಸ್ಟ್ಯಾಂಡಿಂಗ್ ಡೈರೆಕ್ಟ್ ಟ್ಯಾಕ್ಸ್ ಡಿಮ್ಯಾಂಡ್ ಅಂತ ಕರಿತೀವಿ. ಅಂದ್ರೆ ಗವರ್ಮೆಂಟ್ಗೆ ಕಟ್ಟೋದು ಪೆಂಡಿಂಗ್ ಇರುವಂತ ಒಂದು ತೆರಿಗೆ ಅಂತೇಳಿ ಅರ್ಥ ಅದು. ಸೊ ಇದನ್ನ ಏನ್ ಹೇಳ್ತಾರೆ, ಈ ಫೈನಾನ್ಷಿಯಲ್ ಇಯರ್ 2010 ಅಥವಾ ಅದಕ್ಕಿಂತ ಮೊದಲಿನ ಸಂದರ್ಭದಲ್ಲಿ ನಿಮ್ದೇನಾದ್ರೂ ಈ ತರ ತೆರಿಗೆಗಳು ಪಾವತಿ ಮಾಡದೆ ಬಾಕಿ ಇದ್ದಲ್ಲಿ ಅಲ್ಲಿ 25,000 ತನಕ, ಅದೇ ರೀತಿಯಲ್ಲಿ 2011ರಿಂದ 2015 ಹಣಕಾಸು ವರ್ಷ ಇದರ ಮಧ್ಯದಲ್ಲಿ ನೀವೇನಾದ್ರೂ ಈ ತರ ತೆರಿಗೆಯನ್ನ ಕಟ್ಟೋದಿದ್ರೆ ಅಲ್ಲಿ 10,000 ರೂಪಾಯಿ ತನಕ ನೀವೇನಾದ್ರೂ ತೆರಿಗೆಯನ್ನ ಕಟ್ಟೋದಿದ್ರೆ ಅದನ್ನ ನಾವೇನ್ ಮಾಡ್ತಿದ್ವಿ, ಅದನ್ನ ವಿಡ್ರಾವಲ್ ಮಾಡ್ತೀವಿ, ಸೊ ಅದನ್ನ ತೆಗೆದು ಹಾಕ್ತಿವಿ ಅಂತ ಹೇಳಿದ್ರು. ಸೊ ಅದು ನಿಮ್ಗೆ ಸೊ ಒಂದು ರೀತಿಯಲ್ಲಿ ಅಡ್ವಾಂಟೇಜ್ ಆಗುತ್ತೆ ಈ ತರದ. ಸೊ ಯಾರು ಟ್ಯಾಕ್ಸ್ ಪೇಯರ್ ಇದ್ದಾರೆ, ಸೊ ಅವರಲ್ಲಿ ಕೂಡ ಏನ್ ಹೇಳ್ತಿದ್ದಾರೆ, ಅರೌಂಡ್ 1 ಕೋಟಿ ತೆರಿಗೆ ಪಾವತಿದಾರರಿಗೆ ಇದು ಲಾಭ ಆಗಲಿದೆ ಅಂತ ಹೇಳಿದ್ದಾರೆ. ಸೊ ಇನ್ನು ರಿಟೆನ್ಷನ್ ಆಫ್ ಸೇಮ್ ಟ್ಯಾಕ್ಸ್ ರೇಟ್. ಸೊ ಬಹಳಷ್ಟು ಏನ್ ಮಾಡಿದ್ದಾರೆ, ಟ್ಯಾಕ್ಸ್ ರೇಟ್ಗಳನ್ನ ಹಾಗೆ ಇಟ್ಕೊಂಡಿದ್ದಾರೆ. ಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ಆಗಿರ್ಬೋದು, ಇಂಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ಆಗಿರ್ಬೋದು, ಅದರಲ್ಲಿ ಅಥವಾ ಇಂಪೋರ್ಟ್ ಡ್ಯೂಟಿಲಿ ಆಗಿರ್ಬೋದು, ಬಹಳ ಬದಲಾವಣೆಗಳನ್ನ ಇನ್ನು ಮಾಡಿಲ್ಲ. ಸೊ ಅಗೇನ್ ಇದು ಇಂಟರಿಮ್ ಬಜೆಟ್ ಆಗಿರೋದ್ರಿಂದಾಗಿ ಈ ತರದ ಬದಲಾವಣೆಗಳು ಕಂಡಿಲ್ಲ. ಸೊ ಇನ್ನು ಕಾರ್ಪೊರೇಟ್ ಟ್ಯಾಕ್ಸ್ ಅಲ್ಲಿ ಕೂಡ ಸೇಮ್ ಇದೆ. ಮೊದಲು ಕೂಡ 22% ಇತ್ತು ಜನರಲ್ ಆಗಿ ಎಲ್ಲದಕ್ಕೂ. ಕೆಲವೊಂದು ರೀತಿಯ ಸೊ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಗಳಿಗೆ 15% ಅಂತ ಕರಿತೀವಿ, ಅಥವಾ ಮಿನಿಮಮ್ ಅಲ್ಟರ್ನೇಟ್ ಟ್ಯಾಕ್ಸ್ ಅಂತ ಕರಿತೀವಿ. 15% ಏನಿರುತ್ತೆ, ಸೊ ಈ ತರದ ನ್ಯೂ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ಗೆ ಒಂದು ರೀತಿಯ ಟ್ಯಾಕ್ಸ್ ಬೆನಿಫಿಟ್ ಆಗಿ ನೋಡ್ತೀರಾ. ಸೊ ಅದರ ಜೊತೆಯಲ್ಲಿ 7 ಲಕ್ಷಕ್ಕಿಂತ ಕಡಿಮೆ, ಓಕೆ 7 ಲಕ್ಷಕ್ಕಿಂತ ಕಡಿಮೆ ಯಾರದಾದ್ರೂ ತೆರಿಗೆ ಕಟ್ಟಬೇಕಾದಂತ ಆದಾಯ ಇದ್ರೆ ಅಲ್ಲಿ ಏನ್ ಮಾಡ್ತಾ ಇದೀವಿ ಅಂತಂದಾಗ, ನೀವು ತೆರಿಗೆ ಪಾವತಿಯನ್ನ ಮಾಡ್ಬೇಕಾದ್ರೆ, ತೆರಿಗೆ ಪಾವತಿ ಅಲ್ಲ ತೆರಿಗೆಯನ್ನ ಫೈಲ್ ಮಾಡ್ಬೇಕಾದ್ರೆ, ಟ್ಯಾಕ್ಸ್ ಅನ್ನ ಫೈಲ್ ಮಾಡ್ಬೇಕಾದ್ರೆ, ಸೊ ಆವಾಗ ನೀವು ಡೈರೆಕ್ಟ್ ಆಗಿ ತೆರಿಗೆಯನ್ನ ಕಟ್ಟುವಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಅಥವಾ ಇಲ್ಲಿಯೂ ಕೂಡ ರಿಬೇಟ್ ಅನ್ನ ಕೊಡೋದನ್ನ ಹೇಳ್ತದೆ. ಸರ್ಕಾರದಿಂದ ನಿಮ್ಗೆ ಏನಾದ್ರು ರಿಬೇಟ್ ಬರುತ್ತೆ ಅಂತಂದ್ರೆ ಮೊದಲು 12,500 ತನಕ ಬರ್ತಾ ಇತ್ತು, ಈಗ 25,000 ತನಕ ಬರುತ್ತೆ. ಸೊ ಅದು ಕೂಡ ಒಂದು ರೀತಿಯಲ್ಲಿ ತೆರಿಗೆ ಪಾವತಿದಾರರಿಗೆ ಬೆನಿಫಿಟ್ ಆಗುತ್ತೆ. ಹಾಗೆ ನೆನಪಿರ್ಲಿ, ಮತ್ತೊಂದು ಪಾಯಿಂಟ್ ಅನ್ನ ಹೇಳ್ತಾ ಇದ್ದೀನಿ ನೋಡಿ. ಸೊ ತೆರಿಗೆ ವಿನಾಯಿತಿ ಅಥವಾ ತೆರಿಗೆ ನೋ ಟ್ಯಾಕ್ಸ್ ಲಯಾಬಿಲಿಟಿ ಅಂತಂದ್ರೆ ಏನು, ಇವರು ಫೈಲ್ ಮಾಡಲೇಬೇಕು 7 ಲಕ್ಷಕ್ಕಿಂತ ಕಡಿಮೆ ಇರೋರು. ಆದ್ರೆ ಸೊ ಅವರು ಇಮಿಡಿಯೇಟ್ ಆಗಿ ಆಗ್ಲೇ ದುಡ್ಡನ್ನ ಕಟ್ಟಬೇಕು, ತೆರಿಗೆಯನ್ನ ಕಟ್ಟಬೇಕು ಅನ್ನೋದಿಲ್ಲ. ಅವರಿಗೆ ರಿಬೇಟ್ ಸಿಗತ್ತೆ. ಅದರಲ್ಲಿ ಕೂಡ ಇವರೇನಾದ್ರೂ ನ್ಯೂ ಟ್ಯಾಕ್ಸ್ ರೆಜಿಮ್ ಅನ್ನ ತಗೊಂಡ್ರು ಅಂತಂದ್ರೆ ಅವಾಗ ಏನಾಗುತ್ತೆ, ಮೊದಲು 12,500 ಏನ್ ಸಿಕ್ತಿತ್ತು ಅದ್ರ ಜೊತೆಲಿ ಅದರ ಡಬಲ್ ಅಂದ್ರೆ 25,000 ಈಗ ಏನಾಗುತ್ತೆ ಅವ್ರಿಗೆ ರಿಬೇಟ್ ಆಗಿ ಸಿಗತ್ತೆ. ಸೊ ಆದ್ರೆ ನೀವೇನಾದ್ರೂ ತೆರಿಗೆ 0% ಅಂತ ಹೇಳ್ತಿದ್ರೆ, ಅಂದ್ರೆ ತೆರಿಗೆ 0%,
ಸೊ ಎಷ್ಟು ಲಕ್ಷದವರೆಗೆ ಅಂತ ಕೇಳಿದಾಗ 3,00,000 ಆದಾಯ ಇರುವ ತನಕ, 0ದಿಂದ 3,00,000 ಆದಾಯವನ್ನು ಹೊಂದಿರೋರು ಅಥವಾ 3,00,000ಕ್ಕಿಂತ ಕಡಿಮೆ ಆದಾಯವನ್ನು ಹೊಂದಿರೋರಿಗೆ ಮಾತ್ರ ತೆರಿಗೆಯಿಂದ ವಿನಾಯಿತಿ ಇದೆ, 0% ತೆರಿಗೆ. ಸೊ ಆದ್ರೆ ಇಲ್ಲಿ 7 ಲಕ್ಷ ಅಂತಂದಾಗೇನು ರಿಬೇಟ್ ಅನ್ನ ಪಡೆಯೋದಕ್ಕೋಸ್ಕರ ಅವರು ಫೈಲ್ ಮಾಡ್ಬೋದು. ಅದರ ಜೊತೆಯಲ್ಲಿ ಆ ಫೈಲ್ ಮಾಡ್ಬೇಕಾದ್ರೆ, ಟ್ಯಾಕ್ಸ್ ಅನ್ನ ಫೈಲ್ ಮಾಡ್ಬೇಕಾದ್ರೆ ಸೊ ಅವ್ರಿಗೆ ಇಮಿಡಿಯೇಟ್ ಆಗಿ ಆ ಪಾವತಿ ಮಾಡಬೇಕು ಅನ್ನೋದಿಲ್ಲ ಅಂತ ಹೇಳ್ಕೊಂಡು. ಸೊ ಅದನ್ನ ನಾವು ಇದನ್ನ 7 ಲಕ್ಷ ಅಂತಂದಾಗ ಅದು 3 ಲಕ್ಷಕ್ಕಿಂತ ಕಡಿಮೆ ಇದ್ರೆ 0% ಪಾವತಿ ಅನ್ನೋದು ನೆನಪಿರಲಿ. ಸೊ ಇನ್ನು ಕೆಲವೊಂದು ನಂಬರ್ಗಳನ್ನ ನೋಡ್ತಾ ಹೋಗೋಣ. ಅಗೇನ್ ನಂಬರ್ಗಳು ಅಂತಂದಾಗ ಎಕ್ಸಾಕ್ಟ್ ಆಗಿ ಎಲ್ಲವನ್ನ ನೋಡೋದಕ್ಕಾಗಲ್ಲ. ಸೊ ಆದ್ರೆ ಈ ತರದ ಒಂದು ಟೇಬಲ್ ಇದೆ, ಅಗೇನ್ ಈ PDF ಅನ್ನ ನಿಮ್ಗೆ ಶೇರ್ ಮಾಡ್ತೀವಿ. ಸೊ ಅದನ್ನ ಯೂಸ್ ಮಾಡ್ಕೊಳ್ಳಿ. ಸೊ ಅದರ ಜೊತೆಯಲ್ಲಿ ನೀವೇನಾದ್ರೂ ನೋಡೋದಕ್ಕೋದ್ರೆ ಅದು ಗ್ರಾಫ್ ಅಲ್ಲಿ ಈ ತರ ಕಾಣುತ್ತೆ ನೋಡಿ. ಸೊ 2019, 20, 20, 21 ಮತ್ತೆ 21, 22 ಈ ಸಂದರ್ಭವನ್ನ ನೀವೇನಾದ್ರೂ ನೋಡಿದ್ರೆ ಸೊ ಇಲ್ಲೇನ್ ಕಾಣುತ್ತೆ, ಎಲ್ಲಾ ಡೆಫಿಸಿಟ್ಗಳು, ಫಿಸಲ್ ಡೆಫಿಸಿಟ್ ಆಗಿರ್ಬೋದು, ರೆವೆನ್ಯೂ ಡೆಫಿಸಿಟ್, ಇಫೆಕ್ಟಿವ್ ರೆವೆನ್ಯೂ ಡೆಫಿಸಿಟ್ ಅಥವಾ ಪ್ರೈಮರಿ ಡೆಫಿಸಿಟ್, ಸೊ ಇವೆಲ್ಲ ಡೆಫಿಸಿಟ್ಗಳು ನಿಮ್ಗೆ ಏನ್ ಕಾಣುತ್ತೆ, ಜಾಸ್ತಿ ಆಗಿರೋದು ಕಾಣುತ್ತೆ. FRBM ಆಕ್ಟ್ ನ ಒಳಗಡೆ ಎಷ್ಟನ್ನ ಇಡಬೇಕು ಅಂತ ಹೇಳಿದೀವಿ ಅದಕ್ಕಿಂತ ಬಹಳ ಪಟ್ಟು ಜಾಸ್ತಿ. ಫಾರ್ ಎಕ್ಸಾಂಪಲ್ ಫಿಸ್ಕಲ್ ಡೆಫಿಸಿಟ್ FRBM ಆಕ್ಟ್ ನ ಒಳಗಡೆ ಎಷ್ಟನ್ನ ಇಡಬೇಕು ಅಂತ ಹೇಳ್ತೀವಿ, 3% ಅಂತ ಹೇಳ್ತೀವಿ, ಅಥವಾ 3% ಅಥವಾ ಲೋವರ್ ದ್ಯಾನ್ 3% ಅಂತ ಹೇಳ್ತೀವಿ. ಸೊ ಆದ್ರೆ ಇಲ್ಲಿ ನೋಡಿ ನಿಮ್ಗೆ ಫಿಸ್ಕಲ್ ಡೆಫಿಸಿಟ್ ಎಷ್ಟಾಗ್ತದೆ, ಸೊ ಇದು 9.2% ಯಾವಾಗ 2021. ಓಕೆ, ಸೊ ಅದೇ ರೀತಿಯಲ್ಲಿ ನೀವೇನ್ ನೋಡ್ಬೋದು, ಸೊ ರೆವೆನ್ಯೂ ಡೆಫಿಸಿಟ್ ಅನ್ನ 0% ಒಳಗಡೆ ಇಡಬೇಕು ಅಂತ ಹೇಳುತ್ತೆ, ಆದ್ರೆ ಇಲ್ಲಿ 7.3%. ಆದ್ರೆ ಕೋವಿಡ್ ನ ನಂತರದಲ್ಲಿ ಅಗೇನ್ ಅದೇ ಕಾರಣಕ್ಕಾಗಿ ನಾವೇನ್ ಮಾಡಿದ್ವಿ, ಆ ಟೈಮ್ ಅಲ್ಲಿ ಒಂದಿಷ್ಟು ಪೀಸ್ ಕ್ಲಾಸ್ ಅನ್ನ ಯೂಸ್ ಮಾಡಿದೀವಿ ಅಂತ ಹೇಳ್ತೀವಿ. ಪೀಸ್ ಕ್ಲಾಸ್ ಅನ್ನ ಯೂಸ್ ಮಾಡಿದೀವಿ ಅಂದ್ರೆ ಸೊ ಆವಾಗ FRBM ಆಕ್ಟ್ ನ ಲಿಮಿಟ್ ನ ಒಳಗಡೆ ಇರಬೇಕು ಅನ್ನುವಂತ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅದೊಂದು ಹೆಲ್ತ್ ಎಮರ್ಜೆನ್ಸಿಯ ಸಿಚುವೇಶನ್ ಆಗಿತ್ತು ಅಂತ ಹೇಳ್ಕೊಂಡು ಅಲ್ಲಿ ವಿನಾಯಿತಿಯನ್ನ ಕೊಡ್ತೀವಿ. ಈಗ ನಿಧಾನವಾಗಿ ಏನಾಗ್ತದೆ, ಈ ಕೊರತೆಗಳು ಕಡಿಮೆ ಆಗ್ತಿರೋದನ್ನ ನೋಡ್ತೀರಾ, ಕೊರತೆಗಳು ನಿಧಾನವಾಗಿ ಕಡಿಮೆ ಆಗ್ತಿರೋದನ್ನ ನೋಡ್ತೀರಾ. ಆದ್ರೆ ಇನ್ನೂ ಕೂಡ ನಿಮ್ಗೆ ಏನಾಗಬೇಕು, ಫಿಸ್ಕಲ್ ಡೆಫಿಸಿಟ್ FRBM ಆಕ್ಟ್ ನ ಒಂದು ಲಿಮಿಟ್ ನ ಒಳಗಡೆ ಬರ್ಬೇಕಂದ್ರೆ 3% ನ ಒಳಗಡೆ ಬರಬೇಕು. ಈಗ ಎಷ್ಟಿದ್ದೀರಾ, 5.1%. ಅದು ಕೂಡ ಯಾವುದು 24-25 ಈ ಒಂದು ಹಣಕಾಸು ವರ್ಷಕ್ಕೆ ಬಜೆಟ್ ಎಸ್ಟಿಮೇಟ್ ಪ್ರಕಾರ 5.1 ಅಲ್ಲಿ ಇದೆ. ಸೊ ಅದು ಮತ್ತೂ ಕಡಿಮೆ ಆಗ್ಬೇಕು ಅನ್ನೋದು ಗೊತ್ತಿರಬೇಕು. ಸೊ ಇನ್ನು ರಾಜ್ಯ ಕೋಶೀಯ ಅಥವಾ ಫೈನಾನ್ಸಿಂಗ್ ಫಿಸ್ಕಲ್ ಡೆಫಿಸಿಟ್ ಅನ್ನ ನೀವು ನೋಡೋದಕ್ಕೆ ಹೋದ್ರೆ, ಈ ಫಿಸಲ್ ಡೆಫಿಸಿಟ್ ಅನ್ನ ಸೊ ನಾವು ತುಂಬ್ಕೋತೀವಿ ಅಂತಂದ್ರೆ ನಾರ್ಮಲ್ ಆಗಿ ಏನ್ ಮಾಡ್ಬೇಕು, ಲೋನ್ ಅನ್ನ ತಗೋಬೇಕು, ಸಾಲ ತಗೋಬೇಕು. ಫಿಸ್ಕಲ್ ಡೆಫಿಸಿಟ್ ಅಂದ್ರೆ ಈ ತರ ಬರುತ್ತೆ ನೋಡಿ, ಟೋಟಲ್ ಎಕ್ಸ್ಪೆಂಡಿಚರ್ ನ ಒಳಗಡೆ ಸೊ ಸಾಲದ ಕಂಪೋನೆಂಟ್ ಅನ್ನ ಬಿಟ್ಟಿರುವಂತ ರಿಸಿಪ್ಟ್ ಅನ್ನ ನೀವೇನಾದ್ರೂ ಮೈನಸ್ ಮಾಡಿದ್ರೆ ಸೊ ಆವಾಗ ನಿಮ್ಗೆ ಏನಾಗುತ್ತೆ, ಫಿಸ್ಕಲ್ ಡೆಫಿಸಿಟ್ ಸಿಗುತ್ತೆ. ಓಕೆ, ಫಿಸ್ಕಲ್ ಡೆಫಿಸಿಟ್ ಸಿಗುತ್ತೆ. ಸೊ ಆ ಒಂದು ಕೋಶೀಯ ಕೊರತೆಯನ್ನ ನೀವೇನಾದ್ರೂ ನೋಡ್ತೀರಾ ಅಂತಂದ್ರೆ ಅದನ್ನ ಬೇರೆ ಬೇರೆ ರೂಪದಿಂದ ನಾವೇನ್ ಮಾಡಿದೀವಿ, ಫಿಲ್ ಅಪ್ ಮಾಡಿದೀವಿ. ಸೊ ಯಾವ್ಯಾವ್ದು ಅಂತೇಳಿ ನೋಡಿ, ಒಂದು ಗವರ್ಮೆಂಟ್ ಸೆಕ್ಯೂರಿಟೀಸ್ ಗಳ ಮೂಲಕ ಮಾರ್ಕೆಟ್ ಬಾರೋವಿಂಗ್ಸ್ ಮಾಡಿದೀವಿ, ಟ್ರೆಜರಿ ಬಿಲ್ ನಂತಹ ಶಾರ್ಟ್ ಟರ್ಮ್ ಬಾರೋವಿಂಗ್ ಅನ್ನ ಮಾಡಿದೀವಿ, ಅದೇ ರೀತಿಯಲ್ಲಿ ಸೆಕ್ಯೂರಿಟೀಸ್ ಅಗೇನೆಸ್ಟ್ ಸ್ಮಾಲ್ ಸೇವಿಂಗ್ಸ್, ಸೊ ಅದೇ ರೀತಿಯಲ್ಲಿ ಸ್ಟೇಟ್ ಪ್ರಾವಿಡೆಂಟ್ ಫಂಡ್ಸ್ ಇಂದ, ಅದೇ ರೀತಿಯಲ್ಲಿ ಇಂಟರ್ನಲ್ ಡೆಪ್ಟ್ಸ್ ಮತ್ತೆ ಪಬ್ಲಿಕ್ ಅಕೌಂಟ್ ಇಂದ ಕೂಡ ದುಡ್ಡನ್ನು ತೆಗೆದುಕೊಂಡಿದೀವಿ, ಎಕ್ಸ್ಟರ್ನಲ್ ಡೆಪ್ಟ್ ಅನ್ನು ಕೂಡ ಮಾಡಿದೀವಿ. ಆದ್ರೆ ಎಕ್ಸ್ಟರ್ನಲ್ ಡೆಪ್ಟ್ ನ ಪ್ರಮಾಣ ಸ್ವಲ್ಪ ಮಟ್ಟಿಗೆ ನಿಮ್ಗೆ ಕಡಿಮೆ ಕಾಣುತ್ತೆ. ಸೊ ಅದರ ಜೊತೆಲಿ ಸೊ ಓವರ್ ಆಲ್ ಕ್ಯಾಶ್ ಬ್ಯಾಲೆನ್ಸ್ ಅನ್ನು ಕೂಡ ಹೇಳ್ತೀರಾ, ಅಥವಾ ಅದನ್ನ ನೀವು ಚಿತ್ರದ ರೂಪದಲ್ಲಿ ನೋಡಿದ್ರೆ ಈ ತರ ಕಾಣುತ್ತೆ. ಹೇಗೆ ನಾವು ಡೆಫಿಸಿಟ್ ಫೈನಾನ್ಸಿಂಗ್ ಮಾಡಿದೀವಿ, ಸೊ ಅದನ್ನ ನಾವಿಲ್ಲಿ ನೋಡ್ಬೋದು. ಓಕೆ, ಸೊ ಇಲ್ಲೇನಿದೆ, ಮಾರ್ಕೆಟ್ ಬಾರೋವಿಂಗ್ಸ್ ಇಂದ ತಗೊಂಡಿರೋದು ಜಾಸ್ತಿ ಕಾಣ್ತಾ ಇದೆ. ಸೊ ಅದರ್ಸ್ ಅಂತಂದ್ರೆ ಇಲ್ಲಿ ನೋಡ್ತಾ ಇದ್ರಿ ನೋಡಿ, ಸೊ ಇದನ್ನ ಅದರ್ಸ್ ಅಂತ ಹೇಳಿ ನೋಡ್ತಿದ್ದೀರಾ. ಶಾರ್ಟ್ ಟರ್ಮ್ ಬಾರೋವಿಂಗ್ಸ್, ಸೊ ಇವೇನು ಚಿಕ್ಕದಾದಂತ ಎಲ್ಲೋ ಪಾರ್ಟ್ ಕಾಣುತ್ತಲ್ವಾ, ಸೊ ಇದನ್ನ ನೋಡ್ತಿದ್ದೀರಾ. ಸೊ ಅದೇ ರೀತಿಯಲ್ಲಿ ಮತ್ತೊಂದು ಯಾವುದು, ಸೆಕ್ಯೂರಿಟೀಸ್ ಅಗೇನೆಸ್ಟ್ ಸ್ಮಾಲ್ ಸೇವಿಂಗ್ಸ್, ಸೊ ಅದು ಇದು ಕಾಣುತ್ತೆ, ಸೆಕ್ಯೂರಿಟೀಸ್ ಅಗೇನೆಸ್ಟ್ ಸ್ಮಾಲ್ ಸೇವಿಂಗ್ಸ್. ಇದರಲ್ಲಿ ಮಾರ್ಕೆಟ್ ಬಾರೋವಿಂಗ್ ನ ಪಾಲು ಬಹಳ ದೊಡ್ಡದು ಅನ್ನೋದು ಗೊತ್ತಿರಬೇಕು. ಸೊ ಮಾರುಕಟ್ಟೆಯಿಂದ ಸರ್ಕಾರ ತೆಗೆದುಕೊಂಡಿರುವಂತಹ ಸಾಲದ ಪ್ರಮಾಣ ಏನಿಲ್ಲ, ಇದು ಬಹಳ ದೊಡ್ಡದು ಅನ್ನೋದು ಗೊತ್ತಿರಬೇಕು. ಸೊ ಇದು ಡೆಫಿಸಿಟ್ ಫೈನಾನ್ಸಿಂಗ್ ಎಲ್ಲೆಲ್ಲಿಂದ ಬಂದಿದೆ ಅಂತ ಹೇಳ್ಕೊಂಡು. ಓಕೆ, ಸೊ ಅದು ಕೂಡ ಗವರ್ಮೆಂಟ್ ಸೆಕ್ಯೂರಿಟೀಸ್ ಗಳನ್ನ ಇಶ್ಯೂ ಮಾಡಿ ತೆಗೆದುಕೊಂಡಿರುವಂತ ದುಡ್ಡು ಅದು. ಸೊ ನೆಕ್ಸ್ಟ್ ಬರೋಣ. ಹಾಗಾದ್ರೆ ಸರ್ಕಾರಕ್ಕೆ ರೂಪಾಯಿ ಬರುತ್ತೆ ಅಂದ್ರೆ, ₹1 ಬರುತ್ತೆ ಅಂದ್ರೆ ಯಾವ್ಯಾವ ರೂಪದಿಂದ ಬರುತ್ತೆ, ಅಥವಾ ಇನ್ನೊಂದು ರೀತಿಯಲ್ಲಿ ನೀವೇನ್ ಹೇಳ್ತೀರಾ, ಪರ್ಸೆಂಟೇಜ್ ವೈಸ್ 100 ಟೋಟಲ್ ಬಂದಿರುವಂತ ದುಡ್ಡು ರಿಸಿಪ್ಟ್ ಏನಾಗುತ್ತೆ 100%. ಅದರಲ್ಲಿ ಯಾವ್ಯಾವ ಮೂಲದಿಂದ ಈ ದುಡ್ಡು ಬಂದಿದೆ ಅಂತ ಕೇಳಿದಾಗ ಸೊ ಅತಿ ಹೆಚ್ಚಾಗಿ 28% ನಷ್ಟು ಎಲ್ಲಿಂದ ಬಂದಿದೆ, ಸಾಲದ ರೂಪದಲ್ಲಿ ಬಂದಿದೆ. ಸರ್ಕಾರಕ್ಕೆ ಬಂದಿರುವಂತಹ ದುಡ್ಡು 28% ನಷ್ಟು ಯಾವ್ದರ ರೂಪದಲ್ಲಿ, ಸಾಲದ ರೂಪದಲ್ಲಿ ಬಂದಿದೆ. ಸೊ ಅದರ ಜೊತೆಯಲ್ಲಿ ನಾನ್ ಟ್ಯಾಕ್ಸ್ ರಿಸಿಪ್ಟ್ಸ್ ಒಂದು 7% ಬಂದಿದೆ. ನಾನ್ ಡೆಪ್ಟ್ ಕ್ಯಾಪಿಟಲ್ ರಿಸಿಪ್ಟ್ಸ್ ಇದು 1%. ಕಸ್ಟಮ್ಸ್ ಡ್ಯೂಟಿಯಿಂದ 4% ಬಂದ್ರೆ, GST ಮತ್ತು ಇನ್ನಿತರ ತೆರಿಗೆ ಇಂಡೈರೆಕ್ಟ್ ಟ್ಯಾಕ್ಸ್ ಗಳಿಂದ 18% ಬಂದಿದೆ. ಕಾರ್ಪೊರೇಷನ್ ಟ್ಯಾಕ್ಸ್ ಇಂದ 17%, ಯೂನಿಯನ್ ಎಕ್ಸೈಸ್ ಡ್ಯೂಟಿ 5% ಮತ್ತೆ ಇನ್ಕಮ್ ಟ್ಯಾಕ್ಸ್ 19%. ತೆರಿಗೆಯ ಒಳಗಡೆ ಯಾವ್ದ್ರಿಂದ ಜಾಸ್ತಿ ಬಂದಿದೆ, ಇನ್ಕಮ್ ಟ್ಯಾಕ್ಸ್ ಇಂದ ಜಾಸ್ತಿ ಬಂದಿದೆ. ಇದನ್ನು ಕೂಡ ಅಬ್ಸರ್ವ್ ಮಾಡಬೇಕು, 19% ಫ್ರಮ್ ಇನ್ಕಮ್ ಟ್ಯಾಕ್ಸ್.
ನಾರ್ಮಲ್ ಆಗಿ ಕಾರ್ಪೊರೇಷನ್ ಟ್ಯಾಕ್ಸ್ ಅಥವಾ ಕಾರ್ಪೊರೇಟ್ ಟ್ಯಾಕ್ಸ್ ಮತ್ತೆ GST ಇದೆರಡರಲ್ಲಿ ನಮ್ಗೆ ಏನಾಗ್ತಿತ್ತು, ಯಾವ್ದಾದ್ರು ಒಂದು ಅತಿ ಹೆಚ್ಚಾಗಿ ಈ ತರ ಕಾಂಟ್ರಿಬ್ಯೂಷನ್ ಮಾಡ್ತಾ ಇತ್ತು. ಆದ್ರೆ ಈ ಸಲ ನೀವೇನ್ ನೋಡ್ತೀರಾ, GST ಇದು 18% ಇದೆ, ಕಾರ್ಪೊರೇಷನ್ ಟ್ಯಾಕ್ಸ್ 17%, ಆದ್ರೆ ಇನ್ಕಮ್ ಟ್ಯಾಕ್ಸ್ ಇಂದ ಬರ್ತಾ ಇರೋದು 19%, 19% ನಷ್ಟು ಇನ್ಕಮ್ ಟ್ಯಾಕ್ಸ್ ಇಂದ ಬರ್ತಿರೋದನ್ನ ನೋಡ್ತೀರಾ. ಸೊ ಇದು ರೂಪಾಯಿ ಭಾರತ ಸರ್ಕಾರಕ್ಕೆ ಎಲ್ಲಿಂದ ಬರುತ್ತೆ ಅನ್ನೋದಾದ್ರೆ, ರೂಪಾಯಿ ಎಲ್ಲೆಲ್ಲಿ ಖರ್ಚು ಮಾಡುತ್ತೆ ಅಂತ ಹೇಳಿ ಭಾರತ ಸರ್ಕಾರವನ್ನು ನೀವು ನೋಡೋದಕ್ಕೆ ಹೋದ್ರೆ ಎಲ್ಲೆಲ್ಲಿ ಖರ್ಚು ಮಾಡುತ್ತೆ, 20% ನಷ್ಟು ಇದು ಯಾವ್ದಕ್ಕೆ ಖರ್ಚಾಗುತ್ತೆ, ಸೊ ಸಾಲ ಏನ್ ತೆಗೆದುಕೊಂಡಿದೀವಿ COVID-19 ಸಂದರ್ಭದಲ್ಲಿ ಅದರ ಮೇಲಿನ ಬಡ್ಡಿಯಾಗಿ ಹೋಗುತ್ತೆ 20% ನಷ್ಟು. ಓಕೆ, ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ಗೆ 8% ಹೋದ್ರೆ, ಓಕೆ, ಸೊ ಅದರ ಜೊತೆಯಲ್ಲಿ ಮತ್ತೊಂದು ಯಾವ್ದು ಬರುತ್ತೆ ಅಂತ ಕೇಳಿದಾಗ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಸ್ಗೆ 16%, 16% ಹೋಗುತ್ತೆ. ಸೊ ಇದು ಎರಡನ್ನ ಒಟ್ಟಿಗೆ ಸೇರಿಸ್ಕೊಂಡು ಸ್ಕೀಮ್ಸ್ಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದು ಅಥವಾ ಸ್ಕೀಮ್ಸ್ಗಳಿಗಾಗಿ ಸೊ ಈ ತರ ಇವರು ಓವರ್ ಆಲ್ ಆಗಿ ಸ್ಪೆಂಡ್ ಮಾಡ್ತಾ ಇರೋದು ಅಂತ ಹೇಳ್ತಾರೆ. ಸೊ 8 + 16 ಅಂತಂದ್ರೆ 24% ಇದೇನಾಗ್ತದೆ, ಸ್ಕೀಮ್ಗಳ ಸಲುವಾಗಿ ಖರ್ಚಾಗ್ತದೆ. ಸಬ್ಸಿಡಿಗಳ ರೂಪದಲ್ಲಿ 6% ಕಡಿಮೆ ಖರ್ಚಾಗ್ತದೆ. ಡಿಫೆನ್ಸ್ಗೆ 8%, ಸೊ ಮಿಲಿಟರಿ ವೆಚ್ಚಕ್ಕೆ 8%. ಫೈನಾನ್ಸ್ ಕಮಿಷನ್ ಏನು ಟ್ರಾನ್ಸ್ಫರ್ ಮಾಡೋದಕ್ಕೆ ಹೇಳುತ್ತೆ ಅಥವಾ ಇನ್ನಿತರ ರಾಜ್ಯ ಸರ್ಕಾರಗಳಿಗೆ ಟ್ರಾನ್ಸ್ಫರ್ ಮಾಡೋದು ಹೇಳುತ್ತಲ್ಲ ಅದನ್ನ 8% ಅಂತ ಹೇಳ್ತೀವಿ, ಅದು ಕೂಡ 8%. ಸೊ ಅದರ ಜೊತೆಲಿ ಸ್ಟೇಟ್ ಶೇರ್ ಆಫ್ ಟ್ಯಾಕ್ಸಸ್ ಅಂಡ್ ಡ್ಯೂಟೀಸ್, ಓವರ್ ಆಲ್ ತೆರಿಗೆ ಏನು ಭಾರತ ಸರ್ಕಾರ ಕಲೆಕ್ಟ್ ಮಾಡುತ್ತೆ, ಇದರಲ್ಲಿ ಕೆಲವೊಂದಿಷ್ಟು ತೆರಿಗೆಗಳನ್ನ ನಾವೇನ್ ಮಾಡ್ಬೇಕಾಗತ್ತೆ, ಅದನ್ನ ರಾಜ್ಯ ಸರ್ಕಾರದ ಜೊತೆಯಲ್ಲಿ ಹಂಚಿಕೊಳ್ಬೇಕಾಗತ್ತೆ. ಆ ತರ ರಾಜ್ಯ ಸರ್ಕಾರದ ಜೊತೆಯಲ್ಲಿ ಹಂಚಿಕೊಳ್ಳುವಂತ ಸೊ ಒಂದು ಇದನ್ನ ನೀವು ನೋಡೋದಕ್ಕೆ ಹೋದ್ರೆ ಅದು ಎಷ್ಟಿದೆ, 20% ಇದೆ. ರಾಜ್ಯ ಸರ್ಕಾರಗಳಿಗೆ 20% ಹೋಗುತ್ತೆ. ಓವರ್ ಆಲ್ ₹1, ಸೊ ಈ ತರ ಸರ್ಕಾರದಿಂದ ಭಾರತ ಸರ್ಕಾರದಿಂದ ಖರ್ಚಾಗುತ್ತೆ ಅಂದ್ರೆ ಅದರಲ್ಲಿ 20% ಎಲ್ಲಿ ಹೋಗುತ್ತೆ, ರಾಜ್ಯಗಳ ಪಾಲು, ಎಲ್ಲಾ ರಾಜ್ಯಗಳನ್ನ ಸೇರಿಸಿ ನೀವು ಆ ಪಾಲನ್ನು ಹೇಳ್ತೀರಾ. ಸೊ ಅದ್ರ ಜೊತೆಲಿ ಅದರ್ ಎಕ್ಸ್ಪೆಂಡಿಚರ್ ಅರೌಂಡ್ 9% ಇದೆ. ಪೆನ್ಷನ್ಸ್ಗಾಗಿ ಖರ್ಚು ಮಾಡ್ತಾ ಇರೋದು 4%. ಸೊ ಇವಿಷ್ಟು ಭಾರತ ಸರ್ಕಾರ ಖರ್ಚು ಮಾಡುತ್ತೆ ಅಂದ್ರೆ ಎಲ್ಲೆಲ್ಲಿ ಈ ಒಂದು ದುಡ್ಡು ಖರ್ಚಾಗತ್ತೆ ಅಂತ ಹೇಳ್ತಿದ್ರು. ಸೊ ನೆಕ್ಸ್ಟ್ ಟ್ರೆಂಡ್ ಇನ್ ಟ್ಯಾಕ್ಸ್ ರಿಸಿಪ್ಟ್. ಹಾಗಾದ್ರೆ ಟ್ಯಾಕ್ಸ್ ರಿಸಿಪ್ಟ್ ನಲ್ಲಿ ಯಾವ ರೀತಿಯ ಟ್ರೆಂಡ್ ಇದೆ ಅಂತಂದ್ರೆ ಸಮಥಿಂಗ್ ಈ ತರ ಕಾಣುತ್ತೆ. ಸೊ ನೀವು ಕೆಳಗಡೆ ಏನ್ ನೋಡ್ತೀರಾ, ಡೈರೆಕ್ಟ್ ಟ್ಯಾಕ್ಸ್ ಅನ್ನು ನೋಡ್ತೀರಾ, ಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ಕೂಡ ಇನ್ಕ್ರೀಸ್ ಆಗಿರೋದನ್ನ ನೋಡ್ತೀರಾ. ಆದ್ರೆ ಇಂಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ನಿಮ್ಗೆ ಏನಾಗುತ್ತೆ, ಸೊ ಪರ್ಸೆಂಟೇಜ್ ವೈಸ್ ಸ್ವಲ್ಪ ಕಡಿಮೆ ಆಗಿರೋದನ್ನ ನೋಡ್ತೀರಾ, ಪರ್ಸೆಂಟೇಜ್ ವೈಸ್ ಸ್ವಲ್ಪ ಕಡಿಮೆ ಆಗಿರೋದು ನೋಡ್ತೀರಾ. ಆದ್ರೆ ಗ್ರಾಸ್ ಟ್ಯಾಕ್ಸ್ ರಿಸಿಪ್ಟ್ ನಲ್ಲಿ ನಿಮ್ಗೆ ಏನಾಗಿದೆ, ಇನ್ಕ್ರೀಸ್ ಆಗಿದೆ. ಡೈರೆಕ್ಟ್ ಟ್ಯಾಕ್ಸ್ ಮತ್ತೆ ಇಂಡೈರೆಕ್ಟ್ ಟ್ಯಾಕ್ಸ್ ಎರಡನ್ನೂ ಸೇರಿಸಿದ್ರೆ ನಿಮ್ಗೆ ಏನಾಗಿದೆ, ಇನ್ಕ್ರೀಸ್ ಆಗಿರೋದು ಕಾಣುತ್ತೆ. ಸೊ ಅದ್ರ ಜೊತೆಲಿ ಇಲ್ಲಿ ನೋಡಿ, ಸೊ ಈ ಸಂದರ್ಭದಲ್ಲಿ ನಮ್ಗೆ ಏನಾಗಿತ್ತು, ಟ್ಯಾಕ್ಸ್ ನ ಕಲೆಕ್ಷನ್ ಕಡಿಮೆ ಆಗಿತ್ತು. ಯಾಕಂತಂದ್ರೆ COVID-19 ಕ್ರೈಸಿಸ್ ನಂತರದಲ್ಲಿ ನಿಧಾನವಾಗಿ ನಾವು ರಿಕವರಿ ಆಗ್ತಾ ಇದೀವಿ. ಅದರ ಜೊತೆಯಲ್ಲಿ ನೀವೇನಾದ್ರೂ ಅಬ್ಸರ್ವ್ ಮಾಡೋದಕ್ಕೆ ಹೋದ್ರೆ 2019 ಸಂದರ್ಭದಲ್ಲಿ ಎಷ್ಟಿತ್ತು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇದೀವಿ ಅಂತ ಹೇಳ್ತಿದ್ರು. ಅಂದ್ರೆ ಪ್ರೀ ಕೋವಿಡ್ ಲೆವೆಲ್ಗಿಂತ ಮುಂದಕ್ಕೆ ಬರ್ತಾ ಇದೀವಿ ಅಂತ ಹೇಳ್ತಾ ಇದ್ರು. ಸೊ ಇದು ಟ್ರೆಂಡ್ ಇನ್ ಟ್ಯಾಕ್ಸ್ ರಿಸಿಪ್ಟ್ ಅಂತ. ಸೊ ನೆಕ್ಸ್ಟ್ ಓವರ್ ಆಲ್ ಭಾರತ ಸರ್ಕಾರಕ್ಕೆ ಬರ್ತಾ ಇರುವಂತ ಟೋಟಲ್ ಪಾವತಿಗಳನ್ನ ನೀವು ನೋಡೋದಕ್ಕೆ ಹೋದ್ರೆ ನೆಟ್ ರಿಸಿಪ್ಟ್ ಅಂತ ಕರಿತೀವಿ. ನೆಟ್ ರಿಸಿಪ್ಟ್ ಅಗೇನ್ ನಿಮ್ಗೆ ಏನ್ ನೋಡ್ತೀರಾ, ಈ ಸಂದರ್ಭದಲ್ಲಿ ಸ್ವಲ್ಪ ಸೊ ಕಡಿಮೆ ಆಗಿರೋದನ್ನ ನೋಡ್ತೀರಾ. ಈಗೆಲ್ಲ ಮತ್ತೆ ಏನಾಗ್ತಿದೆ, ನೆಟ್ ರಿಸಿಪ್ಟ್ ಜಾಸ್ತಿ ಆಗ್ತಿರೋದನ್ನ ನೋಡ್ತೀರಾ, ನೆಟ್ ರಿಸಿಪ್ಟ್ ಜಾಸ್ತಿ ಆಗ್ತಿರೋದನ್ನ ನೋಡ್ತೀರಾ. ಸೊ ಅದರ ಜೊತೆಯಲ್ಲಿ ಓವರ್ ಆಲ್ ರಿಸಿಪ್ಟ್ ಮತ್ತೆ ಎಕ್ಸ್ಪೆಂಡಿಚರ್ ನ ಒಳಗಡೆ ಕೂಡ ಏನ್ ಮಾಡ್ತಾರೆ, ರೆವೆನ್ಯೂ ರಿಸಿಪ್ಟ್ ಮತ್ತೆ ಕ್ಯಾಪಿಟಲ್ ರಿಸಿಪ್ಟ್ ಅನ್ನ ನೀವು ನೋಡೋದಕ್ಕೆ ಹೋದ್ರೆ ರೆವೆನ್ಯೂ ರಿಸಿಪ್ಟ್ ಇನ್ಕ್ರೀಸ್ ಆಗ್ತಿರೋದನ್ನ ನೋಡ್ತೀರಾ. ಓವರ್ ಆಲ್ ಕಂದಾಯ ಸ್ವೀಕೃತಿಗಳು ಹೆಚ್ಚಾಗ್ತಿರೋದನ್ನ ನೋಡ್ತೀರಾ. ಕ್ಯಾಪಿಟಲ್ ರಿಸಿಪ್ಟ್ ನಲ್ಲಿ ನಿಮ್ಗೆ ಏನ್ ನೋಡ್ತೀರಾ, ಸ್ವಲ್ಪ ಮಟ್ಟಿಗೆ ಇಳಿಕೆ ಆಗ್ತಿರೋದನ್ನ ನೋಡ್ತೀರಾ. ಅಗೇನ್ ಕ್ಯಾಪಿಟಲ್ ರಿಸಿಪ್ಟ್ ನಲ್ಲಿ ಇಳಿಕೆ ಆಗ್ತಿರೋದಕ್ಕೆ ಕಾರಣ ಏನು ಅಂತಂದಾಗ, ನಾವು ಇಲ್ಲಿಯ ತನಕ ಏನ್ ಮಾಡ್ತಿದ್ವಿ, ಹೆಚ್ಚೆಚ್ಚು ಸಾಲವನ್ನ ತಗೋತಿದ್ವಿ. ಸಾಲ ಕ್ಯಾಪಿಟಲ್ ರಿಸಿಪ್ಟ್ ನ ಭಾಗ ಆಗತ್ತೆ. ಸೊ ಈಗ ಇನ್ ಮುಂದೆ ಏನ್ ಮಾಡ್ತೀವಿ, ಸಾಲವನ್ನ ಅಷ್ಟು ಜಾಸ್ತಿಯಾಗಿ ತೆಗೆದುಕೊಳ್ಳಲ್ಲ ಅಥವಾ ತೆಗೆದುಕೊಳ್ಳೋದಕ್ಕೆ ಹೋಗಲ್ಲ. ತಗೊಂಡಿರುವಂತ ಸಾಲವನ್ನ ನಾವೇನ್ ಮಾಡ್ತೀವಿ, ಇನ್ನು ರಿಪೇ ಮಾಡುವಂತ ಪ್ರಯತ್ನ ಮಾಡ್ತಾ ಹೋಗ್ತೀವಿ. ಸೊ ಆ ಕಾರಣಕ್ಕಾಗಿ ನಿಮ್ಗೆ ಈ ತರದ ಒಂದು ಟ್ರೆಂಡ್ ಕಾಣುತ್ತೆ. ಸೊ ನೆಕ್ಸ್ಟ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅನ್ನ ನೀವು ನೋಡೋದಕ್ಕೆ ಹೋದ್ರೆ ರೆವೆನ್ಯೂ ಎಕ್ಸ್ಪೆಂಡಿಚರ್ ಕೂಡ ಇನ್ಕ್ರೀಸ್ ಆಗಿರೋದನ್ನ ನೋಡ್ತೀರಾ. ರೆವೆನ್ಯೂ ಎಕ್ಸ್ಪೆಂಡಿಚರ್ ಕಂದಾಯ ವೆಚ್ಚಗಳು ಕೂಡ ಜಾಸ್ತಿ ಆಗಿದೆ. ಅದರ ಜೊತೆಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕೂಡ ಜಾಸ್ತಿ ಆಗಿರೋದನ್ನ ನೋಡ್ತೀರಾ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕೂಡ ಹೆಚ್ಚಾಗ್ತಿರೋದನ್ನ ನೋಡ್ತೀರಾ. ಓವರ್ ಆಲ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನೋಡಿ ಸಮವಾಟ್ ಈ ತರ ಕಾಣುತ್ತೆ. ಸೊ ಇಲ್ಲಿಂದ ನಾವ್ ಏನ್ ಮಾಡಿದೀವಿ, 19-20 ಏನು ಕೋವಿಡ್ ಬರುತ್ತೋ ಅಲ್ಲಿಂದ ಇದನ್ನ ಬಹಳ ಜಾಸ್ತಿ ಇನ್ಕ್ರೀಸ್ ಮಾಡಿದೀವಿ. ಓಕೆ, ಬಹಳ ಜಾಸ್ತಿ ಇನ್ಕ್ರೀಸ್ ಮಾಡಿದೀವಿ. ಸೊ ಅರೌಂಡ್ 5.2 ಇರೋದು ಈಗ 15.0 ಅಂತಂದ್ರೆ ಇನ್ನು 3 ಪಟ್ಟಿನಷ್ಟು ನಾವೇನ್ ಮಾಡ್ತಿದೀವಿ, ಈ ತರದ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನ ಜಾಸ್ತಿ ಮಾಡಿದೀವಿ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನ ಜಾಸ್ತಿ ಮಾಡಿದೀವಿ, ಬಂಡವಾಳ ವೆಚ್ಚಗಳನ್ನ. ಓಕೆ, ಸೊ ಇನ್ನು ಓವರ್ ಆಲ್ ಎಕ್ಸ್ಪೆಂಡಿಚರ್ ನಲ್ಲಿ ಯಾವ್ಯಾವ್ದಕ್ಕೆ ಎಷ್ಟೆಷ್ಟು ಹೋಗುತ್ತೆ ಅಂತ ಕೇಳಿದಾಗ, ಸೊ ಇಲ್ಲಿ ಸಾಲಕ್ಕಾಗಿ ಇದು ಒಂದು ದೊಡ್ಡದಾದಂತ ಪಾರ್ಟ್ ಹೋಗುತ್ತೆ. ಅರೌಂಡ್ 20% ಸಾಲಕ್ಕಾಗಿ ಹೋಗುತ್ತೆ. ಸೊ ಟ್ರಾನ್ಸ್ಪೋರ್ಟ್ ಸೆಕ್ಟರ್ಗೆ ಒಂದಿಷ್ಟು, ಡಿಫೆನ್ಸ್ಗೆ ಓಕೆ ಅರೌಂಡ್ 10% ಹತ್ರ ಬರುತ್ತೆ. ಸಬ್ಸಿಡಿ ಫರ್ಟಿಲೈಸರ್, ಫುಡ್ ಮತ್ತೆ ಪೆಟ್ರೋಲಿಯಂಗೆ ಸಂಬಂಧಪಟ್ಟಂತ ಸಬ್ಸಿಡಿಗೆ, ಟ್ರಾನ್ಸ್ಫರ್ ಟು ಸ್ಟೇಟ್ಸ್,
ರೂರಲ್ ಡೆವಲಪ್ಮೆಂಟ್, ಪೆನ್ಷನ್, ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್ ಇವುಗಳಿಗೆಲ್ಲ ಸೊ ನೆಕ್ಸ್ಟ್ ಲೆವೆಲಲ್ಲಿ ಬರುತ್ತೆ. ಅದು ನೆನಪಿರ್ಬೇಕಾಗಿರೋದೇನು, ಸೊ ಬಡ್ಡಿಗಾಗಿ ಜಾಸ್ತಿ ದುಡ್ಡನ್ನ ಖರ್ಚು ಮಾಡ್ತಿದೀವಿ ಓವರ್ ಆಲ್ ಆಗಿ ಅನ್ನೋದು ನೆನಪಿರ್ಬೇಕು. ನೆಕ್ಸ್ಟ್ ಯಾವ್ಯಾವ ಮಿನಿಸ್ಟ್ರಿಗೆ ಎಷ್ಟು ದುಡ್ಡನ್ನ ಕೊಟ್ಟಿದೀವಿ ಅಥವಾ ಎಷ್ಟು ಈ ತರ ಅಲೋಕೇಟ್ ಮಾಡಿದೀವಿ. ಸೊ ಅತಿ ಹೆಚ್ಚಾದಂತ ದುಡ್ಡನ್ನ ನಾವು ಕೊಟ್ಟಿರೋದು ಯಾವ ಮಿನಿಸ್ಟ್ರಿಗೆ, ಅದು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ 6.2 lakh crores ಅನ್ನ ಕೊಟ್ಟಿದೀವಿ. ಸೆಕೆಂಡ್ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇಸ್, ಸೊ ಇದಕ್ಕೆ ಅರೌಂಡ್ 2.78 lakh crores. ಅಗೇನ್ ನೀವು ಇಲ್ಲಿ ನೋಡ್ಬೋದು ಸೊ ಎಷ್ಟು ಗ್ಯಾಪ್ ಇದೆ ಅಂತ ಹೇಳ್ಕೊಂಡು. ಡಿಫೆನ್ಸ್, ಮಿನಿಸ್ಟ್ರಿ ಆಫ್ ಡಿಫೆನ್ಸ್ಗೂ ಅಂದ್ರೆ ರಕ್ಷಣಾ ಸಚಿವಾಲಯಕ್ಕೂ, ಸೊ ಅದೇ ರೀತಿಯಲ್ಲಿ ಸೊ ರಸ್ತೆಗಳ ಸಂಬಂಧಪಟ್ಟಂತ ಸಚಿವಾಲಯಕ್ಕೂ, ಸೊ ಎರಡಕ್ಕೆ ಮಧ್ಯದಲ್ಲಿ ಎಷ್ಟು ಡಿಫರೆನ್ಸ್ ಇದೆ ಅನ್ನೋದನ್ನ ನೋಡ್ಬೋದು. ಮೂರನೇ ಸ್ಥಾನದಲ್ಲಿ ರೈಲ್ವೇಸ್ ಕಾಣುತ್ತೆ 2.55 lakh crores ಅಲ್ಲಿ. ಸೊ ಅದರ ನಂತರದಲ್ಲಿ ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಆಗಿರ್ಬೋದು, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇವೆಲ್ಲ ಕಾಣುತ್ತೆ. ಅಟ್ಲೀಸ್ಟ್ ಮೊದಲ ಮೂರಾದ್ರೂ ನೆನಪಿರ್ಬೇಕು. ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅತಿ ಹೆಚ್ಚು 6.2 lakh crores ಅಂತ ಹೇಳಿ. ಸೊ ಇನ್ನು ಯಾವ್ಯಾವ ಮೇಜರ್ ಸ್ಕೀಮ್ಸ್ ಅಲ್ಲಿ ಈ ತರ ನಾವು ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಅಂತ ಕೇಳಿದಾಗ, ಒಂದು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಅಂತ ಕರಿತೀರಾ, ಅಥವಾ ನರೇಗಾ. ಅದೇ ರೀತಿಯಲ್ಲಿ ಆಯುಷ್ಮಾನ್ ಭಾರತದಲ್ಲಿ ಕೂಡ ನಾವು ಇನ್ವೆಸ್ಟ್ಮೆಂಟ್ ಅನ್ನು ಜಾಸ್ತಿ ಮಾಡಿ ನೋಡ್ತೀರಾ. ನರೇಗಾದಲ್ಲಿ ಎಷ್ಟಿದೆ, ಸೊ ಅರೌಂಡ್ 86,000. ಓಕೆ, ಸೊ ಅದೇ ನೀವೇನಾದ್ರೂ ನೋಡ್ತೀರಾ ಅಂತಂದ್ರೆ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಲ್ಲಿ ಕೂಡ ಇನ್ಕ್ರೀಸ್ ಆಗಿರೋದು ನೋಡ್ತೀರಾ. ಸೊ ಅದೇ ರೀತಿಯಲ್ಲಿ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ನಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗಿರೋದು ನೋಡ್ತೀರಾ. PLI ಸ್ಕೀಮ್ಗಳು ಅಂತ ಹೇಳಿ ನೋಡಿದ್ವಿ. ಸೊ ಅದರ ಜೊತೆಯಲ್ಲಿ ಸೊ ಇವನ್ ಕೆಲವೊಂದು ಸೆಮಿ ಕಂಡಕ್ಟರ್ಸ್ ಅಥವಾ ಡಿಸ್ಪ್ಲೇಗಳಿಗೆ ಸಂಬಂಧಪಟ್ಟಂತೆ ಮ್ಯಾನುಫ್ಯಾಕ್ಚರ್ ಎಕೋಸಿಸ್ಟಮ್ ಅನ್ನ ಬೂಸ್ಟ್ ಮಾಡೋದಕ್ಕೆ ತಂದಿರುವಂತಹ ಯೋಜನೆಗಳಲ್ಲಿ ಕೂಡ ನಮ್ಗೆ ಏನಾಗಿದೆ, ಸೊ ಈ ತರ ಒಂದಿಷ್ಟು ಸೊ ನಾವು ಅರೌಂಡ್ 6,903 ಸೊ ಇಷ್ಟು ಲಕ್ಷ ಕೋಟಿಯನ್ನ ಖರ್ಚು ಮಾಡ್ತಾ ಇದೀವಿ. ಸಾರಿ, ಎಷ್ಟು ಕೋಟಿಯನ್ನ ಖರ್ಚು ಮಾಡ್ತಾ ಇದೀವಿ, ಲಕ್ಷ ಕೋಟಿಗಳಲ್ಲ. ಸೊ 6,903 ಕೋಟಿಗಳನ್ನ ಖರ್ಚು ಮಾಡ್ತಾ ಇದೀವಿ. ಸೊ ಇವು ಕೆಲವೊಂದು ಇಂಪಾರ್ಟೆಂಟ್ ಆದಂತ ಸ್ಕೀಮ್ಗಳು. ಅದರ ಜೊತೆಲಿ ಸೋಲಾರ್ ಪವರ್ಗೂ ಕೂಡ ನಾವೇನ್ ಮಾಡ್ತೀವಿ, ಸೊ ಗ್ರಿಡ್ ಎನೇಬಲ್ಡ್ ಸೋಲಾರ್ ಪವರ್ಗೂ ಕೂಡ ಅರೌಂಡ್ 8,500 ಕೋಟಿಯನ್ನ ಖರ್ಚು ಮಾಡಿದ್ರೆ, ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಅಲ್ಲ, ಗ್ರೀನ್ ಹೈಡ್ರೋಜನ್ ಮಿಷನ್ಗಾಗಿ ಕೂಡ ನಾವೇನ್ ಮಾಡ್ತಿದ್ವಿ, ಸೊ ಅರೌಂಡ್ 600 crores ಅನ್ನ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇವೆಲ್ಲ ಕೆಲವೊಂದು ಇಂಪಾರ್ಟೆಂಟ್ ಆದಂತ ಯೋಜನೆಗಳು. ಓವರ್ ಆಲ್ ಬಜೆಟ್ ನ ಸೈಜ್ ಅನ್ನ ನೀವು ನೋಡೋಕೋದ್ರೆ ಇದೇನು 47.66 ಲಕ್ಷ ಕೋಟಿ ರೂಪಾಯಿಗಳದ್ದು. ಓಕೆ, ಸೊ ಅದರಲ್ಲಿ ನೀವೇನ್ ನೋಡ್ತೀರಾ, ನೆಟ್ ಟ್ಯಾಕ್ಸ್ ರಿಸಿಪ್ಟ್ ಅರೌಂಡ್ 26.2 ಇದ್ರೆ, ಓವರ್ ಆಲ್ ಟ್ಯಾಕ್ಸ್ ರಿಸಿಪ್ಟ್ ಏನಾಗುತ್ತೆ, ಇದು 38.31 ಇದೆ. ಕ್ಯಾಪಿಟಲ್ ರಿಸಿಪ್ಟ್ ನಿಂದ ಎಷ್ಟು ಬರುತ್ತೆ, 17.64 ಬರುತ್ತೆ. ಓಕೆ, 17.64 ಲಕ್ಷ ಕೋಟಿ ಅಂತ ಬರುತ್ತೆ. ಸೊ ಇವಿಷ್ಟು ನಮ್ಗೆ ಕೇಂದ್ರದ ಬಜೆಟ್ಗೆ ಸಂಬಂಧಪಟ್ಟ ಹಾಗೆ. ಸೊ ಸ್ವಲ್ಪ ಫ್ಯಾಕ್ಚುಯಲ್ ಆದಂತ ಟಾಪಿಕ್, ಆದ್ರೂ ಸ್ವಲ್ಪ ಮಟ್ಟಿಗೆ ಸೊ ಅರ್ಥ ಆಗುವ ರೀತಿಯಲ್ಲಿ ಹೇಳುವಂತ ಒಂದು ಪ್ರಯತ್ನವನ್ನು ಮಾಡಿದೀವಿ. ಸೊ ಈ ಒಂದು ಇನಿಷಿಯೇಟಿವ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಅದೇ ರೀತಿಯಲ್ಲಿ ಸೊ ಈ ಒಂದು ವಿಡಿಯೋಗೆ ನಿಮ್ಮ ಕಾಮೆಂಟ್ಗಳ ಮೂಲಕ ಫೀಡ್ಬ್ಯಾಕ್ ಅನ್ನ ಮತ್ತೆ ಅದೇ ರೀತಿಯಲ್ಲಿ ನಿಮ್ಮ ಇನ್ಪುಟ್ ಗಳನ್ನ ನೀಡಿ. ಸೊ ನಿಮ್ಮ ಫ್ರೆಂಡ್ಸ್ ಗಳಿಗೂ ಕೂಡ ಇದರಿಂದ ಪ್ರಯೋಜನ ಆಗುತ್ತೆ ಅಂದ್ರೆ ದಯವಿಟ್ಟು ಅವರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು. ಟೇಕ್ ಕೇರ್, ಬೈ ಬೈ ಅಂಡ್ ಸಿ ಯು.